ಸುಧಾ ಪಾಟೀಲ್ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಕರ್ಪೂರದ ಗಿರಿಯ ಉರಿ ಹಿಡಿದರೆ ಇದ್ದಿಲುಂಟೆ, ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಶವುಂಟೆ, ಕೆಂಡದ ಗಿರಿಯ ನರಗಿನ ಬಾಣದ ಲೆಚ್ಚಡೆ ಮರಳಿ ಬಾಣವನರಸಲುಂಟೆ, ಗುಹೇಶ್ವರನೆಂಬ ಲಿಂಗವನರಿದು ಮರಳಿ ನೆನೆಯಲುಂಟೆ ಎನ್ನುವ ಅಲ್ಲಮ ಪ್ರಭುದೇವರ ವಚನದೊಂದಿಗೆ ಸಮಸ್ತ ಶರಣಸ್ತೋಮವನ್ನು ಮನದಲ್ಲಿ ನೆನೆಯುತ್ತಾ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 266ರ ಸಂಚಿಕೆಯಲ್ಲಿ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಪ್ರಾಚಾರ್ಯರು, ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಅವರ ತಂದೆಯವರಾದ ಕಲ್ಮೇಶ್ವರ ಶಿವಪ್ಪ ಕೆಂಗಾಪುರ್, ತಾಯಿಯವರಾದ ಕಮಲಾಕ್ಷಿ ಕಲ್ಮೇಶ್ವರ್ ಕೆಂಗಾಪುರ್ ಅವರ ಸ್ಮರಣಾರ್ಥ ದತ್ತಿನಿಧಿಯ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಿವಯೋಗ ಸಾಧಕರು ಹಾಲ್ಕೆರೆ ಅನ್ನದಾನೇಶ್ವರ ಶ್ರೀಗಳು ವಿಷಯದ ಬಗೆಗೆ ಉಪನ್ಯಾಸ ಕೊಡುತ್ತಿರುವ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಕಲ್ಲಯ್ಯ ಹಿರೇಮಠ್ ಸರ್, ಸಹಾಯಕ ಪ್ರಾಧ್ಯಾಪಕರು, ಎಸ್ಎ ಪದವಿ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕೇಂದ್ರ ನರೇಗಲ್ ಅವರಿಗೆ ನಮ್ಮ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಂತರ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮತ್ತು ಸಂಯೋಜಕರಾದ ರುದ್ರಮೂರ್ತಿ ಪ್ರಭು ಸರ್ ಮತ್ತು ಕುಮಾರ್ ರಾಜಣ್ಣ ಸರ್ ಅವರಿಗೆ ಮತ್ತು ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ ಸಹ ವೇದಿಕೆಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನೆರೆದ ಎಲ್ಲ ಬಸವ ಭಕ್ತರಿಗೆ, ದತ್ತಿ ದಾಸೋಹಿಗಳಾದ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಮೇಡಮ್ ಅವರಿಗೆ, ವಚನ ಪ್ರಾರ್ಥನೆ ಮಾಡುತ್ತಿರುವ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ, ವಚನ ಮಂಗಳ ಮಾಡುತ್ತಿರುವ ಶರಣೆ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಈಗ ಮೊದಲಿಗೆ ಪ್ರಾರ್ಥನೆ ಸುಗುಣಾ ಮಲ್ಲೇಶ್ ಅವರಿಂದ. ಸುಗುಣಾ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವಾ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು.
ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಡಾಕ್ಟರ್ ಸುಗುಣ ಮಲ್ಲೇಶ್ ಅವರಿಗೆ ಆತ್ಮೀಯ ಧನ್ಯವಾದಗಳು. ಈಗ ಉಪನ್ಯಾಸಕರ ಪರಿಚಯ. ಡಾಕ್ಟರ್ ಕಲ್ಲಯ್ಯ ಎಸ್ ಹಿರೇಮಠ್ ಸರ್ ಅವರು ಈಗ ಸದ್ಯ ಕನ್ನಡ ಸಹಾಯ ಪ್ರಾಧ್ಯಾಪಕರು, ಶ್ರೀ ಅನ್ನದಾನೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ನರೇಗಲ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಲ್ಲೂರು ಗ್ರಾಮದಲ್ಲಿ ಜನಿಸಿದ ಇವರು ಗುಡದೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ, ಕೊಕ್ಕನೂರಿನಲ್ಲಿ ಪ್ರೌಢಶಾಲೆ ಶಿಕ್ಷಣ, ಗದಗ್ನಲ್ಲಿ BA ಪದವಿ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿ, ಕರ್ನಾಟಕ ವಿಶ್ವವಿದ್ಯಾಲಯ ಹಂಪಿಲಿ PhD ಪದವಿಯನ್ನು ಪೂರೈಸಿದ್ದಾರೆ. ಮಹಾಮರಣ, ಕಲ್ಲರಳಿ, ಅಶ್ವಾರಾಧನೆ, ತಪೋನಿಧಿ, ಹಾಲಕೆರೆಯ ಪರಮನಿರಂಜನ, ಅಭಿಮಾನ ಚಂದ್ರ ಹೀಗೆ 35 ಕೃತಿಗಳು ಇವರಿಂದ ಹೊರಹೊಮ್ಮಿವೆ ಮತ್ತು ಹಲವಾರು ಪುಸ್ತಕಗಳಲ್ಲಿ 75 ಲೇಖನಗಳನ್ನು ಬರೆದಿದ್ದಾರೆ. ಶಾಸ್ತ್ರ ಸಾಹಿತ್ಯ, ಹಳೆಗನ್ನಡ, ನಡುಗನ್ನಡ, ಸೃಜನಶೀಲ ಸಾಹಿತ್ಯ, ಶರಣ ಸಾಹಿತ್ಯದಲ್ಲಿ ಇವರಿಗೆ ಅತೀವ ಆಸಕ್ತಿ. ಸಂಶೋಧನೆ, ವಿಮರ್ಶೆ, ಸಂಪಾದನೆ ಕ್ಷೇತ್ರದಲ್ಲಿ ನಿರಂತರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 8 ವರ್ಷಗಳ ಕಾಲ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕನ್ನಡ ಸ್ನಾತಕೋತ್ತರ ವಿಭಾಗದಲ್ಲಿ ಅಧ್ಯಕ್ಷರಾಗಿ, ವಿಭಾಗದ ಸಂಯೋಜಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸದ್ಯ ಇದೇ ಸಂಸ್ಥೆಯಲ್ಲಿ PhD ಸಂಶೋಧನಾ ಮಾರ್ಗದರ್ಶಕರಾಗಿ 4 ಜನ ಸಂಶೋಧನಾ ವಿದ್ಯಾರ್ಥಿಗಳು ಇವರ ಅಡಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. 2 ಸಂಶೋಧಕರು ಈಗಾಗಲೇ PhD ಪದವಿಯನ್ನು ಪಡೆದಿದ್ದಾರೆ. ಈಗ ದತ್ತಿ ದಾಸೋಹಿಗಳ ಪರಿಚಯ. ಡಾಕ್ಟರ್ ಶರಣಮ್ಮ ಗೋರೆಬಾಳ್, ಪ್ರಾಚಾರ್ಯರು, ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ದೋಟಿಹಾಳದಲ್ಲಿ, PUC ವಿದ್ಯಾರಣ್ಯ ಕಾಲೇಜಿನಲ್ಲಿ, MA PhD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿದ್ದಾರೆ. 25 ವರ್ಷಗಳಿಂದ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 2005 ರಿಂದ 2008ರವರೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 2018 ರಿಂದ 2020ರವರೆಗೆ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. 2021 ರಿಂದ 2022ರವರೆಗೆ ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. 4 ವರ್ಷ ಧಾರವಾಡ ಜಿಲ್ಲಾ ಕನ್ನಡ ಉಪನ್ಯಾಸಕರ ಸಂಘದ ಅಧ್ಯಕ್ಷೆ ಮತ್ತು ಕನವರಿಕೆ ಕವನ ಸಂಕಲನ, ಮತ್ತೆ ನಕ್ಕೆತ್ತು ಭೂಮಿ 2 ಕವನ ಸಂಕಲನಗಳು, ಅಂಕುರ ಲೇಖನ ಸಂಗ್ರಹ, ಅಪ್ಪನು ನನಗಿಷ್ಟ ಸಂಪಾದಿತ ಕೃತಿ, ಆತ್ಮಚರಿತ್ರೆ ಪುಸ್ತಕಗಳು ಇವರಿಂದ ಪ್ರಕಟಗೊಂಡಿವೆ. ಗೋರೂರು ಪ್ರತಿಷ್ಠಾನದ ಅತ್ತಿಮಬ್ಬೆ ಪ್ರಶಸ್ತಿ, ಚಿತ್ರದುರ್ಗದ ಮುರುಘಾಮಠದಿಂದ ಶಿಕ್ಷಣ ಪ್ರೇಮಿ ಪ್ರಶಸ್ತಿ, ನವಿಲುಗರಿ ವೇದಿಕೆಯಿಂದ ಶಿಕ್ಷಣ ಸಿಂಧು ಪ್ರಶಸ್ತಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಅನೇಕ ಲೇಖನಗಳು ಬೇರೆ ಬೇರೆ ಪುಸ್ತಕಗಳಲ್ಲಿ ಪ್ರಕಟಗೊಂಡಿವೆ. ಸಂಗೀತ ಮತ್ತು ಸಾಹಿತ್ಯ ಇವರ ನೆಚ್ಚಿನ ಕ್ಷೇತ್ರ. ವಿದ್ಯಾರ್ಥಿಗಳ ನೆಚ್ಚಿನ ಉಪನ್ಯಾಸಕಿ ಎಂಬ ಹೆಮ್ಮೆ ಇವರಿಗಿದೆ ಎಂದು ಹೇಳುತ್ತಾ ಪರಿಚಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಗದಗ ಜಿಲ್ಲೆ ರೋಣ ತಾಲೂಕಿನಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಹಾಲಕೆರೆ ಗ್ರಾಮದಲ್ಲಿ ಸುಮಾರು 500 ವರ್ಷದ ಹಿಂದೆ ಶ್ರೀ ಮಣಿಪ್ರ ಅನ್ನದಾನೇಶ್ವರ ಮಹಾಸ್ವಾಮಿಗಳಿಂದ ಸ್ಥಾಪಿತಗೊಂಡಿರುವ ಶ್ರೀ ಅನ್ನದಾನೇಶ್ವರ ಮಠವು ತನ್ನ ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳ ಮೂಲಕ ನಾಡಿನ ಪ್ರಮುಖ ಮಠಗಳಲ್ಲಿ ಒಂದಾಗಿದೆ ಎಂದು ಹೇಳುತ್ತಾ ಈಗ ಶ್ರೀಗಳ ಬಗೆಗೆ ಉಪನ್ಯಾಸ ಡಾಕ್ಟರ್ ಕಲ್ಲಯ್ಯ ಹಿರೇಮಠ್ ಅವರಿಂದ. ಸರ್, ವೇದಿಕೆಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಶರಣಮ್ಮ ಗೋರೆಬಾಳ್, ಪ್ರಾಚಾರ್ಯರು, ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ. ಇವರ ತಂದೆಯವರಾದ ಕಲ್ಮೇಶ್ವರ ಶಿವಪ್ಪ ಕೆಂಗಾಪುರ್, ತಾಯಿಯವರಾದ ಕಮಲಾಕ್ಷಿ ಕಲ್ಮೇಶ್ವರ ಕೆಂಗಾಪುರ್ ಸ್ಮರಣಾರ್ಥ ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಮೊದಲಿಗೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಲಕೆರೆಯ ಗುರುಪೀಠ ಪರಂಪರೆಯ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಯಿಂದ ಪಡಮಟ್ಟು ಪರಮ ಪೂಜ್ಯ ಶ್ರೀಗಳವರ ಚರಿತ್ರೆಯನ್ನ, ಈ ಅವರ ಶಿವಯೋಗದ ಎಲ್ಲ ವಿಚಾರಗಳನ್ನ ನನ್ನ ಗ್ರಹಿಕೆಗೆ
ಗ್ರಹಿಸಿದಂತೆ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ. ಹಾಲಕೆರೆ ಸಂಸ್ಥಾನ ಮಠ ಮಹಾನ್ ತಪಸ್ವಿಗಳ ಮಠ. ಈ ಪೀಠವನ್ನು ಅಲಂಕರಿಸಿ ನಾಡಿನ ಉದ್ಧಾರಕ್ಕಾಗಿ ತಮ್ಮ ತಪಸ್ಸಿನ ದಿಶಕ್ತಿಯನ್ನ ಈ ಪರಿಸರದಲ್ಲಿ, ಈ ಮಣ್ಣಿನಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಬೆರೆಸಿದಂಥವರು ಪರಮ ಪೂಜ್ಯ ಶ್ರೀಗಳವರು. ಶೂನ್ಯ ಸಿಂಹಾಸನ ಅಲ್ಲಮ ಪ್ರಭು 3ನೇ ಅವತಾರ ಪುರುಷರು. ಪ್ರತಿಯೊಂದು ಶತಮಾನಕ್ಕೆ ಒಬ್ಬ ಪುಣ್ಯ ಪುರುಷ ಉದಯಿಸಿ ಬರುತ್ತಾನೆ ಎಂಬ ಪಂಡಿತೋತ್ತಮರ ಮಾತುಗಳಿಗೆ ಶ್ರೀಮಠ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿರುವುದನ್ನ ಕಾಣಬಹುದು. ಅನ್ನದಾನೇಶ ಎಂದರೆ ನಮ್ಮ ಒಂದು ಸಾಮಾನ್ಯರ ತಿಳುವಳಿಕೆಯಲ್ಲಿ ಮತ್ತು ಧಾರ್ಮಿಕ ಪರಿಭಾಷೆಯಲ್ಲಿ ಅನ್ನದಾನೇಶ ಅಂದರೆ ಅನ್ನವನ್ನು ನೀಡುವ ಶಿವ. ಶಿವನ ಅನೇಕ ಅವತಾರಗಳಲ್ಲಿ ಭೂಲೋಕಕ್ಕೆ ಅವತರಿಸಿ ಬಂದಂತ ಭೂಲೋಕದ ಯತಿವರ್ಯರು ಈ ನಾಡಿನಲ್ಲಿ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಶಿವಯೋಗ, ಆಧ್ಯಾತ್ಮ, ಕೃಷಿ ಕಾಯಕ, ಸಮಾನತೆ ಇವು ಬಸವಾದಿ ಪ್ರಮತರಿಂದ ಅರಿಸಿಕೊಂಡು ಬಂದಂತವುಗಳು. ಪ್ರಸಾದಕ್ಕೆ ಹೆಚ್ಚಿನ ಮಹತ್ವ ನೀಡಿದ ಗುರುವರ್ಯರು ಹಸಿವು, ನೀರಡಿಕೆ, ಭವಬಂಧನಗಳಿಂದ ಮುಕ್ತಿಗೊಳಿಸಿದ ಮುಕ್ತಿ ಮಂದಿರ ಹಾಲಕೆರೆ. ಹಾಲಕೆರೆಯ ಶ್ರೀ ಅನ್ನದಾನೀಶ್ವರ ಪರಂಪರೆಯನ್ನು ಸ್ಥೂಲವಾಗಿ ವರ್ಣಿಸಿದ ಶಿವಕವಿಗಳು ಅನ್ನದಾನೀಶ್ವರ ಮಹಾಚರಿತ್ಯವನ್ನ ಸುವಿಸ್ತಾರವಾಗಿ ನಿರೂಪಿಸಿದ್ದಾರೆ. ನಿರಂಜನ ಪರಂಪರೆಗೆ ಮೂಲ ಪುರುಷರಾದ ಶ್ರೀ ಅಲ್ಲಮ ಪ್ರಭುದೇವರ ಜೀವನ ಇತಿಹಾಸವನ್ನ ಪ್ರಭುಲಿಂಗ ಲೀಲೆಯಲ್ಲಿರುವಂತೆ ನಿರೂಪಿಸಿ ಅನ್ನದಾನೀಶ್ವರ ನಿರಂಜನ ಪರಂಪರೆಯನ್ನು ಗುರುತಿಸಿದವರು ಮುಂದೆ ಮುಪ್ಪಿನ ಬಸವಲಿಂಗ ಸ್ವಾಮಿಗಳ ಅನುಗ್ರಹ ಪಡೆದು ವಿರೂಪಾಕ್ಷರಾರ್ಯರು ನಂತರ ಶ್ರೀ ಅನ್ನದಾನೀಶ್ವರಾದ ಮಹಿಮೆಯನ್ನು ಮಹೇಶ್ವರ ದೀಕ್ಷೆ ಪಡೆದುಕೊಂಡು ಸಿದ್ದರಾಮ ಸ್ವಾಮಿಗಳ ಸೇವೆಯಲ್ಲಿ ನಿಂತು ಆತನಿಂದ ಹಾಲಕೆರೆ ಚರಪಟ್ಟವನ್ನು ಪಡೆದುದನ್ನು ಪುರಾಣದಲ್ಲಿ ಸುವಿಸ್ತಾರವಾಗಿ ಕಾಣಬಹುದಾಗಿದೆ. ಪೂಜ್ಯರು ತಮ್ಮ ಶಿವಯೋಗದಿಂದ ಲೋಕೋದ್ಧಾರ, ಸಮಾಜ ಜಾಗೃತಿ, ಪುಣ್ಯಕ್ಷೇತ್ರ ಸಂಚಾರ, ಉಳುವಿ ಯಾತ್ರೆ, ಅಭೂತಪೂರ್ವವಾದ ಪವಾಡಗಳು, ಪೂಜ್ಯರ ಲೋಕಕಾರುಣ್ಯ, ಪಣಯಮ್ಮನಂತ ಭಕ್ತಿ ಉದ್ಧಾರ, ಇಟಗಿ ಭೀಮಾಂಬಿಕೆಗೆ ಸಂಸ್ಕಾರ, ಬಸವಂತಪ್ಪನ ಕ್ಷಯರೋಗ ನಿವಾರಣೆ ಮಾಡಿ ಬೇಡಿದ ಭಕ್ತರಿಗೆ ಬೇಡಿದನ್ನು ನೀಡಿದ ಮಹಿಮ ಪುರುಷರು. ಇಂಥವರ ಚರಿತ್ರೆಯನ್ನ ನಾವು ಓದುವುದೇ ಮತ್ತು ಅದನ್ನು ಆಲಿಸುವುದೇ ಒಂದು ಮಹಾಪುಣ್ಯ ಭಾಗ್ಯ. ಮಠಗಳು ಕೊಡುವ ಸಂಸ್ಕಾರಗಳು ಬಹುಶಃ ಕನ್ನಡ ನಾಡಿನಲ್ಲಿ ಯಾವ ಸಂಸ್ಥೆಗಳು ಕೊಡಲಾರವು. ವೀರಶೈವ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನು ಪೂಜ್ಯರು ಪರಿಪಾಲಿಸಿಕೊಂಡು ಬಂದ ಶಿಷ್ಯನಿಗೆ ದಯಪಾಲಿಸಿದ ಪರಂಪರೆಯನ್ನು ಮಠಗಳಲ್ಲಿ ನಾವು ಕಾಣುತ್ತೇವೆ. ವೀರಶೈವ ಲಿಂಗಾಯತಾಚರಣೆಯ ಪವಿತ್ರ ಕರ್ತವ್ಯಗಳಲ್ಲಿ ಕಾಯಕ ದಾಸೋಹ ಒಂದು. ಸಾಧಕನಾದವನು ಗುರುಲಿಂಗ ಜಂಗಮರಿಗೆ ತನುಮನದಿಂದ ಸಲ್ಲಿಸುವ ಸೇವೆಯನ್ನ ಬಸವಾದಿ ಪ್ರಮತರು ದಾಸೋಹ ಎಂದು ಕರೆದಿದ್ದಾರೆ. ಈ ತ್ರಿವಿಧ ದಾಸೋಹ ಬಹಳ ಅರ್ಥವತ್ತವಾದ ವೀರಶೈವ ಲಿಂಗಾಯತ ಧರ್ಮದ ಪರಿಭಾಷೆಯಾಗಿದೆ. ಇಲ್ಲಿ ಗುರು, ಲಿಂಗ, ಜಂಗಮ, ಶರಣ ಸಿದ್ಧಾಂತಗಳು ಮೂಲ ತತ್ವಗಳು. ಇಲ್ಲಿ ವ್ಯಕ್ತಿಯೇ ಗುರುವಾಗಬೇಕು, ಜ್ಞಾನಿಯಾಗಬೇಕು, ಲಿಂಗವಾಗಬೇಕು, ಜ್ಞಾನವನ್ನು ಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳಬೇಕು, ಜಂಗಮವಾಗಬೇಕು. ಅಂದರೆ ಜ್ಞಾನ ಕ್ರಿಯಾ ಸಮನ್ವಯ ವ್ಯಕ್ತಿತ್ವವನ್ನು ಸಮಾಜೀಕರಣಗೊಳಿಸಬೇಕು. ವ್ಯಕ್ತಿಯಲ್ಲಿ ಭಕ್ತಿಯೇ ಹೃದಯ, ನಿಷ್ಠೆ, ಅವಧಾನ, ಅನುಭಾವ, ಆನಂದ, ಸಮರಸವೆಂದು ವಿಕಾಸವಾಗುವಲ್ಲಿ ಅವನು ಕ್ರಮವಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಹಂತಗಳನ್ನು ಹೇರಿ ಬೆಳೆಯುತ್ತಾನೆ. ಭಕ್ತ ಮಹೇಶ್ವರ ಸ್ಥಳದಲ್ಲಿ ಗುರುಜ್ಞಾನಿಯಾಗುತ್ತಾನೆ. ಪ್ರಸಾದಿ ಪ್ರಾಣಲಿಂಗಿ ಸ್ಥಳದಲ್ಲಿ ಲಿಂಗ ಜ್ಞಾನಕ್ರಿಯ ಸಾಮರಸ್ಯವಾಗುತ್ತಾನೆ. ಇದನ್ನೇ ಲಿಂಗವಿಡಿದು ಲಿಂಗ ಸಿದ್ಧಿ ಎನ್ನುತ್ತಾರೆ ಶರಣರು. ಹಾಲಕೆರೆ ಈಗ ಪರಮ ಪೂಜ್ಯ ಶ್ರೀಗಳವರ ಪುಣ್ಯದಿಂದ ಅದು ಹಾಲಕೇರಿ ಹೋಗಿ ಹಾಲಕೆರೆಯಾಗಿದೆ. ಹಾಳಕೇರಿ ಪ್ಲಸ್ ಕೇರಿ, ಹಾಲಕೇರಿ. ಹಾಳ ಎಂದರೆ ಹಳೇದಾದ, ಅತಿ ಪ್ರಾಚೀನವಾದ ಊರು. ಕೇರಿ ಎಂಬ ಅರ್ಥ ಊರು ಎಂಬುದನ್ನೇ ಸೂಚಿಸುತ್ತದೆ. ಇಲ್ಲಿ ಹಾಳಕೇರಿ ಎಂಬುದು ಒಂದು ಗ್ರಾಮ ಸೂಚಿ, ಅಂದರೆ ಜನವಸತಿ ಗ್ರಾಮವೆಂದು ಇನ್ನೊಂದು ಅರ್ಥ. ಹಾಲಕೇರಿ ಜನವಸತಿ ಆನಂತರದ್ದು, ಛಲವಾಚಿ, ನಿಸರ್ಗವಾಚಿ ಎಂದು ಸೂಚಿಸುವಂತದ್ದು ಇದಕ್ಕೆ ಅರ್ಥವಿದೆ. ಪ್ರಾಚೀನ ಕಾಲದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವನ್ನು ಹೊಂದಿರುವ ಪಶು ಪಕ್ಷಿ ಪ್ರಾಣಿಗಳಿಗೆ ಆಶ್ರಯಿತವಾದ ನಿರ್ಜನ ಪ್ರದೇಶವನ್ನು ಸೂಚಿಸುತ್ತದೆ. ಹೀಗಾಗಿ ಶ್ರೀಮಠದ ತಪಸ್ವಿಗಳಾದ ಅನ್ನದಾನೀಶ್ವರರು ಮಹಾಶಿವಯುಗಳು ನೆಲೆ ನಿಂತ ಪರಿಸರವಾದ್ದರಿಂದ ಹಾಲಕೆರೆ ಎಂದು ಒಪ್ಪಿಕೊಳ್ಳುವುದು ಉಚಿತವೆನಿಸುತ್ತದೆ. ಹಾಲಕೆರೆಯ ಶ್ರೀ ಮಠದ ಸಂಕ್ಷಿಪ್ತ ಚರಿತ್ರೆಯನ್ನು ಹೇಳುವುದಾದರೆ 12ನೇ ಶತಮಾನದ ಕರ್ನಾಟಕ ಚರಿತ್ರೆಯಲ್ಲಿ ಹಿಂದೆಂದೂ ಮರೆಯಲಾಗದಂತ ಅವಿಸ್ಮರಣೀಯ ಸಂದರ್ಭವದು. ಕಲ್ಯಾಣ ಕ್ರಾಂತಿಯ ನಂತರ ಅಲ್ಲಮ್ಮ ಪ್ರಭು ತನ್ನ 3000 ಶಿಷ್ಯರೊಂದಿಗೆ
ಕರ್ನಾಟಕದಲ್ಲಿ ಸಂಚರಿಸುತ್ತಾ ಇಂದಿನ ವಿಜಯಪುರ ಜಿಲ್ಲೆ ಅಂದ್ರೆ ಇಂದಿನ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಚಿತ್ತರಗಿ ಗ್ರಾಮಕ್ಕೆ ಬಂದು ಭಕ್ತರನ್ನು ಉದ್ಧರಿಸಿ ಹಲವು ದಿನಗಳಿದ್ದು ಹೊರಡಲು ಸಿದ್ಧವಾದಾಗ ಅಲ್ಲಿಯ ಭಕ್ತರು ಒತ್ತಾಯಿಸಿದಾಗ ತನ್ನ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಗುರು ಮಹಾಂತೇಶನಿಗೆ ಚಿತ್ತರಗಿ ಚರಪಟ್ಟಾಧಿಕಾರವನ್ನು ಅನುಗ್ರಹಿಸಿ ಮುಂದೆ ಸಾಗುತ್ತಾರೆ. ಶ್ರೀ ಗುರು ಮಹಾಂತೇಶ್ವರರು ಆ ಭಾಗದಲ್ಲಿ ಧರ್ಮ ಜಾಗೃತಿ ಭಾರವನ್ನು ಹೊತ್ತುಕೊಂಡು 500 ವರ್ಷ ಬಾಳಿ ಕೊನೆಗೆ ತನ್ನ ಶಿಷ್ಯರಾದ ಶ್ರೀ ವಿಜಯ ಮಹಾಂತೇಶ, ಶ್ರೀ ಅನ್ನದಾನೇಶ ಹಾಗೂ ಕೊಟ್ಟೂರೇಶ ಸ್ವಾಮಿಗಳಿಗೆ ಚರಪಟ್ಟಾಧಿಕಾರವನ್ನು ಇಟ್ಟು ಉದ್ಧಾರಕ್ಕಾಗಿ ಸಂಚರಿಸಲು ಅಪ್ಪಣೆ ಮಾಡುತ್ತಾರೆ. ಅನ್ನದಾನ ಮಹಾಶಿವಯುಗಳು ಸಂಚರಿಸುತ್ತಾ ಆಲಿಕೆರೆಗೆ ಬಂದು ನೆಲೆ ನಿಂತರು. ಈ ಮಠದ ಮೂಲ ಪುರುಷರಾದರು. ಈ ಮಠಕ್ಕೆ ಶ್ರೀ ಅನ್ನದಾನೇಶ್ವರ ಮಠವೆಂಬ ಹೆಸರು ಪ್ರಾಪ್ತಿವಾಯಿತು. ಈ ಮಠದ ಕಾಲ ಸುಮಾರು 1650 ಎಂದು ವಿದ್ವಾಂಸರು ಪರಿಗಣಿಸಿದ್ದಾರೆ. ಪ್ರಭುದೇವರ ಕಾಲ 1150, ತರುವಾಯ ವಿಜಯ ಮಹಾಂತೇಶ್ವರರು 500 ವರ್ಷ, 1150 ಪ್ಲಸ್ 500 = 1650 ಎಂದು ವಿದ್ವಾಂಸರು ಗುರುತಿಸುತ್ತಾರೆ. ಶ್ರೀಮಠದ ಪರಂಪರೆ. ಶ್ರೀಮಠದಲ್ಲಿ ಈ ಸದ್ಯ ಇರುವ ಸ್ವಾಮಿಗಳನ್ನ ನಾವು ಹಿಡಿದುಕೊಂಡರೆ 13 ಜನ ಪೀಠಾಧಿಪತಿಗಳು ಈ ಶ್ರೀಮಠವನ್ನ ನಡೆಸಿಕೊಂಡು ಬಂದಂತವರು. ಈ ಸದ್ಯ ಇರುವ ಮುಪ್ಪಿನ ಬಸವಲಿಂಗ ಮಹಾಶಿವಯುಗಳು 13ನೇ ಪೀಠಾಧ್ಯಕ್ಷರು. ಅದರಲ್ಲಿ ಮೊದಲಿಗೆ ಬರುವರು ಶ್ರೀ ಗುರು ಅನ್ನದಾನ ಮಹಾಶಿವಯುಗಳು, ಇವರು ಮೂಲ ಪುರುಷರು. ಶ್ರೀ ಕರಿಸಿದ್ಧ ಸ್ವಾಮಿಗಳು 2ನೇಯವರು, ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು 3ನೇಯವರು, ಶ್ರೀ ಅನ್ನದಾನ ಮಹಾಸ್ವಾಮಿಗಳು 4ನೇಯವರು, ಶ್ರೀ ಕಿರಿಯ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು 5ನೇಯವರು, ಶ್ರೀ ಹಿರಿಯ ಅನ್ನದಾನೇಶ್ವರ ಸ್ವಾಮಿಗಳು 6ನೇಯವರು. ಆ ನಂತರ ಶ್ರೀ ಗುರು ಅನ್ನದಾನ ಮಹಾಸ್ವಾಮಿಗಳು 7ನೇಯವರು, ಶ್ರೀ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು 8ನೇಯವರು, ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಕಲ್ಲು ಮಠದ ಅಜ್ಜನವರು. ಇವತ್ತು ಆಲಕೆರೆ ಅನ್ನದಾನೇಶ್ವರ ಮಠದಲ್ಲಿ ಇರುವ ಕಲ್ಲು ಮಠದ ಅಜ್ಜ ಮತ್ತು ಗಡ್ಡದ ಅಜ್ಜ ಎಂದು ಕರೆಯುತ್ತಿರುವ ಪೂಜ್ಯರು ಅವರು 9ನೇ ಮಹಾಸ್ವಾಮಿಗಳು. ಈ ಹಿಂದೆ ಆಗಿ ಹೋಗಿರುವಂತಹ 8 ಮಹಾಸ್ವಾಮಿಗಳ ಚರಿತ್ರೆ ಮೌಖಿಕ ಸಾಹಿತ್ಯದಲ್ಲಿ ಮಾತ್ರ ಉಳಿದಿರುವುದರಿಂದ ನಮಗೆ ಹೆಚ್ಚಿನ ಮಾಹಿತಿ ದೊರೆಯುವುದಿಲ್ಲ. 9ನೇ ಮಹಾಸ್ವಾಮಿಗಳಿಂದ ನಮಗೆ ಇತಿಹಾಸ ಮತ್ತು ಚರಿತ್ರೆ, ಪುರಾಣ ಮತ್ತು ಅನೇಕ ನಾಟಕಗಳು, ನಮ್ಮ ಜನಪದರು ಹಾಡಿರುವ ಗೀತೆಗಳಲ್ಲಿ ಅವರ ಭವ್ಯ ಚರಿತ್ರೆಯನ್ನ ನಾವು ಕಾಣಬಹುದಾಗಿದೆ. 10ನೆಯ ಸ್ವಾಮಿಗಳು ಮಣಿಪ್ರ ಗುರು ಅನ್ನದಾನ ಮಹಾಸ್ವಾಮಿಗಳು, ಕಟ್ಟಿಗೆ ಮಠದ ಅಜ್ಜನವರು. ಶ್ರೀ ಮಣಿಪ್ರ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳು ಅಮೀನ್ಗಡದವರು. 12ನೇ ಸ್ವಾಮಿಗಳು ಜಗದ್ಗುರು ಶ್ರೀ ಮಣಿಪ್ರ ಅಭಿನವ ಅನ್ನದಾನ ಮಹಾಸ್ವಾಮಿಗಳು. ಕೊಟ್ಟೂರು ಮಠದ ಪೀಠಾಧಿಪತಿಗಳಂತ ಡಾಕ್ಟರ್ ಸಂಗಮಬಸವ ಮಹಾಸ್ವಾಮಿಗಳು ಅವರೇ, ಹಾಗೂ ಜಗದ್ಗುರು ಮಣಿಪ್ರ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಎಂದು ಅವರನ್ನು ಕರೆಯುತ್ತಿದ್ದೆವು. ಈ ಸದ್ಯ ಇರುವ 13ನೇ ಶ್ರೀಗಳು ಪರಮ ಪೂಜ್ಯ ಶ್ರೀ ಮಣಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು. ಹೀಗೆ ಶ್ರೀಮಠದ ಪರಂಪರೆಯಲ್ಲಿ 10ನೇವರಾದ ಹಾಲಕೆರೆಯ ಲಿಂಗೈಕ ಅನ್ನದಾನ ಮಹಾಶಿವಯೋಗಿಗಳವರು 90 ವರ್ಷಗಳ ಸಾರ್ಥಕ ಸಂವತ್ಸರಗಳಿದ್ದು ಕಾಲ ಶಿವಯೋಗದಲ್ಲಿ ಅನೇಕ ಲೀಲೆ ಪವಾಡಗಳನ್ನು ಮಾಡುವುದರ ಮೂಲಕ ಈ ಭಾಗದಲ್ಲಿ ಪ್ರಭಾವಿತರಾದವರು. ಈ ಒಂದು ಉಪನ್ಯಾಸದಲ್ಲಿ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳುವುದು ಶ್ರೀ ಗುರು ಅನ್ನದಾನ ಮಹಾಶಿವಯೋಗಿಗಳವರ ಕುರಿತು. ಶ್ರೀ ಗುರು ಅನ್ನದಾನ ಮಹಾಶಿವಯೋಗಿಗಳು ಅವರು ಮೂಲತಃ ಪರಂಪರೆಯನ್ನು ನಾವು ಹೇಳುವುದಾದ್ರೆ ಹಾಲಕೆರೆ ಪೀಠದ 8ನೇ ಪೀಠಾಧಿಪತಿಗಳಾದ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಅಂದ್ರೆ ಈ ಸದ್ಯ ಇರುವ ಗಡ್ಡದ ಅಜ್ಜನವರು, ಅವರ ಗುರುಗಳು ಮೂಲತಃ ಗಂಜಾಳ ಗ್ರಾಮದವರು. ಅವರ ಕರಸಂಜಾತರು 9ನೇ ಅಧಿಪತಿಗಳಾದ ಶ್ರೀ ಅನ್ನದಾನ ಮಹಾಸ್ವಾಮಿಗಳು ಅಂದ್ರೆ ನಾವು ಕರೆಯುವ ಗಡ್ಡದ ಅಜ್ಜನವರು ಮತ್ತು ಕಲ್ಲು ಮಠದ ಅಜ್ಜನವರು. ಅವರ ಪುರಾಶ್ರಮದ ತಂದೆ ಹೆಸರು ಹೊಸಮಠದ ವೀರಯ್ಯನವರು. ಇವರ ಮೂಲ ಮನೆತನಕ್ಕೆ ಚೌಕಿ ಮಠದವರು ಎಂದು ಕರೆಯಲಾಗುತ್ತಿತ್ತು. ಇವರು ಇಟಿ ಗ್ರಾಮಕ್ಕೆ ಬಂದದ್ದು ಬಕ್ಕಪ್ಪ ಅಂತಕ್ಕಂಥ ಸಂಸ್ಥಾನಿಕ ಅರಸ. ಆ ಕಾಲದಲ್ಲಿ ಅವರು ಇಟಗಿ ಗ್ರಾಮಕ್ಕೆ ಬಂದಿರುತ್ತಾರೆ. ಶ್ರೀ ಅನ್ನದಾನಿ ಮಹಾಸ್ವಾಮಿಗಳು ಗಂಜಾಳದಿಂದ ಹಾಲಕೆರೆಗೆ ಹೋಗುವಾಗ ಇಟಗಿ ದೇಸಾಯಿವರ ಹಾಗೂ ಗ್ರಾಮದ ಭಕ್ತರ ಆಮಂತ್ರಣದ ಮೇರೆಗೆ ಒಮ್ಮೆ ಅಲ್ಲಿ ಒಂದು ದಿನ ತಂಗಿದ್ದರು. ದೇಸಾಯಿಯವರ ಅರಮನೆಯಲ್ಲಿ ಶ್ರೀಗಳವರ ಪೂಜೆ ಪ್ರಸಾದವಾಯಿತು. ಅರಮನೆಯಲ್ಲಿ ಅತ್ಯಾನಂದ ಕುಳಿತಿರುವಾಗ ಅರಮನೆಯನ್ನು ಮೆಚ್ಚಿ ದೇಸಾಯಿಯವರನ್ನು ಕುರಿತು ಈ ಅರಮನೆ ಮಠವಿದ್ದಂತಿದೆ ಎಂದು ಅಪ್ಪಣೆಯನ್ನು ಮಾಡಿದರು. ದೇಸಾಯಿಯವರು ಭಕ್ತಿಯಿಂದ ಸಾಷ್ಟಾಂಗ ಮಾಡಿ ಈ ಗ್ರಾಮದಲ್ಲಿ ಮಠವೊಂದನ್ನು ಅಸ್ತಿತ್ವದಲ್ಲಿ ಬರಲಿ ಎಂದು ಪ್ರಾರ್ಥನೆ ಮಾಡಿಕೊಂಡರು. ಗುಳುಗುಳಿ ಗ್ರಾಮದ ದಾರಿಯಲ್ಲಿದ್ದ 12 ಕೂರಿಗೆ ಚೌಕಿ ಹೊಲವನ್ನು 5 ಎಕರೆ ತೋಟವನ್ನು ಮಹಾಸ್ವಾಮಿಗಳ ಪಾದಕ್ಕೆ ಅವರು ಅರ್ಪಿಸಿದರು. ಇವತ್ತು ಆ ಗುಳುಗುಳಿ ಜಾಗದಲ್ಲಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಒಂದು ಗದ್ದಿಗೆ ಇದೆ, ಇವತ್ತು ನಾವಲ್ಲಿ ಕಾಣಬಹುದು. ಹಾಗೆಯೇ ಇವತ್ತು ಚೌಕಿ ಹೊಲನೂ ಇದೆ ಮತ್ತು ತೋಟನೂ ಇರುವುದನ್ನ ನಾವು ಗಮನಿಸುತ್ತೇವೆ. ಈ ಒಂದು ಇಟಗಿ ದೇಸಾಯಿಯವರು ಶ್ರೀಮಠಕ್ಕೆ ಶ್ರೀ ಭಕ್ತರ ಆಗಿರುವುದರಿಂದ ಅಲ್ಲಿಂದ ನಮಗೆ ಶ್ರೀಮಠಕ್ಕೆ ಸಂಸ್ಥಾನ ಮಠ ಅಂತಕ್ಕಂಥದ್ದು ಅದು ಪ್ರಾಪ್ತವಾಗಿದೆ ಅಂತ ಹೇಳ್ಬೋದು. ಇಟಗಿ ದೇಸಾಯಿಯವರು, ಶಾಂತಿಗಿರಿ ದೇಸಾಯಿಯವರು, ಇದು ಮೂಲ ಇತಿಹಾಸವನ್ನು ಹುಡುಕಿಕೊಂಡು ಹೋದ್ರೆ ಈ ಮಲ್ಲಸರ್ಜ, ಈ ಸದ್ಯ ಇರುವಂತ ಮಲ್ಲಸರ್ಜ, ಅದ್ರ ಹಿಂದ ಇರ್ತಕ್ಕಂಥ ಶಿವಾಯಿ ಗಂಧರ್ವ ಸರ್ಜರು ಅವರು
ಕಿತ್ತೂರು ಚೆನ್ನಮ್ಮನ ವಂಶಸ್ಥರ ಮೂಲ ವಂಶಸ್ಥರು ಅಲ್ಲಿವರೆಗೆ ಲಿಂಕ್ ಬರುವುದನ್ನ ನಾವು ಅವರ ಇಟ್ಟಿಗೆ ಅರಮನೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಸದ್ಯ ಇರುವಂತ ಏನ್ ದೇಸಾಯಿ ಅವ್ರನ್ನ ಭೇಟಿಯಾದಾಗ ಅವರು ತಮ್ಮ ದಾಖಲಾತಿಗಳಲ್ಲಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು, ಅವ್ರನ್ನ ಇಂಟ್ರೂ ಮಾಡಿದ್ರು. ನಮ್ಮ ಹಾಲಿಕೇರಿ ಸಂಸ್ಥಾನ ಮಠ ಒಂದೋದ್ದೇನಂತೇಳಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂತ FN ಹುಡಿಯದವರು ಇವತ್ತು ಹಂಪಿ ವಿಶ್ವವಿದ್ಯಾಲಯ PhD ಮಾಡ್ತಾ ಇದ್ದಾರೆ. ಆ ಒಂದು ವಿಷಯದ ಕುರಿತು ನಾವು ಅಲ್ಲಿ ಅವರ ಸಂದರ್ಶನಕ್ಕೆ ಹೋದಾಗ ಈ ವಿಷಯ ಸಂಸ್ಥಾನ ಮಠ ಅಂತ ಯಾವಾಗ ಬಂತು ಅಂತೇಳಿ ನಮ್ಗೆ ಹಂಪಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ವಿಚಾರಿಸಿದಾಗ ನಾವು ಅದನ್ನ ಸರ್ವೆ ಮಾಡಕ ಹೋದಂತ ಸಂದರ್ಭದಲ್ಲಿ ನಮಗೆ ಈ ಇಟಗಿ ದೇಸಾಯರಿಂದ, ಶಾಂತಿಗಿರಿ ದೇಸಾಯರಿಂದ ಮತ್ತು ಈ ಕಿತ್ತೂರು ಚೆನ್ನಮ್ಮನ ವಂಶಸ್ಥರು ಆ ಪರಂಪರೆ ಒಳಗೆ ಇವರು ಬರ್ತಾರೆ ಅನ್ನೋದನ್ನ ನಾವು ಅಂದ್ರೆ ಯಾವಾಗ ಈಗ ದೇಸಾಯಿಯರು ಶ್ರೀಮಠಕ್ಕೆ ಈ ಹೊಲವನ್ನ 12 ಕೂರಿಗೆ ಚೌಕಿ ಹೊಲವನ್ನ 5 ಎಕರೆ ತೋಟವನ್ನ ಏನು ಪಾದಗಳಿಗೆ ಶ್ರೀಗಳ ಪಾದಕ್ಕೆ ಅರ್ಪಣೆ ಮಾಡಿರಲ್ಲ, ಅಲ್ಲಿಂದ ಅವರು ಶ್ರೀಮಠದ ಭಕ್ತರಾದ್ರು. ಅಂದಿಂದ ಸಂಸ್ಥಾನ ಮಠ ಎನ್ನುವಂಥದ್ದು ಬಂದಿತ್ತು ಎನ್ನುವುದನ್ನ ನಾವು ಗಮನಿಸಬೇಕಾಗ್ತದೆ. 9ನೇ ಗುರುಗಳಾಗಿರ್ತಕ್ಕಂಥ ಶ್ರೀ ಅನ್ನದಾನ ಸ್ವಾಮಿಗಳವರ ಕಾಲದಲ್ಲಿ ಇಟಗಿ ಮಠ ಸ್ಥಾಪನೆ ಆಯಿತು. ಅಂದಿನಿಂದ ಶ್ರೀಮಠಕ್ಕೆ ಸಂಸ್ಥಾನ ಮಠ ಎಂತಕ್ಕಂಥ ಅಭಿಧಾನ ಅದು ಪ್ರಾಪ್ತವಾಯಿತು ಅಂತೇಳಿ ನಾವು ಈ ಚರಿತ್ರೆಯಿಂದ ತಿಳಿದುಕೊಳ್ಳಬಹುದು. ಪೂರ್ವಾಶ್ರಮದ ಮಾಹಿತಿ ಪ್ರಕಾರ ಸಿದ್ಧಲಿಂಗಯ್ಯ ಮತ್ತು ವೀರಯ್ಯ ಎಂಬ ಇಬ್ಬರು ತಮ್ಮಂದಿರಿದ್ದರು. ವೀರಯ್ಯ ನಿಲ್ಲವ್ವ ಶರಣ ದಂಪತಿಗಳಿಗೆ ಅನ್ನದಾನಯ್ಯ, ಮುಪ್ಪಯ್ಯ ಮತ್ತು ಸಂಗಯ್ಯ ಎಂಬ 3 ಮಕ್ಕಳು. ಮುಪ್ಪಯ್ಯನನ್ನು ಹಾಲಕೆರೆ ಶ್ರೀಮಠಕ್ಕೆ ಮರಿಯನ್ನಾಗಿ ಮೊದಲು ಬಿಡಲಾಗಿತ್ತು. ಆದರೆ 9ನೇ ಗುರುಗಳಾದ ಶ್ರೀ ಅನ್ನದಾನ ಮಹಾಸ್ವಾಮಿಗಳು ಮರಿಗಳನ್ನು ನೋಡಲು ಹಾಲಕೆರೆಯಿಂದ ಇಟಗಿಗೆ ಸ್ವತಃ ಆಗಮಿಸಿದ ಸಂದರ್ಭದಲ್ಲಿ ಆಗ ಮುಪ್ಪಯ್ಯನನ್ನು ನೋಡಿದರು. ಅದೇ ಹೊತ್ತಿನಲ್ಲಿ ಹೊಲಕ್ಕೆ ಹರಗಲು ಎತ್ತು ಹೊಡೆದುಕೊಂಡು ಹೋಗಿದ್ದ ಅನ್ನದಾನಯ್ಯ ಹೆಗಲ ಮೇಲೆ ಮಣಿ ಹಾಕಿಕೊಂಡು ಮನೆಗೆ ಬಂದನು. ಮಹಾಸ್ವಾಮಿಗಳು ಆತನನ್ನು ನೋಡಿ ಮಾತನಾಡಿಸಿದರು. ಯೋಗಿ ಲಕ್ಷಣಗಳೆಲ್ಲ ಆತನಲ್ಲಿ ಸ್ಪಷ್ಟವಾಗಿ ಗೋಚರಿಸಿದ್ದವು. ಮುಪ್ಪಯ್ಯನನ್ನು ಬಿಟ್ಟು ಅನ್ನದಾನಯ್ಯನೇ ತಮ್ಮ ಮರಿ ಎಂದು ಅಪ್ಪಣೆ ಮಾಡಿ ಆಶೀರ್ವದಿಸಿದರು. ತದನಂತರ ಆತನು ದೇಶಿಕನಾಗಿ ಮಹಾಸ್ವಾಮಿಗಳ ಸೇವೆಯಲ್ಲಿ ನಿರತನಾದನು. ಅನ್ನದಾನ ಮರಿ, ಅನ್ನದಾನ ದೇಶಿಕ ಎಂದು ಈತನಿಗೆ ಕರೆಯಲಾಯಿತು. ಮೊದಲು ಪೂಜ್ಯರು ಮರಿಯನ್ನಾಗಿ ಆರಿಸಿಕೊಳ್ಳುತ್ತಾರೆ. ಅವರು ಅವರ ಸೇವಕ್ಕೆ ನಿಂತಾಗ ದೇಶಿಕರಾಗುತ್ತಾರೆ. ಅವರನ್ನ ಉತ್ತರಾಧಿಕಾರಿಯನ್ನು ಮಾಡಿದಾಗ ಅವರು ದೇವರಾಗುತ್ತಾರೆ. ಆ ನಂತರ ಪಟ್ಟಾಧಿಕಾರ ಮಾಡಿದಾಗ ಅವರು ಮಹಾಸ್ವಾಮಿಗಳಾಗಿ ಶ್ರೀಮಠವನ್ನು ನಡೆಸಿಕೊಳ್ಳುವ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ. ಇದು ಒಂದು ವಿರಕ್ತ ಪರಂಪರೆಯಲ್ಲಿ ಬರ್ತಕ್ಕಂಥ ಒಂದು ಪದ್ಧತಿ. ಹೀಗೆ ಶ್ರೀಮಠದ ಹಾಲಕೆರೆ ಮಠದ 10ನೇ ಗುರುಗಳಾಗಿ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಅನ್ನದಾನೀಶ್ವರ ಮಹಾಸ್ವಾಮಿಗಳೆಂಬ ಅಭಿಧಾನದಿಂದ ಲೋಕಪೂಜ್ಯರಾಗಿ ವಿಖ್ಯಾತರಾದವರು ಗುರು ಅನ್ನದಾನ ಮಹಾಸ್ವಾಮಿಗಳು. ಹಾಲಕೆರೆಯಲ್ಲಿ ಈಗಿರುವ ಕಲ್ಲು ಮಠದ ಸ್ಥಳದಲ್ಲಿಯೇ ಕಟ್ಟಿಗೆ ಮಠ ಇತ್ತು. ಕಲ್ಲು ಮಠವು 9ನೇ ಗುರುಗಳಾದ ಶ್ರೀ ಅನ್ನದಾನ ಮಹಾಸ್ವಾಮಿಗಳ ಕಾಲದಲ್ಲಿ ನಿರ್ಮಾಣವಾಯಿತು. ಕಲ್ಲು ಮಠದ ಮುಂದೆ ಮಠದ ದರ್ಶನದ ಮೇಲೆ ಇತ್ತು, ಜೊತೆಗೆ ಹೊಂದಿಕೊಂಡು ಬೇರೊಬ್ಬರ ಮನೆ ಇದ್ದಿತ್ತು. ಕೆಲವು ವರ್ಷಗಳ ಕಾಲ ಆ ಮನೆಯನ್ನು ಅಂಚೆಯ ಕಚೇರಿಯಾಗಿ ಉಪಯೋಗಿಸಿದರು. ಅಲ್ಲಿ ಬಾಗಿಲುಗಳು ಇದ್ದವು. ಆ ಸಂದರ್ಭದಲ್ಲಿ ನಮ್ಮ 9ನೇ ಗುರುಗಳಾಗಿರ್ತಕ್ಕಂಥ ಅನ್ನದಾನ ಮಹಾಸ್ವಾಮಿಗಳು ಕಲ್ಲು ಮಠದ ಗಡ್ಡದ ಸ್ವಾಮಿಗಳು ಆ ದನದ ಮನೆಯಲ್ಲೇ ಇರುತ್ತಿದ್ದರು. ಆ ಮನೆಯಲ್ಲಿ ಅವರು ಪೂಜಾದಿಗಳು ನಡೆಸಿದ್ದರು. ಸ್ವಾಮಿಗಳಿಗಾಗಿ ಅಲ್ಲಿ ತೂಗು ಮಣೆಯನ್ನು ಹಾಕಲಾಗಿತ್ತು. ಈಗ ಕಟ್ಟಿಗೆ ಮಠ ಇರುವ ಸ್ಥಳದಲ್ಲಿ ಆಗ ಬಣವೆ ಒಟ್ಟುತ್ತಿದ್ದರು. ಜೊತೆಗೆ ಜಾಲಿಯ ಮುಳ್ಳಿನ ಬೇಲಿಗಳು ಇರ್ತಿದ್ದವು. ಇಂಥ ಒಂದು ಬಹಳ ಅಸ್ವಸ್ಥವಾಗಿರ್ತಕ್ಕಂಥ ಶ್ರೀಮಠವನ್ನ ಅತ್ಯಂತ ಉನ್ನತ ದರ್ಜೆಗೆ ಏರಿಸಿದಂತ ಕೀರ್ತಿ ಗುರು ಅನ್ನದಾನ ಮಹಾಶಿವಗಳವರಿಗೆ ಸಲ್ಲುತ್ತದೆ. ದೊಡ್ಡ ಅಜ್ಜನವರೆಂದು ನಾವು ಕಲ್ಲಮಠದ ಅಜ್ಜನವರನ್ನು ಕರೆದರೆ, ಶ್ರೀ ಗುರು ಅನ್ನದಾನ ಮಹಾಸ್ವಾಮಿಗಳನ್ನ ಸಣ್ಣ ಅಜ್ಜವರೆಂದು ಹಾಲಕೆರೆಯ ಭಕ್ತರು ಮತ್ತು ಹಾಲಕೆರೆಯ ಶ್ರೀಮಠದ ಎಲ್ಲ ಶಾಖಾ ಮಠದ ಭಕ್ತರು ಆಗಿರ್ಬೋದು, ನಾಡಿನ ಎಲ್ಲ ಭಕ್ತರು ಅವರನ್ನ ಹಿರಿಯ ದೊಡ್ಡ ಅಜ್ಜನವರೆಂದು ಕಲ್ಲು ಮಠದ ಅಜ್ಜರನ್ನು ಕರೆದರೆ, ಕಟ್ಟಿಗೆ ಮಠದ ಅಜ್ಜನರನ್ನ ಗುರು ಅನ್ನದಾನ ಮಹಾಸ್ವಾಮಿಗಳನ್ನ ಸಣ್ಣ ಅಜ್ಜನವರೆಂದು ಕರೆಯುವ ವಾಡಿಕೆ ಇದೆ. ಅಂದ್ರೆ ನಮ್ಮಲ್ಲಿ ಏನಿದೆ ಅಂತಂದ್ರೆ ಈ ಒಂದು ಪರಂಪರೆ ಒಳಗ ಅಜ್ಜ ಅನ್ನುವಂಥದ್ದು, ಈಗ ಮನೆಯ ಒಡೆಯನಿಗೆ ಹಿರಿಯ ಅಂತ ಹೇಗೆ ಕರಿತೀವಿ, ಕುಟುಂಬಕ್ಕೆ ಬಂದಾಗ ಹಾಗೆ ಯಜಮಾನ ಅಂತ ಹೇಗೆ ಕರಿತೀವಿ, ಹಾಗ ಮಠದೊಳಗೆ ಇರುವಂತ ಹಿರಿಯರಿಗೆ ಅಜ್ಜ ಅನ್ನುವಂಥದ್ದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಳಕೆಯಲ್ಲಿರುವಂತ ಒಂದು ಪರಿಭಾಷೆ. ಆ ರೀತಿ ಒಳಗ ಸಣ್ಣ ಅಜ್ಜವರೆಂದು ಇವರನ್ನು ಕರೆಯುತ್ತಿದ್ದರು. ಶ್ರೀಮಠದಲ್ಲಿ ಅವಾಗ ದಾಸೋಹಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಮಠದ ಸ್ವಾಮಿಗಳು ಭಕ್ತರ ಮನೆಯಿಂದಲೇ ದಿನಾಲು ಪ್ರಸಾದವನ್ನ ಬರುತ್ತಿತ್ತು. ದೊಡ್ಡ ಅಜ್ಜನವರು ಸಲುವಾಗಿ ಭಕ್ತರು ಬಹಳ ಮಡಿಯುಡಿಯಿಂದ ಗಂಡು ಮಕ್ಕಳಿಗೆ ಸಿದ್ಧಪಡಿಸಿದ ಪ್ರಸಾದವನ್ನು ಅವರು ಪ್ರಸಾದ ತೆಗೆದುಕೊಳ್ತಿದ್ದರು. ಹೆಣ್ಣು ಮಕ್ಕಳು ಮಾಡಿರುವಂತ ಪ್ರಸಾದವನ್ನ ಅಜ್ಜನವರು ತೆಗೆದುಕೊಳ್ತಿದ್ದಿಲ್ಲ. ಮಡಿಯಲ್ಲಿ ಬಹಳ ಸಿದ್ಧಹಸ್ತರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು, ಆ ನಂತರ ಗುರು ಅನ್ನದಾನ ಮಹಾಸ್ವಾಮಿಗಳಾಗಿರಬಹುದು, ನಮ್ಮ ಕಲ್ಲು ಮಠದ ಅಜ್ಜನವರಾಗಿರ್ಬೋದು, ಗದುಗಿನ ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಪುಟ್ಟರಾಜ ಗವಾಯಿಗಳವರು ಆಗಿರ್ಬೋದು, ಈ ಪರಂಪರೆಯಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಪರಂಪರೆಯಲ್ಲಿ ಬರುವಂತ ಎಲ್ಲ ಪೂಜ್ಯರು ಗಂಡು ಮಕ್ಕಳು ಮಾಡಿದ ಅಡಿಗೆಯನ್ನೇ ಮಾತ್ರ ಪ್ರಸಾದವನ್ನ ಮಾಡ್ತಿದ್ದರು. ಹೆಣ್ಣು ಮಕ್ಕಳು ಏನ ಇದ್ದರೂ ಅವರು ಒಣ ಪದಾರ್ಥಗಳನ್ನ ಅಷ್ಟೇ ಮಾಡಿಕೊಡುವಂತ ಪದ್ಧತಿ ಇತ್ತು. ಅಡಿಗೆಯನ್ನು ಗಂಡು ಮಕ್ಕಳೇ ಮಾಡುವಂತ ಪರಂಪರೆ
ಇರುವುದನ್ನ ಅಷ್ಟು ಮಡಿ ಇಲ್ಲಿ ಏನಂತಲ್ಲ ಪ್ರಸಾದ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಇವೆಲ್ಲವುಗಳನ್ನ ಮಾಡುವಂತ ಪರಿಪಾಠ ಇಂದಿಗೂ ನಡೆದುಕೊಂಡು ಬಂದಿರುವುದು ನಾವು ಗಮನಿಸಬೇಕಾಗಿರುವಂತ ಸಂಗತಿ. ಹೀಗೆ ದೊಡ್ಡ ಅಜ್ಜನವರು ಅನೇಕ ಹಿಮಾಲಯ ಪರ್ವತದಲ್ಲಿ ಹೋಗಿ ತಪಸ್ಸನ್ನು ಆಚರಿಸಿ ಬಂದು ಇಲ್ಲಿ ಏನಂತಲ್ಲ ನಮ್ಮ ಪಡಿಯಮ್ಮನಿಗೆ ದೀಕ್ಷೆಯನ್ನು ಕೊಡುವುದು, ಅದರ ಜೊತೆಗೆ ಇಲ್ಲಿ ನಾಡಿನಾದ್ಯಂತ ಇರುವಂತ ಎಲ್ಲ ಭಕ್ತರಿಗೆ ತಮ್ಮ ಆಶೀರ್ವಾದ ದರ್ಶನವನ್ನ ಕೊಡುತ್ತಾ ಅನೇಕ ಲೀಲೆಗಳನ್ನು ಪವಾಡವನ್ನು ಮಾಡುತ್ತಾ ಅವರು ದೊಡ್ಡ ಅಜ್ಜನವರು 102 ವರ್ಷ ಲೀಲೆಯಲ್ಲಿ ಇದ್ದು ತಾವಿದ್ದಲ್ಲೇ ಅನ್ನದಾನ ಮರಿಯನ್ನ ಸಣ್ಣ ಅಜ್ಜನವರನ್ನು ಗುರುತಿಸಿ ತಮ್ಮ ಉತ್ತರಾಧಿಕಾರಿ ಎಂದು ಆಜ್ಞಾಪಿಸಿ ಕೊನೆ 2 ವರ್ಷ ಅವರ ಸೇವೆಯನ್ನ ಗುರು ಅನ್ನದಾನ ಮಹಾಸ್ವಾಮಿಗಳವರು ಮಾಡ್ತಾರೆ. ಆ ನಂತರ ಕೆಲ ಕಾಲ ದೊಡ್ಡ ಅಜ್ಜನವರು ಇಟಗಿ, ಗಂಜಾಳ ಮತ್ತು ಕೊಡಿಕೊಪ್ಪದಲ್ಲಿ ಕೆಲ ದಿನಗಳಿದ್ದು ಹಾಲಿಕೇರಿಗೆ ಬಂದು ಅವರು ಕ್ರಿಸ್ತ ಶಕ 1913ರಲ್ಲಿ ಅಂದ್ರೆ ಶಾಲಿವಾನ ಶಕ 1835 ಪುಷ್ಯ ಶುದ್ಧ ತದಿಗೆ ಮಂಗಳವಾರ ಅವರು ಶಿವಾಧೀನರಾಗುತ್ತಾರೆ. ಅವರ ಕರ್ತೃ ಗದ್ದೆಗೆ ಕಲ್ಲು ಮಟ್ಟದಲ್ಲಿ ಇರುವುದನ್ನ ಇದ್ದು ಇವತ್ತು ಎಲ್ಲ ನಾಡಿನ ಎಲ್ಲಾ ಭಕ್ತರಿಗೂ ಅವರು ಆಶೀರ್ವಾದವನ್ನ ಗೈಯುತ್ತಿದ್ದಾರೆ. ಹೀಗೆ ಅವರ ಆ ಸಂದರ್ಭದಲ್ಲಿ ನಾಡಿನ ಅನೇಕ ಹರಚರ ಮೂರ್ತಿಗಳು ಲಕ್ಷಾವಧಿ ಜನ ಅವರ ದರ್ಶನಕ್ಕೆ ಬರುತ್ತಾರೆ. ಭಕ್ತರು ಆ ಸಮಯದಲ್ಲಿ ಹಾಕಿದ ದಕ್ಷಿಣೆಯ ಮೊತ್ತ 10,000 ರೂಪಾಯಿಗಳಾಗಿದೆ ಎನ್ನುವುದನ್ನ ಶಾಸ್ತ್ರಿ ಮಠರು ತಮ್ಮ ಲೇಖದಲ್ಲಿ ಉಲ್ಲೇಖ ಮಾಡುತ್ತಾರೆ. ಆ ಕಾಲದಲ್ಲಿ 10,000 ರೂಪಾಯಿಗಳೆಂದರೆ ಬಹಳ ರಾಶಿ ಅನಿಸುತ್ತಿತ್ತು ಎಂಬ ವಿಚಾರವನ್ನು ಕೂಡ ಅದು ಸಣ್ಣ ಮಾತಲ್ಲ ಅನ್ನುವಂಥದ್ದನ್ನು ಕೂಡ ವಿದ್ವಾಂಸರು ಇಲ್ಲಿ ಗುರುತಿಸುತ್ತಾರೆ. ಅವರ ಈ ನೆನಪಿಗಾಗಿ ನಮ್ಮ ಗುರು ಅನ್ನದಾನ ಮಹಾಸ್ವಾಮಿಗಳವರು 1915ರಲ್ಲಿ ಸಂಸ್ಕೃತ ಪಾಠಶಾಲೆ ಅವರ ಸ್ಮರಣಾರ್ಥ ಸಂಸ್ಕೃತ ಪಾಠಶಾಲೆಯನ್ನ ಆರಂಭ ಮಾಡ್ತಾರೆ. ಕೋಡಿಕೊಪ್ಪದ ಬಸಯ್ಯ ಶಾಸ್ತ್ರಿಗಳು ಆ ಸಂದರ್ಭದಲ್ಲಿ ಅದನ್ನ ನಡೆಸಿಕೊಂಡು ಹೋಗುತ್ತಾರೆ. ಎಲ್ಲರ ಸಮ್ಮತಿಯನ್ನ ಪಡೆದು ಅಜ್ಜನವರು 1910ನೇ ವರ್ಷ ಶುಭ ಮುಹೂರ್ತದಲ್ಲಿ ಗುರು ಅನ್ನದಾನೇಶ್ವರಿಗೆ ಅಧಿಕಾರವನ್ನ ಕೊಡ್ತಾರೆ. ಸಂಪ್ರದಾಯಕ್ಕೆ ಅನುಗುಣವಾಗಿ ಎಲ್ಲ ವಿಧಿವಿಧಾನಗಳನ್ನ ವೈದಿಕ ವಿಧಾನಗಳು ಅಂದ್ರ ಪಟ್ಟಾಧಿಕಾರ ಸಂದರ್ಭದಲ್ಲಿ ಮಾಡ್ಬೇಕಾದಂತ ಎಲ್ಲಾ ವಿಧಾನಗಳನ್ನ ರೋಣದ ಶ್ರೀಪಾದ ಮಹಾಸ್ವಾಮಿಗಳು, ಮಲ್ಲಿಕೆರೆ ಚನ್ನಬಸವ ಸ್ವಾಮಿಗಳು, ಕನಕೇರಿ ರುದ್ರ ಸ್ವಾಮಿಗಳು, ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಸ್ವಾಮಿಗಳು, ಆನಗಲ್ಲ ವಿರಕ್ತ ಮಠದ ಸದಾಶಿವ ಮಹಾಸ್ವಾಮಿಗಳು, ಇತರ ಹರಗುರ ಚರಮೂರ್ತಿಗಳು ಆ ಒಂದು ಪಟ್ಟಾಧಿಕಾರ ಸಂದರ್ಭದಲ್ಲಿ ಆಗಮಿಸಿರುತ್ತಾರೆ. ಅವರೆಲ್ಲರ ಒಂದು ಸಂದರ್ಭದಲ್ಲಿ ಇವರಿಗೆ ಪಟ್ಟಾಧಿಕಾರ ಆಗುತ್ತದೆ. ಹೀಗೆ ದೊಡ್ಡ ಅಜ್ಜನವರ ತದನಂತರ ಬಹಳ ಒಂದು ಸಂಕಷ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥ ಶ್ರೀಮಠವನ್ನ ಈ ಒಂದು ಉನ್ನತ ದರ್ಜೆಗೇರಿಸಿರುವಂತ ಕೀರ್ತಿ ಗುರು ಅನ್ನದಾನ ಮಹಾಶಿವಯೋಗಿಗಳವರಿಗೆ ಸಲ್ಲುತ್ತದೆ. ಇವರು ಯಲಬುರ್ಗಾ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಹೊಸಮಠದ ವೀರಯ್ಯ ಮತ್ತು ನೀಲಮ್ಮರ ಜ್ಯೇಷ್ಠ ಪುತ್ರರಾಗಿ ಕ್ರಿಸ್ತ ಶಕ 1887ರಲ್ಲಿ ಗುರು ಅನ್ನದಾನೇಶ್ವರರು ಜನಿಸ್ತಾರೆ. ಇವರು ಸಾದಾ ಹುಡುಗರಂತೆ ಹಳ್ಳಿಯಲ್ಲಿ ವಾತಾವರಣದಲ್ಲಿ ಬೆಳೆದಂತವರು. ಸ್ವಲ್ಪ ದೊಡ್ಡವರಾಗುತ್ತಿದ್ದಂತೆ ಊರಲ್ಲಿ ಕಂತಿ ಭಿಕ್ಷೆಗೆ ಹೋಗುತ್ತಿದ್ದರು. ಮಡಿಯ ದೋತರವನ್ನು ಉಟ್ಟು ದೊಡ್ಡ ವಸ್ತ್ರವನ್ನೇ ಹೊದೆದು ಬಿದಿರಿನ ಪುಟ್ಟಿಯನ್ನು ಕೈಯಲ್ಲಿ ಹಿಡಿದು ಅದರ ಮೇಲೆ ಹಸ್ತ ಪವಾಡವೊಂದವನ್ನು ಹಾಕಿಕೊಂಡು ಮುಚ್ಚಿ ಸ್ಫುಟವಾಗಿ ಭಸ್ಮಧಾರಣ ಮಾಡಿಕೊಂಡು ಸದಾಚಾರಿಗಳಾಗಿ ವೀರಶೈವ ಲಿಂಗಾಯತರ ಮನೆಗಳಿಗೆ ಅಡ್ಡಾಡಿ ರೊಟ್ಟಿ, ಪಲ್ಯ, ಅನ್ನ ಇತ್ಯಾದಿ ಎತ್ತಿಕೊಂಡು ಬರುತ್ತಿದ್ದರು. ಕಂತಿ ಭಿಕ್ಷೆ ಅವರ ಆರಂಭದಲ್ಲಿ ಅವರ ಒಂದು ಮನೆತನದಲ್ಲಿ ಒಂದು ಸಂಸ್ಕಾರ ರೂಪವಾಗಿ ಅದು ತಾಳಿತ್ತು ಅನ್ನುವುದನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ಆ ಶ್ರೀಗಳು ಮನೆಯ ಜನರಿಗೂ ಪರಸ್ಥಳಗಳಿಂದ ಬರು ಹೋಗುವ ಹಾಗೂ ವಸತಿ ಮಾಡುವ ಜನರಿಗೂ ಉಪಯೋಗಿಸಲ್ಪಡುತ್ತಿದ್ದ ಪ್ರಸಾದವನ್ನ ಕುಮಾರ ಅಂದಾನಯ್ಯನಿಗೆ ಶುಭ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸ ಮಾಡಿಸಲಾಗಿತ್ತು. ಇಟಗಿ ಚಾವಡಿ ಎದುರು ಒಂದು ಗುಡಿ ಇದೆ. ಅಲ್ಲಿ ಹಾಕಲಾಗಿದ್ದ ಗಾವಟಿ ಶಾಲೆಯಲ್ಲಿ ಇವರು ಕಲಿಯಲು ಪ್ರಾರಂಭಿಸಿದರು. ಮೂಲಾಕ್ಷರ, ಅಂಕಿ ಮಗ್ಗಿ, ಬಾಯ್ಲೆಕ್ಕ, ಬೇರೀಜು, ವಜಬಾಕಿ, ಗುಣಾಕಾರ, ಭಾಗಾಕಾರ, ತ್ರೈರಾಸಿಕ, ಪಂಚರಾಸಿಕ, ಸರಳ ಬಡ್ಡಿ, ಚಕ್ರ ಬಡ್ಡಿ, ವ್ಯಾಕರಣ, ಜಮಾ ಖರ್ಚು, ಕಾವ್ಯ ಮೊದಲಾದವುಗಳಲ್ಲಿ ಇವರು ವಿಷಯವನ್ನ ಅತ್ಯಂತ ಚುರುಕು ಬುದ್ಧಿಯಿಂದ ಕಲಿತಿದ್ದರು. ಮಾಸ್ತರಿಗೂ ಮತ್ತು ಮನೆಯವರಿಗೂ ಅಚ್ಚುಮೆಚ್ಚಿನವರಾಗಿದ್ದರು. ಶಾಲೆಯಲ್ಲಿ ಕಲಿಸಲಾಗುವ ಎಲ್ಲಾ ವಿಷಯಗಳನ್ನು ಪ್ರಣೀತಿಯಿಂದ ಮನನ ಮಾಡಿಕೊಳ್ಳುವ ಒಂದು ವಿದ್ಯವನ್ನ ಅವರು ಪಡೆದುಕೊಂಡವರಾಗಿದ್ದರು. 4ನೇ ವರ್ಗದವರಿಗೆ ಓದಿಸಿ ವ್ಯವಹಾರಕ್ಕೆ ಬೇಕಾದ್ದೆಲ್ಲ ಕಲಿಸಿ ಬಿಡುವುದು ಆಗಿನ ಪದ್ಧತಿಯಾಗಿತ್ತು. ಓದಿನ ಜೊತೆಗೆ ಮನೆ ಕೆಲಸ, ಮನೆ ದನಗಳನ್ನು ನೋಡಿಕೊಳ್ಳುವುದು, ಶಾಲೆಯಲ್ಲಿ ಓದುವುದು, ಓದಿಸುವುದು, ಒಕ್ಕಲ್ತನ ಮಾಡುವುದು. ಆಗ ಸುಮಾರು 15-16 ವರ್ಷ ವಯಸ್ಸಾಗಿರಬಹುದು. ದೊಡ್ಡ ಅಜ್ಜನವರು ಅಂದಾನೆಯನ್ನು ತಮ್ಮ ಮರಿಯನ್ನಾಗಿ ಆರಿಸಿ ಹಾಲಿಕೆ ಕರೆದುಕೊಂಡು ಹೋದ ಅದೇ ಹಂತದಲ್ಲಿ ಅಜ್ಜನವರು ಅಂದಾಯನಿಗೆ ಕನ್ನಡ ಭಾಷೆ ಮತ್ತು ಕಾವ್ಯಗಳಲ್ಲಿ ಹೆಚ್ಚಿನ ಅಭ್ಯಾಸವನ್ನ ಇಂತಲ್ಲ ಹಿರಿಯ ಅನ್ನದಾನ ಮಹಾಸ್ವಾಮಿಗಳು ಇವರಿಗೆ ಮಾಡಿಸಿದ್ದರು. ಹಾಲಿಕೆರೆ ಮಠದ ಆ ಸಂದರ್ಭದಲ್ಲಿ ಬಸವ ಮರಿದೇವರು ಎಂಬುವರಿದ್ದರು. ಇವರು ಕೂಡ ಅನ್ನದಾನಯ್ಯನಿಗೆ ಓದುವುದರಲ್ಲಿ ಮಾರ್ಗದರ್ಶನ ಮಾಡ್ತಿದ್ರು. ಶ್ರೀ ಮರಿದೇವರ ಗದ್ದುಗೆ ಅಬ್ಬಿಗೇರಿಯಲ್ಲಿದೆ. ಏನು ಮರಿದೇವರು ಗುರು ಅನ್ನದಾನ ಮಹಾಸ್ವಾಮಿಗಳಿಗೆ ಅವರು ಓದಿನಲ್ಲಿ ಸಹಕರಿಸಿದ್ರಲ್ಲ, ಅವರ ಗದ್ದಿಗೆ ಇವತ್ತು ಅಬ್ಬಿಗೇರಿಯಲ್ಲಿ ನಾವು ಕಾಣಬಹುದು. ಹೀಗೆ
ಅಜ್ಜನವರು ಪೂಜಾದಿಗಳನ್ನ ಮಾಡಿಸುವುದು, ಬಟ್ಟೆ ಒಗೆಯುವುದು, ಪತ್ರಿ ಪುಷ್ಪಗಳನ್ನು ಎತ್ತಿ ತರುವುದು ಮೊದಲಾದ ಸೇವೆಯನ್ನು ಅನ್ನದಾನ ಏನು ಅತ್ಯಂತ ಭಕ್ತಿಯಿಂದ ಗುರು ಸೇವೆಯನ್ನ ಮಾಡ್ತಿದ್ದನು. ಆಗ ದೊಡ್ಡ ಅಜ್ಜನವರ ಹತ್ತಿರ ಕಲ್ಲೂರು ಮಲ್ಲಯ್ಯ ಎಂಬ ಸೇವಕನಿದ್ದನು. ಆತನು ಬಹಳ ನಿಷ್ಠೆಯಿಂದ ಸೇವೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ. ಮಲ್ಲಯ್ಯಜ್ಜ ಎಂದೇ ಜನರು ಆತನನ್ನು ಕರೀತಿದ್ದರು. ಹೀಗೆ ಅನ್ನದಾನ ಏನು ತನ್ನ ಬಾಲ್ಯಾವಸ್ಥೆಯನ್ನ ಇಲ್ಲಿ ಸಾಕಷ್ಟು ವಿದ್ಯೆಯನ್ನ ಪಡೆದುಕೊಂಡವರಾಗಿದ್ದರು. ಅನ್ನದಾಯನು ಕನ್ನಡದಲ್ಲಿ ಶಬರಶಂಕರ ವಿಳಾಸ, ರಾಜಶೇಖರ ವಿಳಾಸ ಅಂತ ಪ್ರೌಢ ಕಾವ್ಯಗಳನ್ನ, ಧರ್ಮಶಾಸ್ತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕೆಂಬುದು ದೊಡ್ಡ ಅಜ್ಜನವರ ಇಚ್ಛೆ ಆಗಿತ್ತು. ರೋಣದ ಗುಲಗಂಜಿ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದ ಸ್ವಾಮಿಗಳ ಹತ್ತಿರ ಕಳಿಸಿದರು. ಹೀಗೆ ಅನ್ನದಾನೆಯನ್ನು ಅಭ್ಯಾಸಕ್ಕಾಗಿ ಕಾಲ್ನಡಿಗೆಯಿಂದಲೇ ಹಾಲಕೆರೆ, ಇಟಗಿ, ರೋಣ ಮೊದಲಾದ ಗ್ರಾಮಗಳಿಂದ ನಡೆಯುತ್ತಲೇ ಹೋಗಿ ಬರುವುದು ಅವರಿಗೆ ರೂಢಿಯಾಗಿ ಬಿಟ್ಟಿತ್ತು. ಹೀಗೆ ದೊಡ್ಡ ಅಜ್ಜನವರ ತರುವಾಯ ಗುರು ಅನ್ನದಾನ ಮಹಾಸ್ವಾಮಿಗಳು ಹಾಲಕೆರೆ ಮಠದ ವ್ಯವಸ್ಥೆ ಮಾಡುತ್ತಾ ಲಿಂಗ ಪೂಜೆ ಮಾಡಿಕೊಂಡು ಇದ್ದರು. ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಶಿಕ್ಷಿತರ ಕೊರತೆ ಬಹಳಷ್ಟು ಎದ್ದು ಕಾಣುತ್ತಿತ್ತು. ಇಲ್ಲಿಯ ಜನಸಾಮಾನ್ಯರು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಮಾಜದ ಹಿತ ದೃಷ್ಟಿಯಿಂದ ಬಹಳ ಇದು ಅವಶ್ಯಕತೆ ಇದೆ ಎಂಬುದನ್ನ ಮನಗಂಡ ಶ್ರೀಗಳು ಮಠಗಳಲ್ಲಿ ಸಂಸ್ಕೃತ ಅಭ್ಯಾಸ ಮಾಡಿಸುವುದು, ಕನ್ನಡ ಭಾಷೆ ಹಾಗೂ ಸಾಹಿತ್ಯವನ್ನು ತಿಳಿಸಿಕೊಡುವುದು, ವೈದಿಕ ಕಲಿಸುವುದು ಆಗಿನ ಕಾಲದ ಅವಶ್ಯತೆ ಆಗಿತ್ತೆಂದು ಈ ಕಾರಣಕ್ಕಾಗಿ ಗುರು ಅನ್ನದಾನೇಶ್ವರು ಹಾಲಕೆರೆ ಮಠದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಸ್ಥಾಪಿಸಿದರು. ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಉದ್ದಾಮ ಪಂಡಿತರಾಗಿದ್ದ ಕೋಡಿಕೊಪ್ಪದ ಪಂಡಿತ ಬಸವರಾಜ ಶಾಸ್ತ್ರಿಗಳನ್ನು ಶಾಲಾ ಅಧ್ಯಾಪಕರೆಂದು ನೇಮಿಸಲಾಯಿತು. ಹಾಲಕೆರೆಯ ಸುತ್ತಮುತ್ತಲಿನ ಭಾಗದಿಂದ ಸ್ವಲ್ಪ ನಿಧಿಯನ್ನು ಸಂಗ್ರಹಿಸಿ ಅದರಿಂದ ಪಾಠಶಾಲೆ ಸುಸೂತ್ರವಾಗಿ ನಡೆಯುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಿದರು. ದೊಡ್ಡ ಅಜ್ಜನವರು ತಮ್ಮ ಅನುಷ್ಠಾನಕ್ಕಾಗಿ ಪ್ರಶಾಂತ ವಾತಾವರಣ ಆಯ್ಕೆ ಮಾಡಿಕೊಂಡಿದ್ದರು. ಅದು ಕಳ್ಕಣ್ಣನವರ ಮನೆತನಕ್ಕೆ ಸಂಬಂಧಿಸಿದ ಹೊಲವಾಗಿತ್ತು. ಅವರು ಆ ಹೊಲವನ್ನ ದೊಡ್ಡ ಅಜ್ಜನವರಿಗೆ ಬಿಟ್ಟು ಕೊಟ್ಟರು. ದೊಡ್ಡ ಅಜ್ಜನವರು ಆಗಾಗ ಅಲ್ಲಿ ಬಂದು ಶಿವಪೂಜೆ ಮಾಡ್ತಿದ್ರು. ಅಲ್ಲದೆ ಒಮ್ಮೆ ದೀರ್ಘ ಸಮಯದವರೆಗೆ ಅನುಷ್ಠಾನವನ್ನು ಸಹ ಮಾಡಿದ್ದರು. ಹೀಗೆ ಇರುವಾಗ ಅನ್ನದಾನ ವಿಜಯ ಪ್ರೌಢಶಾಲೆ ಇರುವ ಸ್ಥಳ, ಸಣ್ಣ ಅಜ್ಜನವರು ಅನುಷ್ಠಾನ ಮಾಡಿದ ದೊಡ್ಡ ಅಜ್ಜನವರ ಮೂರ್ತಿಯನ್ನು ಸ್ಥಾಪಿಸಿರುವ ಸ್ಥಳವು ಈಗ ಕೋಡಿಕೊಪ್ಪದ ಉದ್ದಂಡರ ಅಂದಾನಾಯನಿಗೆ ಸಂಬಂಧಪಟ್ಟದ್ದು. ಸಣ್ಣ ಅಜ್ಜನವರಿಗೆ ದಾನವಾಗಿ ಬಂದುದಾಗಿದೆ. ಈಗಿನ ಆಟದ ಬಯಲು ಮೈದಾನ, ನಮ್ಮ ಶಾಲೆ ಆವರಣದಲ್ಲಿ ಇರತಕ್ಕಂಥ, ಹೈಸ್ಕೂಲ್ ಆವರಣದಲ್ಲಿ ಇರತಕ್ಕಂಥ ಮೈದಾನ, ವಿದ್ಯಾರ್ಥಿ ವಸತಿ ಗೃಹ, ಹಾಸ್ಟೆಲ್ ಇರುವ ಸ್ಥಳ ಕೋಡಿಕೊಪ್ಪದ ಅಣ್ಣಿಗೆರೆ ಅವರಿಗೆ ಸೇರಿದ್ದು. ಗಜೇಂದ್ರಗಢದಲ್ಲಿ ಹಾಲಕೆರೆ ಮಠಕ್ಕೆ ಸಂಬಂಧಿಸಿದ 2 ಅಂಗಡಿಗಳಿಗೆ ಕಾಡಿಗೆ ಅಂದಯ್ಯನವರಿಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಈ ಹೊಲವನ್ನು ಕೊಂಡುಕೊಳ್ಳಲಾಯಿತು ಅಂತೇಳಿ ನಮ್ಗೆ ಇಲ್ಲಿ ಚರಿತ್ರೆಯಲ್ಲಿ ದಾಖಲಾಗಿದೆ. ಹೀಗೆ ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯ ಇರುವ ಭೂಮಿಯು ನೆರೆಗಲ್ ಗ್ರಾಮದ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದು. ಅವರಿಗೆ ಬೇರೆ ಹೊಲವನ್ನು ಕೊಡಿಸಿ ಅಜ್ಜನವರು ಈ ಹೊಲವನ್ನು ಕೊಂಡುಕೊಂಡರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ವಸತಿ ಗೃಹ ನಿರ್ಮಾಣಕ್ಕೆ ಆಗ ಕರ್ನಾಟಕ ಸರ್ಕಾರವು 1 ಲಕ್ಷ ರೂಪಾಯಿಗಳ ಅನುದಾನ ಕೊಟ್ಟಿದ್ದರು. ದೊಡ್ಡ ಅಜ್ಜನವರು ಅನುಷ್ಠಾನ ಮಾಡಲು ಸಂಕಲ್ಪಿಸಿದಾಗ ಆ ಸ್ಥಳದಲ್ಲಿ ಗುಡಿಸಲನ್ನು ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಜೋಪಡಿ ಎಂದು ಕರೆಯುತ್ತಿದ್ದರು. ವೇದ ಕಾಲದ ಋಷಿಗಳ ಆಶ್ರಮ ಕುಟೀರವೆಂದು ಕರೆಯಬಹುದು. ಒಬ್ಬಿಬ್ಬ ಸೇವಕರು ಸ್ವಲ್ಪ ಹೆಚ್ಚು ಕಡಿಮೆ ಸಂಪೂರ್ಣ ಮೌನವನ್ನೇ ಆಚರಿಸುತ್ತಾ ಅಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಭಕ್ತರು ದರ್ಶನಕ್ಕಾಗಿ ಕುಟೀರದವರಿಗೆ ಬರುತ್ತಿರಲಿಲ್ಲ. ಸುತ್ತಮುತ್ತಲಿನ ಹೊಲಗಳಿಗೆ, ತೋಟಗಳಿಗೆ ಕೆಲಸಕ್ಕೆ ಹೋಗುವ ಜನರು, ಪರಸ್ಥಳಕ್ಕೆ ಹೋಗುವ ಜನರು ದೂರದಿಂದಲೇ ಕೈ ಮುಗಿದು ಹೋಗುತ್ತಿದ್ದರು. ಸಣ್ಣ ಅಜ್ಜನವರು ತಮ್ಮ ಅನುಷ್ಠಾನಕ್ಕಾಗಿ ಇದೇ ಪದ್ಧತಿಯನ್ನು ಅನುಸರಿಸಿದರು. ಶುಭ ಮುಹೂರ್ತದಲ್ಲಿ ಅಜ್ಜನವರು ಅನುಷ್ಠಾನ ಪ್ರಾರಂಭಿಸಿದರು. ತ್ರಿಕಾಲಲಿಂಗ ಪೂಜೆ, ಜಪ ಹಾಗೂ ಮಂತ್ರಲೇಖನ ಇವುಗಳ ಮೂಲಕವೇ ಅವರು ಅನುಷ್ಠಾನವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸಿದ್ಧಿಯನ್ನು ಪಡೆದಂತವರು. ಅನುಷ್ಠಾನ 3 ವರ್ಷಗಳವರೆಗೆ ನಿರಂತರವಾಗಿ ನಮ್ಮ ಈ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ಅದರ ಹಿಂದ್ಗಡೆ ಇರತಕ್ಕಂಥ ಗದ್ದಿಗೆ ಅಲ್ಲಿ ಅವರು ನಡೆಸಿದರು. ಆ ಕಾಲದಲ್ಲಿ ಅವರು ಹೆಚ್ಚಾಗಿ ಮೌನವಾಗಿ ಇರುತ್ತಿದ್ದರು. ಆಹಾರದಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಇದ್ದರು. ಹಳ್ಳಿಗಳಲ್ಲಿ ಕುಂಬಾರರು ಮಾಡುವ ಮಣ್ಣಿನ ಕುಡಿಕೆ, ಸಿಡಿಕೆ, ಮುಚ್ಚಳ, ಹರವಿ ಇತ್ಯಾದಿಗಳಲ್ಲಿ ಉಪಯೋಗಿಸಲಾಗುತ್ತಿತ್ತು. ಕುಟೀರದ ಒಳಗೆ ಸ್ವಲ್ಪ ಕಡಿಮೆ ಬಟ್ಟೆ ಧರಿಸುತ್ತಿದ್ದರು. ಕೆಲವು ಸಲ ಅನೇಕ ಅವರು ಕೈಪಿನಿ ಒಳಗ ಅವರು ಇರುತ್ತಿದ್ದರು. ದಿನದಲ್ಲಿ ಆಗಾಗ ಪೂರ್ಣ ಕಪ್ನಿ ಧರಿಸಿ ರುಮಾಲು ಸುತ್ತಿ ಮೈ ಮೇಲೆ ಅಡ್ಡ ವಸ್ತ್ರ ಹೊದೆದು ಆವಿಗೆಗಳನ್ನು ಮೆಟ್ಟಿ ಉದ್ದವಾದ ಬೆತ್ತವನ್ನು ಹಿಡಿದು ಕುಟೀರದ ಹೊರಗೆ ಆಗಮಿಸಿ ಸುತ್ತಲೂ ಸಾವಧಾನವಾಗಿ ಅಡ್ಡಾಡುತ್ತಿದ್ದರು. ಆಗ ದೂರದಿಂದರು ಕಂಚಿತ ದರ್ಶನ ಪಡೆದು ಜನರು ತಾವು ಮಹಾಭಾಗ್ಯವಂತರು ಎಂದು ಭಾವಿಸುತ್ತಿದ್ದರು. ಅನುಷ್ಠಾನ ಕಾಲದಲ್ಲಿ ಅಜ್ಜನವರು ಹಲವು ಕೋಟಿ ಜಪ ಮಾಡಿದರೆಂದು, ಅಷ್ಟೇ ಬೃಹತ್ ಸಂಖ್ಯೆಯ ಮಂತ್ರಲೇಖನ ಮಾಡಿದರೆಂದು ತಿಳಿದು ಬರುತ್ತದೆ. ಹಾನಗಲ ಗುರುಕುಮಾರ ಮಹಾಸ್ವಾಮಿಗಳು ಅನುಷ್ಠಾನ ಕುಂತಿರುವಂತ ಆ ಸಂದರ್ಭದಲ್ಲಿ ಪುನಃ ಕೋಡಿಕೊಪ್ಪದ ಅನುಷ್ಠಾನ ಕುಟೀರಕ್ಕೆ ಆಗಮಿಸಿ ಅಜ್ಜನವರ ಅನುಷ್ಠಾನ ಹೇಗೆ ಯಶಸ್ವಿಯಾಗಿ ಮುಂದುವರೆದಿದೆ ಎಂಬುದನ್ನ ತಿಳಿದು ಮಾರ್ಗದರ್ಶನ ಮಾಡಿ ಹೋಗುತ್ತಿದ್ದರು. ಗದುಗಿನ ತೋಂಟದಾರ್ಯ ಮಠದ ಆಗಿನ ಅಧಿಪತಿಗಳಾದ ಶ್ರೀ ಮನ್ನಿರಂಜನ ಜಗದ್ಗುರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಹಾವೇರಿಯ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ಕೂಡ ಮೇಲಿಂದ ಮೇಲೆ ಅನುಷ್ಠಾನ ಸ್ಥಳಕ್ಕೆ ಆಗಮಿಸಿದ್ದರು. ಅನುಷ್ಠಾನ ಕಾಲದಲ್ಲಿ ಅಜ್ಜನವರ ದರ್ಶನ ಪಡೆಯಲು ವಿವಿಧ ಮಠಗಳ ಸ್ವಾಮಿಗಳು ಕೋಡಿಕೊಪ್ಪಕ್ಕೆ ಬರುತ್ತಲೇ ಇದ್ದರು. ಆಗ ಮುಂಬಯಿ, ಮದ್ರಾಸು ಪ್ರಾಂತಗಳಲ್ಲಿ, ಹೈದರಾಬಾದು, ಮೈಸೂರು, ಕೊಡಗು ಸಂಸ್ಥಾನಗಳಲ್ಲಿಯೂ ಹರಿದು ಹಂಚಿ ಹೋಗಿತ್ತು. ಅಲ್ಲಿನ ಎಲ್ಲಾ ಮಠದ ಪೂಜ್ಯರು
ಅಜ್ಜನವರು ಮೌನವಾಗಿ ಅನುಷ್ಠಾನದಲ್ಲಿ ಕುಳಿತ ಪೂಜ್ಯರನ್ನು ನೋಡಿಕೊಂಡು ಹೋಗುತ್ತಿದ್ದರು. ಅಜ್ಜನವರು ಸಿದ್ಧಾಸನ ಹಾಕಿ ಲಿಂಗ ನಿರೀಕ್ಷೆ, ಜ್ಞಾನ, ಜಪ ಇವುಗಳಲ್ಲಿ ತಲ್ಲೀನರಾಗಿದ್ದರು. ಇದನ್ನು ಹತ್ತಿರದಿಂದ ಕಂಡ ಶ್ರೀ ಹಾನಗಲ್ ಗುರುಕುಮಾರ ಶಿವಯೋಗಿಗಳು ಅತ್ಯಾನಂದವಾಗುತ್ತಿತ್ತು. ಅನುಷ್ಠಾನ ಸಾಕು, ಇಲ್ಲಿಗೆ ನಿಲ್ಲಿಸಬೇಕೆಂದು ಅಪ್ಪಣೆ ಮಾಡಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಸೂಚಿಸಿದಂತೆ ನಂತರ ಅನೇಕ ಕ್ರಮೋಕ್ತ ಪೂಜಾದಿ ವಿಧಿವಿಧಾನಗಳಿಂದ ಕುಮಾರಸ್ವಾಮಿಗಳ ಸನ್ನಿಧಿಯಲ್ಲಿ ಅನುಷ್ಠಾನ ಸಮಾಪ್ತಿ ಆಗುತ್ತದೆ. ವಿಶ್ರಾಂತಿಯ ನಂತರ ವಾದ್ಯ ವೈಭವದೊಂದಿಗೆ ಭಕ್ತರು ಅಜ್ಜನವರನ್ನು ಹಾಲಿಕೆರೆ ಮಠಕ್ಕೆ ವಿಜೃಂಭಿಸುತ್ತಾರೆ. ನಮ್ಮ ಅಜ್ಜನವರಿಗೆ ಹಾನಗಲ್ ಗುರುಕುಮಾರ ಶಿವಯೋಗಿಗಳು ಹಾವೇರಿ ಶಿವಬಸವ ಸ್ವಾಮಿಗಳವರು ನಿರಂತರ ಮಾರ್ಗದರ್ಶಕರಾಗಿದ್ದಾರೆ ಎಂಬುದು ನಮಗೆ ಚರಿತ್ರೆಯಿಂದ ತಿಳಿದು ಬರುವ ಸಂಗತಿ. ಹೀಗೆ ಅನುಷ್ಠಾನದ ನಂತರ ಅಜ್ಜನವರು ಹಾಲಿಕೆರೆ ಮಠದಲ್ಲಿ ವಿರಾಜಮಾನರಾಗಿ ಭಕ್ತರನ್ನು ಉದ್ಧಾರ ಮಾಡುತ್ತಿದ್ದರು. ಅವರು ಯಾವ ಕೀರ್ತನೆಗಾಗಲಿ ಐಹಿಕ ಲಾಭಕ್ಕಾಗಲಿ ಏನನ್ನೂ ಮಾಡುತ್ತಿರಲಿಲ್ಲ. ಒಮ್ಮಿಂದೊಮ್ಮೆಲೆ ಅವರು ಅಲ್ಲಿ ದಾಸೋಹ ಇರಲಿಲ್ಲ, ಮಠದಲ್ಲಿ ಅಡುಗೆ ಮಾಡುತ್ತಿರಲಿಲ್ಲ. ಮೊದಲಿನಂತೆ ಸ್ವಾಮಿಗಳಿಗೆ ಕೂಡ ಪ್ರಸಾದವು ಭಕ್ತರ ಮನೆಯಲ್ಲಿ ಬರುತ್ತಿತ್ತು. ಒಬ್ಬ ಸೇವಕ ಊರಲ್ಲಿ ರೊಟ್ಟಿಗಳನ್ನ ಎತ್ತಿಕೊಂಡು ತರುತ್ತಿದ್ದ. ಅದು ಸೇವಕರಿಗೂ ಮಠಕ್ಕೆ ಹೋಗರಿಗೂ ಆಗುತ್ತಿತ್ತು. ದರ್ಶನಕ್ಕೆಂದು ಮಠಕ್ಕೆ ಬರುವ ಪರಸ್ಥಳದ ಭಕ್ತರು ಬುತ್ತಿಯನ್ನು ತರುತ್ತಿದ್ದರು. ಅವರು ಅದನ್ನು ಮಠಕ್ಕೆ ಕೊಡುತ್ತಿದ್ದರು. ಹೀಗೆ ಸ್ಥಳೀಯ ಭಕ್ತರು ದಿನಾಲು ಎಡೆ ಮಾಡುತ್ತಿದ್ದರು, ಇದನ್ನು ಮಠಕ್ಕೂ ಕೊಡುತ್ತಿದ್ದರು. ಹೀಗೆ ಪ್ರಸಾದವು ಪ್ರತಿನಿತ್ಯ ಸಮೃದ್ಧವಾಗಿ ಮಠದಲ್ಲಿ ಇರುತ್ತಿತ್ತು. ಹಾಲಿಕೆರೆ ಶ್ರೀಮಠದಲ್ಲಿ ನಡೆಯುತ್ತಿದ್ದ ಮುಖ್ಯ ಕಾರ್ಯವೆಂದರೆ ಮಹಾಸ್ವಾಮಿಗಳವರ ತ್ರಿಕಾಲಲಿಂಗ ಪೂಜೆ. ಅದು ಕೂಡ ಒಳಗೆ ಗವಿಯಲ್ಲಿ ನಡೆಯುತ್ತಿತ್ತು. ಭಕ್ತರಿಗೆ ಪ್ರಕಟವಾಗಿ ಕಾಣುವಂತೆ ನಡೆಯುತ್ತಿರಲಿಲ್ಲ. ಬೆಳಗಿನ 3 ಗಂಟೆಯ ಹೊತ್ತಿಗೆ ಸ್ವಾಮಿಗಳು ಎದ್ದು ಹಾಸಿಗೆಯಲ್ಲಿ ಸ್ವಲ್ಪ ಹೊತ್ತು ಜ್ಞಾನಾಸಕ್ತರಾಗಿ ಕುಳಿತು ಆಮೇಲೆ ಚಪ್ಪಾಳೆಯನ್ನು ಬಡಿಯುತ್ತಾ ಆ ಸಪ್ಪಳ ಕೇಳಿ ಸೇವಕರು ಎಚ್ಚರಗೊಳ್ಳುತ್ತಿದ್ದರು. ಮಹಾಸ್ವಾಮಿಗಳು ಎದ್ದು ಕೈಯಲ್ಲಿ ಟಾರ್ಚ್ ಹಿಡಿದು ದೊಡ್ಡ ಅಜ್ಜನವರ ಗದ್ದುಗೆ ದರ್ಶನಕ್ಕೆ ಕಲ್ಲುಮಠಕ್ಕೆ ಬರುತ್ತಿದ್ದರು. ಆಗ ಈಗಿನಂತೆ ವಿದ್ಯುತ್ ದೀಪಗಳಿರಲಿಲ್ಲ. ಮೊದಲು ದೊಡ್ಡ ಅಜ್ಜನವರ ಕಾಲದಲ್ಲಿ ಚಿಮಣಿಗಳನ್ನು ಹಚ್ಚಲಾಗುತ್ತಿತ್ತು. ಸಣ್ಣ ಅಜ್ಜನವರ ಕಾಲದಲ್ಲಿ ಮೊದಲು ಅವುಗಳನ್ನು ಉಪಯೋಗಿಸಿದ ನಂತರ ಕಂದಿಲುಗಳನ್ನು ತರಿಸಿ ಹಚ್ಚುತ್ತಿದ್ದರು. ಹೀಗೆ ರಾತ್ರಿಯಲ್ಲಿ ಕಂದುಲಿನ ದೀಪವನ್ನು ಇಳಿಸಿ ಸಣ್ಣದಾಗಿ ಮಾಡಿ ಇಡಲಾಗುತ್ತಿತ್ತು. ಮಠದಲ್ಲಿ ಕತ್ತಲು. ದೊಡ್ಡ ಅಜ್ಜನವರು ಗದ್ದುಗೆಯ ಮೇಲೆ, ಪಾದುಕೆಗಳ ಮೇಲೆ ಮತ್ತು ಫೋಟೋದ ಮೇಲೆ ಬ್ಯಾಟರಿ ಹಾಕಿ ಅದರ ಬೆಳಕಿನಲ್ಲಿ ಸ್ಪಷ್ಟವಾಗಿ ದರ್ಶನ ಪಡೆದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೆಲವು ನಿಮಿಷ ಅಲ್ಲೇ ಜ್ಞಾನ ಮುದ್ರೆಯಿಂದ ಕುಳಿತು ಎದ್ದು ನಮಸ್ಕರಿಸಿ ಹೊರಗೆ ಬರುತ್ತಿದ್ದರು. ಆಮೇಲೆ ಶೌಚ, ಸ್ನಾನ ಇತ್ಯಾದಿ ನಡೆದು ಪೂಜೆ ಸಮಾರಂಭವಾಗುತ್ತಿತ್ತು. ದಂತ ಧಾವನಕ್ಕಾಗಿ ಜಾಲಿಯ ಕಡ್ಡಿಗಳನ್ನು ಉಪಯೋಗಿಸುತ್ತಿದ್ದರು. ಹಲವು ವರ್ಷ ಉತ್ತರಾಣಿ ಕಡ್ಡಿಗಳಿಂದಲೂ ಅವರು ತಿಕ್ಕುತ್ತಿದ್ದರು. ಹೀಗೆ ಲೋಕವೆಲ್ಲ ಇನ್ನೂ ಗಾಢ ನಿದ್ರೆಯಲ್ಲಿರುವಾಗ ಅಲ್ಲಿ ಒಳಗೆ ಅಜ್ಜನವರ ಲಿಂಗ ಪೂಜೆ ಪ್ರಾರಂಭವಾಗುತ್ತಿತ್ತು. ಕೂಡಲೇ ಒಬ್ಬ ಸೇವಕ ಹೊರಗೆ ಮಠದಲ್ಲಿ ಜಾಗಟೆ ಬಾರಿಸಲು ಪ್ರಾರಂಭಿಸುತ್ತಿದ್ದನು. ಈ ಜಾಗಟೆ ಶಬ್ದ ಕೊಪ್ಪ, ನಿಡುಗುಂದಿ ಮೊದಲಾದ ಹಳ್ಳಿಗಳಿಗೆ ಕೇಳಿಸುತ್ತಿತ್ತು. ಈ ಪರಂಪರೆ ಇವತ್ತಿಗೂ ಈ ಪೂಜರವರೆಗೂ ನಡೆದುಕೊಂಡು ಬಂದಿರುವುದು ನಮಗೆ ಎಲ್ಲ ಗೊತ್ತಿರುವ ವಿಷಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಆ ತಂಪೊತ್ತಿನಲ್ಲಿ ಜಾಗಟೆಯ ಧ್ವನಿಯನ್ನು ದೂರ ಹೊಲಗಳಲ್ಲಿ ಕೇಳಿದ ರೈತರು ಕೂಡ ಮಠದ ಕಡೆಗೆ ಹೊರಳಿ ಅಜ್ಜನವರ ಪಾದಸ್ಮರಣೆ ಮಾಡಿ ಕೈ ಮುಗಿತಿದ್ದರು. ಊರಲ್ಲಿ ಜನರು ಎದ್ದು ಇದ್ದಲ್ಲಿಯೇ ಅಜ್ಜನನ್ನು ನೆನೆದು ನಮಸ್ಕರಿಸಿ ಎತ್ತುಗಳಿಗೆ ಹೊಟ್ಟು ಮೇವು ಹಾಕಿ ನಿತ್ಯ ಕಾಯಕಕ್ಕೆ ತೊಡಗುತ್ತಿದ್ದರು. ಅಜ್ಜನವರ ಪೂಜೆ ಸೂರ್ಯೋದಯದ ನಂತರವೂ ಇನ್ನೂ ನಡೆದಿರುತ್ತಿತ್ತು. ಪೂಜೆ ಮುಗಿಯುವವರೆಗೆ ಜಾಗಟೆ ಶಬ್ದ ಕೇಳುತ್ತಲೇ ಇರುತ್ತಿತ್ತು. ಅಜ್ಜನವರು ಪ್ರತಿದಿನ ತ್ರಿಕಾಲ ಪೂಜೆ ಮಾಡುತ್ತಿದ್ದರು. ಅಜ್ಜನವರ ಲಿಂಗ ಪೂಜೆಯಿಂದಾಗಿ ಮಠದಲ್ಲಿ ಒಂದು ದಿವ್ಯವಾದ ವಾತಾವರಣ ಸೃಷ್ಟಿಯಾಗಿತ್ತು. ಹೀಗೆ ಹಾಲಕೇರಿ ಮಠಕ್ಕೆ ಬಂದ ಭಕ್ತರು ದೊಡ್ಡ ಅಜ್ಜನವರ ಗದ್ದುಗೆ ದರ್ಶನ ಮಾತ್ರ ಮಾಡಿಕೊಂಡು ಹೋಗುತ್ತಿದ್ದರು. ಸಣ್ಣ ಅಜ್ಜನವರ ದರ್ಶನ ಸಾಮಾನ್ಯವಾಗಿ ಆಗುತ್ತಲೇ ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಅಜ್ಜನವರು ದರ್ಶನ ಕೊಡುತ್ತಲೇ ಇರಲಿಲ್ಲ. ಅವರು ಮಠದ ಕಡೆಗೆ ಕೈ ಮುಗಿದು ಹೋಗುತ್ತಿದ್ದರು. ಗಂಡು ಮಕ್ಕಳಿಗೂ ಅವರ ಪಾದಸ್ಪರ್ಶ ಮಾಡಿ ಕೊಡುತ್ತಿರಲಿಲ್ಲ. ದೂರಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಬೇಕಾಗಿತ್ತು. ಅಕಸ್ಮಾತಾಗಿ ಅಜ್ಜನವರ ದರ್ಶನ ದೂರದಿಂದಾದರೂ ಕಿಂಚಿತ್ ಪ್ರಾಪ್ತವಾದರೆ ಅದೊಂದು ಮಹಾಭಾಗ್ಯವೆಂದು ಭಕ್ತರು ಭಾವಿಸಿದ್ದರು. ಹೀಗೆ ಹಣ್ಣು ಕಾಯಿಗಳನ್ನು ಆಶೀರ್ವದಿಸಲು ಭಕ್ತರು ತಂದಾಗ ಅಜ್ಜನವರು ನೇರವಾಗಿ ಆಶೀರ್ವಾದ ಮಾಡುತ್ತಿರಲಿಲ್ಲ. ಸೇವಕರು ದೂರದಲ್ಲಿ ನಿಂತ ಭಕ್ತರಿಂದ ಅವುಗಳನ್ನು ತೆಗೆದುಕೊಂಡು ಬಂದು ಅಜ್ಜನವರ ಮುಂದೆ ಹಿಡಿಯುತ್ತಿದ್ದರು. ಅಜ್ಜನವರು ಅವುಗಳಿಗೆ ಹಸ್ತಸ್ಪರ್ಶ ಮಾಡುತ್ತಿದ್ದರು. ಸೇವಕರು ಅವುಗಳನ್ನು ಒಯ್ದು ಭಕ್ತರಿಗೆ ಮರಳಿ ಕೊಡುತ್ತಿದ್ದರು. ಅಜ್ಜನವರು ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ. ಮಠದಲ್ಲಿ ಸ್ನಾನ ಪೂಜೆಗಳ ಸಮಯದಲ್ಲಿ ಸೇವಕರಿಗೂ ಕೂಡ ಸಂಕೇತದ ಮೂಲಕ ತಮ್ಮ ಅಭಿಪ್ರಾಯ ತಿಳಿಸುತ್ತಿದ್ದರು. ಹಾಲಿಕೇರಿಯ ಒಂದು ಗುರು ಪರಂಪರೆಯಲ್ಲಿ ಈ ಪದ್ಧತಿ ಬಹಳ ಅಚ್ಚುಕಟ್ಟಾಗಿ ಮಡಿಯುಡಿಯಿಂದ ಇವತ್ತಿಗೂ ನಡೆದುಕೊಂಡು ಬಂದಿರುವುದು ಈ ಭಾಗದ ಭಕ್ತರ ಪುಣ್ಯವೆಂದೇ ಭಾವಿಸಬೇಕಾಗುತ್ತದೆ. ಹೀಗೆ ಗುರುಗಳು ಅನೇಕ ರೀತಿಯ ಪೂಜಾ ವಿಧಾನಗಳಲ್ಲಿ ಶಿವಯೋಗ ಸಾಧಕರಾಗಿ ಸಾಕಷ್ಟು ರೀತಿಯ ಕೆಲಸಗಳನ್ನ ಈ ಒಂದು ಶಿವಯೋಗ ತತ್ವದ ಅಡಿಯಲ್ಲಿ ಮಾಡುತ್ತಾ ಅನೇಕ ದರ್ಶನ ಆಶೀರ್ವಾದವನ್ನು ಮಾಡುತ್ತಾ ಈ ನಾಡನ್ನ ಒಂದು ಸುಶಿಕ್ಷಿತ ನಾಡನ್ನಾಗಿ, ಸಂಸ್ಕಾರಯುತವಾಗಿರ್ತಕ್ಕಂಥ ನಾಡನ್ನಾಗಿ ಮಾಡಿದಂಥವರು ಶ್ರೀಯುತ ಪರಮ ಪೂಜ್ಯ ಶ್ರೀ ಗುರು ಅನ್ನದಾನ ಮಹಾಶಿವಯೋಗಿಗಳವರು. ಹೀಗೆ ಒಂದು ಸರಿ ಸಂಗಣದಲ್ಲಿ ಅಜ್ಜನವರು ವಾಸ್ತವ್ಯ ಮಾಡಿದಾಗ ಒಮ್ಮೆ ನಾಗಭೂಷಣ ಶಾಸ್ತ್ರಿಗಳು ಅವರ ಅಮ್ಮ ವಿರಾತಮ್ಮನವರ ಸೂಚನೆ ಮೇರೆಗೆ ಅಜ್ಜನವರ ಪೂಜೆಗಾಗಿ ಹಾಲು ಕೊಟ್ಟು ಬರಲು ಹೋಗಿದ್ದರು. ಆಗ ನಾಗಭೂಷಣ ಶಾಸ್ತ್ರಿಗಳವರು ಸುಮಾರು 7 ವರ್ಷದ ಬಾಲಕರಾಗಿದ್ದರು. ಹಾಲು ತಂದ ಬಾಲಕನನ್ನು ನೋಡಿ ಅಜ್ಜನವರು ನೀನು ಯಾರು ಎಂದು ಕೇಳಿ ಸಂಗಾಳ ಶಾಸ್ತ್ರಿ ಮಠದವರು
ನಮ್ಮ ಹಾಲಕೆರೆ ಮಠದ ಶಾಸ್ತ್ರಿಗಳೇ ಆಗಿದ್ದಾರೆ ಎಂದು ಅಜ್ಜನವರು ಅಪ್ಪಣೆ ಕೊಡಿಸಿದ್ದಾರಂತೆ. ಅದೇ ರೀತಿ ಪಂಡಿತ ನಾಗಭೂಷಣ ಶಾಸ್ತ್ರಿಗಳವರು ಅಜ್ಜನವರ ಆಶೀರ್ವಾದದಿಂದಲೇ ಉದ್ಧಾರವಾಗಿ ಹಾಲಕೆರೆ ಮಠ ಹಾಗೂ ವೀರಶೈವ ಲಿಂಗಾಯತ ಧರ್ಮ ಸಮಾಜದ ಸೇವೆಯನ್ನು ಅನುಪಮವಾದ ರೀತಿಯಲ್ಲಿ ಮಾಡುತ್ತಾ ಬಂದಿರುವುದು ನಮಗೆ ಸರ್ವವಿದಿತ. ಇವತ್ತಿನ ನಮ್ಮ ಗದಗಿನ ಆನಂದ ಆಶ್ರಮದಲ್ಲಿ ಈ ನಾಗಭೂಷಣ ಶಾಸ್ತ್ರಿಗಳು ಅವರು ಅಲ್ಲಿ ಆ ಒಂದು ಶಾಲೆಯನ್ನ ಮತ್ತು ಅದನ್ನ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಒಯ್ಲಿಕ್ಕೆ ಅವರು ಅವಿರತವಾಗಿರ್ತಕ್ಕಂಥ ಶ್ರಮ ಇದೆ ಎನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗುತ್ತದೆ. ಹೀಗೆ ಅಜ್ಜನವರು ಕಟ್ಟಿಗೆ ಮಠವು ಪೂರ್ಣಗೊಳ್ಳುವವರೆಗೂ ಅಜ್ಜನವರು ಹೀಗೆ ಸ್ವತಃ ಪರಿಶ್ರಮ ವಹಿಸಿದ್ದರು. ತಮ್ಮ ಕೈಯಲ್ಲಿರುವ ಬೆತ್ತದಿಂದಲೇ ಎಲ್ಲಾ ಅಳತೆ ಮಾಡಿ ಹೇಳುತ್ತಿದ್ದರು. ಅವರ ಅಪ್ಪಣೆಯಂತೆ ಒಡ್ಡರು ಕಟ್ಟಬೇಕಾಗುತ್ತಿತ್ತು. ಮಠದ ಪೌಳಿ ಇತ್ಯಾದಿ ಹೀಗೆ ಸಿದ್ಧವಾದವು. ಕಟ್ಟಿಗೆ ಮಠದಲ್ಲಿ 5 ಅಂಕಣದ 2 ಸಾಲುಗಳು ಪ್ರಶಸ್ತವಾದ ಗುರುಮಠವಿದೆ. ಹೊರಗೆ ಮಠದ ನಡುವಿನ ಅಂಕಣಗಳು, ಕೆಳಗೆ ಪಾತಾಳ ಅಂಕಣಗಳು ಇವೆ. ಮಾಳಿಗೆ ಎತ್ತರವಾಗಿದ್ದು ನಡುವಿನ ಅಂಕಣಗಳ ಮೇಲೆ ಅಂತಸ್ತು ಇದೆ. ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತಿನ ನಮ್ಮ ಅನ್ನದಾನ ವಿಜಯ ವಿದ್ಯಾ ಪ್ರಸಾರಕ ಸಮಿತಿಯ ಹೈಸ್ಕೂಲ್ ಆಗಿರಬಹುದು, ನಮ್ಮ ಅನ್ನದಾನೇಶ್ವರ ಪದವಿ ಮಹಾವಿದ್ಯಾಲಯ ಆಗಿರ್ಬೋದು, 12 ಹಾಸ್ಟೆಲ್ಗಳನ್ನು ನಡೆಸಿದಂತ ಕೀರ್ತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಶ್ರೀಮಠ ಪರಮ ಪೂಜ್ಯರೊಬ್ಬರು 12 ಪ್ರಸಾದ ನಿಲಯಗಳನ್ನು ಸ್ಥಾಪಿಸಿದ್ದು ಮೊದಲು ಅನ್ನುವಂಥದ್ದನ್ನ ಬಹಳ ಸ್ಮರಣೀಯವಾಗಿ ಅರ್ಹವಾಗಿರುವಂತಹ ಪರಮ ಪೂಜ್ಯ ಶ್ರೀಗಳವರು ಗುರು ಅನ್ನದಾನ ಮಹಾಶಿವಗಳಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ಅನ್ನದಾನ ಮಹಾಸ್ವಾಮಿಗಳು ಒಂದಲ್ಲ, ಅವರು ಶಿವಯೋಗದಲ್ಲಿ ಭಕ್ತರನ್ನು ತಮ್ಮ ಜ್ಞಾನ ತಪಸ್ಸಿನ ಮೂಲಕ ಹಾರೈಸುವುದಲ್ಲದೆ ಈ ನಾಡಿನಲ್ಲಿ ಭೀಕರ ಬರಗಾಲ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವ ಕಾರಣಕ್ಕಾಗಿ ಅವರು ಸಾಕಷ್ಟು ಪರಿಶ್ರಮವನ್ನ ಪಟ್ಟು ಈ ನಾಡನ್ನ ಒಂದು ಸಾಂಸ್ಕೃತಿಕ ನಾಡನ್ನಾಗಿ ಮತ್ತು ಈ ನಾಡನ್ನ ಒಂದು ಶೈಕ್ಷಣಿಕ ನಾಡನ್ನಾಗಿ ಮಾಡಿದಂತ ಕೀರ್ತಿ ಪರಮ ಪೂಜ್ಯ ಶ್ರೀ ಗುರು ಅನ್ನದಾನ ಮಹಾಶಿವಗಳವರಿಗೆ ಸಲ್ಲುತ್ತದೆ. ಅವರ ಕಾಲದಲ್ಲಿ ಇಲ್ಲಿ ಅನೇಕ ರೀತಿಯ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿರುವುದನ್ನ ನಾವು ಕಾಣುತ್ತೇವೆ. ಇದು ಅಲ್ಲದೆ ಅವರು ಸಂಸ್ಕೃತ ಪಾಠಶಾಲೆಯನ್ನ 1915ರಲ್ಲಿ ಪ್ರಾರಂಭ ಮಾಡ್ತಾರೆ. ಹಾನಗಲ್ ಗುರುಕುಮಾರ ಸ್ವಾಮಿಗಳ ಅಪ್ಪಣೆಯಂತೆ ನೆರೆಗಲ್ ಕೋಡಿಕೊಪ್ಪ ನಿರ್ಜನ ಪ್ರದೇಶದಲ್ಲಿ 3 ವರ್ಷಗಳ ಕಾಲ ಮೌನಾಷ್ಟವನ್ನು ಮಾಡ್ತಾರೆ. ಸಜ್ಜಲಗೂಡದ ಶರಣಮ್ಮನವರಿಗೆ ಲಿಂಗ ದೀಕ್ಷೆ ಅನುಗ್ರಹಿಸ್ತಾರೆ. ಸಾಮಾಜಿಕ ಸಮಾನತೆಯ ಪ್ರತಿಪಾದಕರಾಗುತ್ತಾರೆ. 1943ರಲ್ಲಿ ಶ್ರೀ ಅನ್ನದಾನ ವಿಜಯ ಪ್ರೌಢಶಾಲೆ ಪ್ರಾರಂಭವಾಗುತ್ತದೆ. 1947ರಲ್ಲಿ ಗದಗದಲ್ಲಿ ವೀರಶೈವ ವಿಶ್ವವಿದ್ಯಾಲಯ ಪ್ರಾರಂಭವಾಗುತ್ತದೆ. ಗದಗಿನ ಆನಂದ ಆಶ್ರಮ ಸ್ಥಾಪನೆ, ಶ್ರೀ ಅನ್ನದಾನೇಶ್ವರ ವಿದ್ಯಾವರ್ಧಕ ಸಂಘ ಗದಗಿನಲ್ಲಿ ಸ್ಥಾಪನೆ ಆಗುತ್ತೆ. ಡಿ.ಸಿ. ಪಾವಟೆ, ಪಗು ಹಳಕಟ್ಟಿ, ಹರ್ಡೇಕರ್ ಮಂಜಪ್ಪ, ಆರ್ಸಿರೆ ಮಠರು ಮೊದಲಾದ ಮಹನೀಯರು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆ ಆಗುವುದಕ್ಕಿಂತ ಪೂರ್ವದಲ್ಲಿ ಗದಗಿನ ಆನಂದ ಆಶ್ರಮ ವೀರಶೈವ ವಿಶ್ವವಿದ್ಯಾಲಯದಲ್ಲಿ ಅವರು ಎಮರಿಟಸ್ ಪ್ರೊಫೆಸರ್ ಆಗಿ ಬಂದು ಅಲ್ಲಿ ತಮ್ಮ ಸೇವೆಯನ್ನು ಗೈದಿರುವಂತದ್ದು ನಮಗೆ ಚರಿತ್ರೆಯಲ್ಲಿ ದಾಖಲಾಗುತ್ತದೆ. ಹೀಗೆ 1954ರಲ್ಲಿ KVMB ಉಚಿತ ಪ್ರಸಾದ ನಿಲಯ ಪ್ರಾರಂಭ, ತುಮಕೂರಿನ ಸಿದ್ಧಗಂಗಾ ಕುಮಾರ ಶಿವಯೋಗಿಗಳ ದಾಸೋಹ ಆರಂಭಕ್ಕೆ ಶ್ರೀಗಳ ದಾಸೋಹ ಪರಿಕಲ್ಪನೆ ಪ್ರೇರಣೆ ಅನ್ನುವಂಥದ್ದು ನಮಗೆ ಇದರಿಂದ ಗೊತ್ತಾಗುತ್ತೆ. ಹೀಗೆ 1964ರಲ್ಲಿ ಶ್ರೀ ಅನ್ನದಾನೇಶ್ವರ ವಿದ್ಯಾರ್ಥಿ ವಸತಿ ನಿಲಯ ಪ್ರಾರಂಭ. ರಾಯಚೂರು, ಕೊಪ್ಪಳ, ಗದಗ, ಬಿಜಾಪುರ, ಬಾಗಲಕೋಟೆ ಭಾಗದ ವಿದ್ಯಾರ್ಜನೆಗೆ ಬಹಳಷ್ಟು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಈ ವ್ಯಾಪ್ತಿಯಲ್ಲಿ ಬರುವಂತ ಅನ್ನದಾನ ವಿಜಯ ವಿದ್ಯಾವರ್ಧಕ ಸಂಘದ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಅನುಕೂಲ ಆಗಿವೆ. ನಮ್ಮ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ KCD ಕಾಲೇಜನ್ನು ಹೊರತುಪಡಿಸಿದ್ರೆ ಈ ಭಾಗದಲ್ಲಿ ಕಾಲೇಜುಗಳಿದ್ದಲ್ಲ. ಅಂತ ಸಂದರ್ಭದಲ್ಲಿ 1967ರಲ್ಲಿ ನಮ್ಮ ಗುರು ಅನ್ನದಾನ ಮಹಾಸ್ವಾಮಿಗಳವರ ಬೆತ್ತದ ಒಂದು ಅಮೃತ ಹಸ್ತದಿಂದ ಏನು ಆ ಸ್ಟ್ರಕ್ಚರ್ ಒಳಗೊಂಡಿರುವಂತ ಮಹಾವಿದ್ಯಾಲಯ 1967ರಲ್ಲಿ ಪ್ರಾರಂಭವಾಗ್ತತಿ. ಅದು ಉನ್ನತ ಶಿಕ್ಷಣದ ಪರಿಕಲ್ಪನೆ ಆ ಕನಸನ್ನ ಹೊತ್ತಂತವ್ರು. ಈ ಭಾಗದಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಅವರಿಗೆ ನೀವು ಒಂದು ಮೆಡಿಕಲ್ ಕಾಲೇಜ್ ಮಾಡ್ರಿ, ಒಂದು ಇಂಜಿನಿಯರ್ ಕಾಲೇಜ್ ಮಾಡ್ರಿ ಅಂತಂದು ಅವರು ಕೇಳಿದಾಗ ನಾವು ಇಂಜಿನಿಯರ್ ಮೆಡಿಕಲ್ ಕಾಲೇಜ್ ಅನ್ನು ಮಾಡಿ ಏನ್ ಮಾಡೋದು, ನಮ್ಮ ಈ ಭಾಗದ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಅದಕ್ಕೆ ಅವ್ರಿಗೆ ಉನ್ನತ ಶಿಕ್ಷಣ ದೊರೀಬೇಕು ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿ ಅವರು ಡಿಗ್ರಿ ಕಾಲೇಜ್ ಅನ್ನ ತೆಗೆದುಕೊಳ್ತಾರೆ. ಹೀಗೆ ಅವರು ಈ ಭಾಗದ ಜನರಿಗೆ ಏನನ್ನೂ ನಿರೀಕ್ಷಿಸದೆ ತಮ್ಮ ಜೋಳಿಗೆಯನ್ನು ಹಾಕಿಕೊಂಡು ಇಡೀ ನಾಡೆಲ್ಲ ಸುತ್ತರಿಸಿ ಈ 4-5 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಆ ಒಂದು ಬಂದ ಹಣದಿಂದನೇ ಅಲ್ಲಿರುವಂತ ಮಾಸ್ತರ್ಗಳಿಗೆ ತಮ್ಮ ಕೈಯಿಂದ ಎಷ್ಟು ಬರ್ತದೆ ಅಷ್ಟ ಹಿಡಿಯನ್ನ ಕೊಡುವುದರ ಮೂಲಕ ಅವರು ಅದನ್ನು ಪಗಾರವಾಗಿ ಸ್ವೀಕರಿಸಿದ್ರು. ತನುಮನದಿಂದ ಭಕ್ತಿ ಸೇವೆಯನ್ನ ಅಲ್ಲಿರುವಂತ ಎಲ್ಲಾ ಶಿಕ್ಷಕರು ಮಾಡಿದರು. ಅನೇಕ ನಮ್ಮ ಪದವಿ ಮಹಾವಿದ್ಯಾಲಯದ DS ಕರಿಕೆಯವರು ಮೊದಲ ಪ್ರಾಚಾರ್ಯ ಆಗಿದ್ರು ಅನ್ನುವಂಥದ್ದು ಹೆಮ್ಮೆ ಸಂಗತಿ. ಹೀಗೆ ಲಂಡನ್ ನಲ್ಲಿ ಕಲ್ತು ಬಂದಿರುವಂತ ಕಳ್ಕೊಂಡವರಾಗಿರ್ಬೋದು, ಅನೇಕ ಜನ, ಮತ್ತೆ BV ಶಿರೂರವರಾಗಿರ್ಬೋದು, ಆಮೇಲೆ ಚೇಗರೆಡ್ಡಿ ಸರ್ ಆಗಿರ್ಬೋದು, ಆಮೇಲೆ ಬಹಳಷ್ಟು ಮಂದಿ ಕರ್ನಾಟಕ ವಿಶ್ವವಿದ್ಯಾಲಯ ಇವತ್ತು ಅನೇಕ ಉನ್ನತ ಹುದ್ದೆಯಲ್ಲಿರುವಂತ ಎಲ್ಲಾ ಪ್ರಾಧ್ಯಾಪಕರು ಇಲ್ಲಿನೇ ಬಂದು ಕಲ್ತು ಹೋಗಿರುವಂತವ್ರು. ಶ್ರೀಗಳ ಭೇಟಿಗಾಗಿ
ಸಿರ್ಸಂಗಿಯ ಲಿಂಗರಾಜ್ ದೇಸಾಯಿ ಅವರು ಬಂದು ಹೋಗಿದ್ದಾರೆ. ಇಲ್ಲಿ ಹೋಗು ಹಳಕಟ್ಟಿ ಅವರು ಬಂದು ಹೋಗಿದ್ದಾರೆ. ಹರ್ಡೇಕರ್ ಮಂಜಪ್ಪ ಅವರು ಬಂದು ಹೋಗಿದ್ದಾರೆ. ಆರ್ ಸಿ ರೇಮಠರು ಬಂದು ಹೋಗಿದ್ದಾರೆ. MS ಸುಂಕಾಪುರ ಅವರು ಬಂದು ಹೋಗಿದ್ದಾರೆ. ವೈರಾಗ್ಯದ ಮಲ್ಲಣ್ಣಾರ್ಯರು ಮತ್ತು ನಮ್ಮ ಹಠಯೋಗಿ ಉಚ್ಚಿರಪ್ಪಜ್ಜನವರು ಏನಂತಲ್ಲ ನಮ್ಮ ಗುರು ಅನ್ನದಾನ ಮಹಾಸ್ವಾಮಿಗಳು ಅವರು ಉಚ್ಚಿರಪ್ಪಜ್ಜ ಅಲ್ಲ ಆತ ಹಠಯೋಗಿ ಆತ ಸಿದ್ಧ ಸಾಧಕ ಅಂತೇಳಿ ಅವರು ಗುರುತಿಸಿರುವಂತದ್ದು. ಇವತ್ತು ನಮ್ಮ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯಲ್ಲಿ ವೈರಾಗ್ಯದ ಮಲ್ಲಣ್ಣಾರ್ಯರು ಮತ್ತು ಉಚ್ಚಿರಪ್ಪಜ್ಜನವರ ಕರ್ತೃಗದ್ದಿಗೆ ಇರುವುದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗುತ್ತೆ. ಹೀಗೆ ಪೂಜ್ಯರು ತಾವಷ್ಟೇ ಬೆಳೆಯಲಿಲ್ಲ, ಇಡೀ ನಾಡನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅನೇಕ ರೀತಿಯ ಸಹಾಯ ಸಹಕಾರಗಳನ್ನು ಈ ಭಾಗದ ಜನತೆಗೆ ಮಾಡೋದ್ರ ಮೂಲಕ ಇಲ್ಲಿಯ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಇದನ್ನು ಒಂದು ಧಾರ್ಮಿಕ ಕೇಂದ್ರವನ್ನಾಗಿ, ಶೈಕ್ಷಣಿಕ ಕೇಂದ್ರವನ್ನಾಗಿ, ಒಂದು ಸಾಮಾಜಿಕ ಸಂಸ್ಕಾರಯುತ ಕೇಂದ್ರವನ್ನಾಗಿ ಮಾಡುವುದರ ಮುಖೇನ ಅತ್ಯದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿರುವಂತ ಮಹಾನ್ ದಾಸೋಹಿಗಳು, ಅಕ್ಷರ, ಅನ್ನ ಮತ್ತು ದಾಸೋಹ ಮತ್ತು ಸಂಸ್ಕಾರಗಳನ್ನ ಈ ನಾಡಿಗೆ ಕೊಡ ಮಾಡಿದಂತ ಉತ್ತರ ಕರ್ನಾಟಕದ ಸ್ವಾಮಿಗಳಲ್ಲಿ ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ಪ್ರಮುಖವಾಗಿ ನಿಲ್ತಾರ ಅನ್ನುವಂಥದ್ದು ಅತ್ಯಭಿಮಾನದಿಂದ ಹೇಳಬೇಕಾಗಿರುವಂತ ಸಂಗತಿ. ಹೀಗೆ ಬಹಳಷ್ಟು ಕೆಲಸವನ್ನು ಮಾಡಿದ ನಂತರ ಈ ಒಂದು ಗುರು ಪರಂಪರೆ ಒಳಗೆ ನಮಗ ಅನ್ನದಾನೇಶ್ವರ ಅಭಿನವ ಅನ್ನದಾನ ಮಹಾಸ್ವಾಮಿಗಳು, ಇವ್ರ ನಂತರ ನಮಗೆ ಶ್ರೀಮಾನಿ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳು ಅಮೀನ್ಗಡ, ಆ ಶ್ರೀಯುತರು ಅಮೀನ್ಗಡದ ಪೂಜ್ಯರು. ಅವರು ಬಹಳ ದಿವಸ ಇಲ್ಲಿ ಇರ್ಲಿಲ್ಲ. ಅವರು ಸ್ವಯಂ ಪ್ರೇರಣೆಯಿಂದ 10 ವರ್ಷದ ಕಾಲ ಇಲ್ಲಿ ಇದ್ದು ಆ ನಂತರ ಅವರು ಶ್ರೀಮಠವನ್ನ ಬಿಟ್ಟು ಹೋಗ್ತಾರೆ. ನಮ್ಮ ಶಿವಬಸವ ಮಹಾಸ್ವಾಮಿಗಳು, ಬೆಳಗಾವಿ ಶಿವಬಸವ ಮಹಾಸ್ವಾಮಿಗಳ ನಿರ್ದೇಶನದ ಮೇರೆಗೆ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಅಂದ್ರೆ ಕೊಟ್ರ ಸ್ವಾಮಿ ಮಠದ ಪರಮ ಪೂಜ್ಯ ಶ್ರೀ ಸಂಗಮಬಸವ ಮಹಾಸ್ವಾಮಿಗಳು ಅವರ ನಿರ್ದೇಶನದ ಮೇರೆಗೆ ಅವರು ಈ ಒಂದು ಅನ್ನದಾನೇಶ್ವರ ಮಠದ ಅಧಿಕಾರವನ್ನ ಅವರು ವಹಿಸಿಕೊಳ್ತಾರೆ. ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದಿರೆ ಗ್ರಾಮದಲ್ಲಿ 17/12/1938 ಸ್ವತಂತ್ರ ಮಠದ ಶರಣ ದಂಪತಿಗಳಾದ ಶಿವಯೋಗ ಸಂಪನ್ನರಾದ ಶ್ರೀ ಬಸವಲಿಂಗಯ್ಯ ಶ್ರೀಮತಿ ಗುರಮ್ಮನವರ ಉದರದಲ್ಲಿ ಜನಿಸಿದಂತ ರಾಚಯ್ಯ ಎಂಬ ನಾಮಧೇಯದಿಂದ ಜನಿಸಿದಂತ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಶ್ರೀ ಗುರುಕುಮಾರ ಶಿವಯೋಗಿಗಳು ನಿರ್ಮಿಸಿದ ಶಿವಯೋಗ ಮಂದಿರದಲ್ಲಿ ಜಂಗಮಾಶ್ರಯವನ್ನು ಪಡೆದು ವಾರಾಣಸಿಯಲ್ಲಿ ಅವರು ಕಲ್ತು ಬರ್ತಾರೆ. ಸಂಸ್ಕೃತ ಮತ್ತು ಹಿಂದಿಯಲ್ಲಿ ಬಹಳ ಪ್ರಕಾಂಡ ಪಂಡಿತರು ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರು. ಉನ್ನತ ವ್ಯಾಸಂಗವನ್ನು ಪಡೆದು ಹಿಂದಿ, ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತರಾಗಿ ಧರ್ಮ, ತತ್ವ, ವಿವೇಕ ಎಲ್ಲವನ್ನ ಮೈಗೂಡಿಸಿಕೊಂಡು ಕಾಯಕ ಶಿವಿಗಳಾಗಿ ಮಹಾತಪಸ್ವಿಗಳಾಗಿ ಆದಂತವರು. ಮಹಾತಪಸ್ವಿ ಬಿದಿರಿಯ ಕುಮಾರ ಸ್ವಾಮಿಗಳ ಪವಿತ್ರ ವಂಶಜರಲ್ಲಿ ಜನಿಸಿದಂತ ಪೂಜ್ಯರು ಅವರ ಆಶೀರ್ವಾದದೊಂದಿಗೆ ಹಾವೇರಿಯ ಮಣಿಪ್ರ ಶಿವಬಸವ ಮಹಾಸ್ವಾಮಿಗಳ ದೂರದೃಷ್ಟಿಗೆ ಅಂತಃಕರಣದ ಆಶೀರ್ವಾದ ಪಡೆದು ಶ್ರೀ ಕುಮಾರೇಶ್ವರ ಕರುಣೆಯ ಕಂದರಾಗಿ 1972ರಲ್ಲಿ ಜಗದ್ಗುರು 3000 ಮಠದ ಗಂಗಾಧರ ರಾಜಯೋಗೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪಟ್ಟಾಧಿಕಾರ ಮಹೋತ್ಸವವನ್ನ ದಯಪಾಲಿಸಿಕೊಂಡಂತವರು. ನೀಲಲೋಚನ ಶ್ರೀಗಳು ಹಾಗೂ ಕಾಯಕ ತಪಸ್ವಿ ನಾಗನೂರು ಶಿವಬಸವ ಮಹಾಸ್ವಾಮಿಗಳ ಮಾನಸ ಶಿಷ್ಯರಾಗಿ ಬಳ್ಳಾರಿ, ಹೊಸಪೇಟೆ ನಾಡಿನ ಶ್ರೀ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಜಗದ್ಗುರುಗಳಾಗಿ ಹಾಲ್ಕೆರೆ ಸಂಸ್ಥಾನ ಮಠದ ಅಧಿಕಾರವನ್ನ 1987ರಲ್ಲಿ ವಹಿಸಿಕೊಂಡರು. ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ನೆರೆಗಲ್ನಾಡು, ಬಳ್ಳಾರಿ ನಾಡು ಶಿವಯೋಗ ಮಂದಿರವನ್ನ ಧಾರ್ಮಿಕ ಹಾಗೂ ಶೈಕ್ಷಣಿಕ ನಾಡನ್ನಾಗಿ ರೂಪಿಸಿದಂತವರು. ಮಹಾಕವಿ ಹಂಪಿ ಹರಿಹರ ಸ್ಮಾರಕ ಸಂಶೋಧನಾ ಸಂಸ್ಥೆ, ಹೇಮಕೂಟ ಮಾಸಿಕ ಪತ್ರಿಕೆ, ಸುಕುಮಾರ ಪತ್ರಿಕೆ, ಶಿವಯೋಗ ಮಂದಿರ, ಶಾಲೆ ಕಾಲೇಜುಗಳ ಸ್ಥಾಪನೆ, ವಸತಿ ನಿಲಯ, ಕೃಷಿ ಸಾವಯವ ಕೃಷಿ, ಸ್ತ್ರೀ ಸಮಾನತೆ, ಗೋವುಗಳ ರಕ್ಷಣೆ, ಬಸವ ಪುರಾಣ, ಸಂಚಾರಿ ಬಸವ ಪುರಾಣ, ಶಿವಾನುಭವ ಪತ್ರಿಕೆ, ಜನಜಾಗೃತಿ, ಧರ್ಮ ಸಂಸ್ಕಾರ, ಉಳಿವಿಯ 261 ಚಕ್ಕಡಿ ಯಾತ್ರೆ, ಧರ್ಮ ಸಮಾನತೆಗೆ ಸಮನ್ವಯ ತೇರು, ಬೆಳ್ಳಿ ತೇರು, ಶರಣಪಥದ ತೇರು ನಿರ್ಮಿಸಿ ಸಮಾಜಮುಖಿಯಾದ ಪೂಜ್ಯರು 2 ಮಹಾನ್ ಸಂಸ್ಥಾನಗಳನ್ನ ಪ್ರಗತಿಗೆ ಸವ್ಯಸಾಚಿಯಾಗಿ ಕಾಯಕದ ಮುಖೇನ ತಮ್ಮನ್ನು ಅರ್ಪಿಸಿಕೊಂಡಂತ ದಣಿವರದ ಕಾಯಕ ಜೀವಿಗಳು. ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಕರಸಂಜಾತರಾದ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಪೂರ್ವಾಶ್ರಮದ ಪೂರ್ವ ಹೆಸರು ವಿಜಯಕುಮಾರ್ ಬೆಳ್ಳೇರಿ ಮಠ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಸಮೀಪದ ಕುಸುಗಲ್ ಗ್ರಾಮದವರು. 6/10/1993ರಲ್ಲಿ ಲಿಂಗೈಕ ವೀರೇಶ ಬೆಳ್ಳೇರಿ ಮಠ ಹಾಗೂ ಶ್ರೀಮತಿ ಲಿಂಗೈಕ ನೇತ್ರಾವತಿ ಬೆಳ್ಳೇರಿ ಮಠ ಶರಣ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನಿಸಿದಂತವರು. ಕುಸುಗಲ್ ಗ್ರಾಮದ ವಿಜಯಕುಮಾರ್ ಬೆಳ್ಳೇರಿ ಮಠರವರು ಪೂರ್ವಾಶ್ರಮದ ಹಿರಿಯ ಅಜ್ಜನರಾದ ಚಂದ್ರಯ್ಯನವರು ಗ್ರಾಮದೇತಿ ದುರ್ಗಮ್ಮ ದೇವಾಲಯದ ಪಕ್ಕದ ಮನೆಯಲ್ಲಿ ವಾಸ ಮಾಡುತ್ತಿದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಛತ್ರಿಯನ್ನು ಹಿಡಿದು ಮಳೆಗಾಳಿ ಲೆಕ್ಕಿಸದೆ ಗ್ರಾಮದ ಓಣಿಗಳಲ್ಲಿ ಶಿವನಾಮ ಸ್ಮರಣೆ, ಆಧ್ಯಾತ್ಮಿಕ ಸಂಗತಿಗಳನ್ನು ಜನಸಾಮಾನ್ಯರಿಗೆ ಅದರ ಅರಿವು ತಿಳುವಳಿಕೆಯನ್ನು, ಧರ್ಮ ಜಾಗೃತಿ ಕಾರ್ಯಗಳನ್ನು ನಿತ್ಯ ಕಾಯಕವಾಗಿರಿಸಿದವರು. ಜೊತೆಗೆ ಧಾರವಾಡದ ಮುರುಘಾ ಮಠದ ಪೂಜ್ಯಶ್ರೀ ಮೃತ್ಯುಂಜಯ ಅಪ್ಪಗಳ ಸೇವೆಯನ್ನ ಮಾಡಿದಂತ ಇವರ ಪೂರ್ವಜರು, ಈ ಸದ್ಯ ಇರುವ ಮುಪ್ಪಿನ ಬಸವಲಿಂಗ ಮಹಾಶಿವಗಳವರ ಪೂರ್ವಜರು ಧಾರವಾಡದ ಮೃತ್ಯುಂಜಯ ಅಪ್ಪಗಳ ಅವರ ಸೇವೆಯನ್ನು ಮಾಡಿದರು. ಆ ಒಂದು ಸಂಸ್ಕಾರ ಒಂದು ಶ್ರೀಮನೆತನಕ್ಕೆ ಇರುವುದರಿಂದ ಆ ಪರಂಪರೆಯಲ್ಲಿ ಬರುವ ಪೂಜ್ಯರು ಕೂಡ
ಈ ಹಿಂದೆ ಬಂದಿರುವಂತ ಎಲ್ಲ ಪೂಜ್ಯರ ಮಾರ್ಗದಂತೆ ಇವತ್ತು ಸಾಗಿ ಸಾಕಷ್ಟು ಕಾರ್ಯವನ್ನ ಪರಮ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಶಿವಗಳವರು ಮಾಡ್ತಾ ಬರ್ತಾ ಇದ್ದಾರೆ. ಅವರು ಸ್ವಾಮಿಯೋಗ ಮನೆಯಲ್ಲಿ ಒಬ್ಬರೇ ಇವರು ಗಂಡು ಮಕ್ಕಳು. ಅವಾಗ ಅಲ್ಲಿಯ ಶರಣ ದಂಪತಿಗಳು ನೇತ್ರಾವತಿ ಅಮ್ಮನವರು ಇವು ಪೂಜ್ಯರು ಇಲ್ಲ ನೀವು ಸ್ವಾಮಿಗಳಾಗಬಾರ್ದು ಅಂತೇಳಿ ಅವರು ಅಪ್ಪಣೆಯನ್ನು ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಇಲ್ಲ ನಾನು ಸ್ವಾಮಿ ಆಗಬೇಕು ಅಂತೇಳಿ ಹಠ ಹಿಡಿದು ಬಾಲ್ಯದಲ್ಲಿ ಸ್ವಾಮಿ ಆಗುವ ಉತ್ಕಟ ಹಂಬಲವನ್ನು ಹೊಂದಿದ್ದ ಇವರು ತಂದೆ ತಾಯಿಗಳಿಗೆ ಒಬ್ಬನೇ ಗಂಡು ಮಗುವಾಗಿದ್ದರು. ಮನೆಯವರ ವಿರೋಧದ ನಡುವೆ ಛಲ ಬಿಡದೆ 2008ರಲ್ಲಿ ಶಿವಯೋಗ ಮಂದಿರ ಸಂಸ್ಥೆಗೆ ಒಟುವಾಗಿ 8ನೇ ತರಗತಿ ಪ್ರವೇಶ ಮಾಡಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ದಿವ್ಯ ಚೇತಸ್ಸನ್ನು ಕಂಡು ಮುಂದೆ ಸಮಾಜಕ್ಕೆ ಒಬ್ಬ ಸ್ವಾಮಿ ಆಗುತ್ತಾನೆ ಎಂದು ಅವರು ಭವಿಷ್ಯವನ್ನು ನುಡಿದಿದ್ರು. ಅದರ ಸಂಕಲ್ಪದಂತೆ ಇವತ್ತು ಪೂಜ್ಯರು ಶ್ರೀಮಠವನ್ನ ಅತ್ಯದ್ಭುತವಾಗಿ ಇವತ್ತು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ಯೋಗ ಪೂಜ್ಯರ ಒಂದು ಆಶೀರ್ವಾದದಿಂದ ಈ ಒಂದು ಶ್ರೀಮಠದ ಅಧಿಕಾರವನ್ನು ಪಡೆದುಕೊಳ್ತಾರೆ. ಹೀಗೆ ಅವರು ಕುಸುಗಲ್ಲು ಹಾನಗಲ್ದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದೆ ಶಿವಯೋಗ ಮಂದಿರದಲ್ಲಿ ಸಾಧಕರಾಗಿ ಪ್ರೌಢ ಶಿಕ್ಷಣವನ್ನು ಪೂರೈಸಿಕೊಂಡು ಪದವಿ ಪೂರ್ವ ಕಾಲೇಜಿಗೆ ಸಮಾನವಾಗಿರ್ತಕ್ಕಂಥ ಶಿವಯೋಗ ಪ್ರಥಮ ಶಿವಯೋಗ ದ್ವಿತೀಯ ಶಿಕ್ಷಣವನ್ನು ಪೂಜ್ಯರು ಆದೇಶಾನುಸಾರ ಪೂರೈಸುತ್ತಾರೆ. ಹೀಗೆ ಸಂಸ್ಕೃತ, ಯೋಗ, ಶಿವಯೋಗ, ಸಂಗೀತ ಹೀಗೆ ನಾನಾ ವಿದ್ಯೆಯನ್ನು ಕರಗತ ಮಾಡಿಕೊಂಡ ಶಿವಯೋಗತ್ವವನ್ನು ಸಂಪಾದಿಸಿ ಓರ್ವ ಆದರ್ಶ ಸ್ವಾಮಿಯಾಗುವ ಎಲ್ಲಾ ಲಕ್ಷಣವನ್ನು ಪಡೆದುಕೊಂಡು ಸಂಸ್ಕೃತದಲ್ಲಿ BA ವಿದ್ವತ್ ಪದವಿಯನ್ನು ಪೂರೈಸಿಕೊಳ್ತಾರೆ. ವಚನಶಾಸ್ತ್ರ, ಅಷ್ಟಾವರಣ, ಸಟಸ್ಥಲ ಮತ್ತು ಸರ್ವಧರ್ಮ ಸಾರವನ್ನು ಅಧ್ಯಯನ ಮಾಡಿದಂತ ಅವರು ಪೂಜ್ಯರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಗಳ ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾರೆ. ಇವರ ಅಧ್ಯಯನ ಅಧ್ಯಾಪನಗಳಿಗೆ ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ಬೆಂಬಲ, ಆಶೀರ್ವಾದ, ಶ್ರೀರಕ್ಷೆ ಸದಾ ಇರುವಂತದ್ದು ನಮಗೆ ಗೊತ್ತಿರುವ ಸಂಗತಿ. ಹೀಗೆ ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಶಿವಯೋಗ ಎಂಬ ಪತ್ರಿಕೆ ಹಸ್ತಪ್ರತಿ ಗ್ರಂಥವನ್ನ ವರ್ಷಕ್ಕೊಂದರಂತೆ ಸಂಸ್ಥೆಯ ಜಾತ್ರಾ ಕಾಲದಲ್ಲಿ ಹೊರಡಿಸುತ್ತಿದ್ದರು. ಅದು ಅವರಲ್ಲಿ ಸಾಹಿತ್ಯದ ಪ್ರೇಮವನ್ನು ತೋರಿಸುತ್ತದೆ. ಪೂಜ್ಯ ಗುರುಗಳ ಅಪ್ಪಣೆ ಮೇರೆಗೆ ಇಟಗಿ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ 8 ತಿಂಗಳ ಕಾಲ ಮೌನಾನುಷ್ಠಾನವನ್ನು ಮಾಡಿದಂತ ಪರಮ ಪೂಜ್ಯ ಶ್ರೀಗಳವರು ಒಮ್ಮೆ ಒಬ್ಬ ಶಿಷ್ಯ ಗುರುವಿನ ಸೇವೆಯನ್ನ ಹೇಗೆ ಮಾಡಬೇಕೆಂಬುದನ್ನ, ಗುರು ಸೇವೆ ಹೇಗೆ ಮಾಡ್ಬೇಕನ್ನುವುದನ್ನ ಪೂಜ್ಯರಿಂದ ನಾವು ಕಲಿಬೇಕಾಗಿದೆ. ಗುರುವಿನ ಸೇವೆ ಮತ್ತು ಸಮಾಜ ಸೇವೆ ಮಾಡುವ ಭಾಗ್ಯ ಸಿಗದು ಅತಿ ದುರ್ಲಭ ಎಂದು ಅರಿತಿರುವ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಗುರುಗಳಿಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಭಾವವುಳ್ಳವರು. ತಮ್ಮ ಏನೇ ಕಾಯಕಗಳ ಇರಲಿ ಅದನ್ನ ಎಲ್ಲ ಗುರುಗಳ ಮೂಲಕನೇ ಆಗ್ತಾ ಇದೆ ಅನ್ನುವಂತ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನಾಡಿನಾದ್ಯಂತ 2 ಉಭಯ ಮಠಗಳು, ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ, ಅಲ್ಲಿ ಬರ್ತಕ್ಕಂಥ ಎಲ್ಲಾ ಶಾಖಾ ಮಠಗಳು, ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ, ಇಲ್ಲಿ ಬರ್ತಕ್ಕಂಥ 30 ಶಾಖಾ ಮಠಗಳನ್ನ ನಿರಂತರವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಗದಿನಲ್ಲಿ ಪದವಿಪೂರ್ವ ವಿಜ್ಞಾನ ಮಹಾವಿದ್ಯಾಲಯವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಉಳಿಸಿರುವಂತ ಎಲ್ಲಾ ಕೆಲಸಗಳನ್ನ ಇವತ್ತು ಒಂದು ಹಂತವಾಗಿ ಅವುಗಳನ್ನ ಗೊಳಿಸ್ತಾ ಇದ್ದಾರೆ. ಇವತ್ತು ನಮ್ಮ ನರೇಗಲದಲ್ಲಿ ಇರ್ತಕ್ಕಂಥ ವಸತಿ ನಿಲಯ, ವಿದ್ಯಾರ್ಥಿನಿಯರ ವಸತಿ ನಿಲಯ ಅದು ಅರ್ಧಕ್ಕೆಂಚಿತ್ತು, ಅದನ್ನ ಸಂಪೂರ್ಣಗೊಳಿಸಿದಂತದ್ದು ಪೂಜ್ಯರಿಗೆ ಆ ಕೀರ್ತಿ ಸಲ್ಲುತ್ತದೆ. ಹೀಗೆ ಅನೇಕ ಶಾಖಾ ಮಠಗಳ ಜೀರ್ಣೋದ್ಧಾರ, ಹಾಸ್ಟೆಲ್ಗಳ ಪುನರುತ್ಥಾನ, ಹಾಗೆ ನಮ್ಮ ಗದಗಿನಲ್ಲಿ ಪದವಿ ಪೂರ್ವ ಕಾಲೇಜು ಮತ್ತು ಕೊಟ್ಟೂರು ಸ್ವಾಮಿ ಮಠದ ಸಂಸ್ಥಾನ ಮಠದ ಶಿಲಾಮಂಟಪ, ಪೂಜ್ಯರ ಶಿಲಾಮಂಟಪ ಹಾಗೂ ಎಲ್ಲಾ ಶಾಖಾ ಮಠಗಳ ಏನು ನಮ್ಮ ಹಿರಿಯ ಪೂಜ್ಯರು ಏನಿತ್ತಲ್ಲ ಉತ್ತರಾಧಿಕಾರಿಗಳು ಮಾಡಿ ಹೋಗಿರುವಂತ ಎಲ್ಲಾ ಹಿರಿಯ ಪೂಜ್ಯರುಗಳಿಗೆ ಪಟ್ಟಾಧಿಕಾರ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ. ಹೀಗೆ ಎಲ್ಲಾ ಭಕ್ತರಿಗೆ ಎಲ್ಲಾ ಇಡೀ ನಾಡನ್ನ ದಿನಾನು ಕಾರು ಇಂದ ನಮ್ಮ ಪೂಜ್ಯರು ಏನು ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ದಿನಾನು 500 ಕಿಲೋಮೀಟರ್ ಕಾರು ಓಡ್ತಿತ್ತು. ಹಾಗೆ ಅದೇ ಪರಂಪರೆಯನ್ನ ಇವತ್ತು ಪೂಜ್ಯರು ದಣಿವರದೆ ಭಕ್ತರಿಗೆ ನೋವಾಗಬಾರ್ದು, ಭಕ್ತರಿಗೆ ತೊಂದರೆ ಆಗ್ಬಾರ್ದು, ಅವರು ಗುರುಗಳಂತ ಬಂದಿರ್ತಾರೆ ಅಂತೇಳಿ ದಣಿವರದೆ ನಿರಂತರ 24x7 ಹೀಗೆ ಮುಪ್ಪಿನ ಬಸವಲಿಂಗ ಮಹಾಶಿವಗಳವರು ಕೂಡ ಸಹ ಕೆಲಸವನ್ನ, ಧಾರ್ಮಿಕ ಕೆಲಸವನ್ನ, ಶಿಕ್ಷಣ ಕೆಲಸವನ್ನ ಮಾಡ್ತಾ ಇದ್ರು. ನಮ್ಮ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಯಾರ ಭಕ್ತರು ಬರ್ಲಿ ಬಂದ್ಗಡ್ಲೆ ಮೊದ್ಲು ಪ್ರಸಾದ ನಿಮ್ದು ಪ್ರಸಾದ ತಗೋರಿ, ಪ್ರಸಾದ ತಗೊಂಡು ಬರ್ರಿ, ಆಮ್ಯಾಗ ನಿಮ್ಮ ಕೆಲಸ ಎಂತೆಲ್ಲ ಸಾಂಗೋಪಾಂಗ ಆಗ್ತಿತ್ತು ಅನ್ನುವಂಥದ್ದು ಹೇಳ್ತಾರೆ. ಮೊದಲು ಬಂದವರಿಗೆ ಪ್ರಸಾದ ಅಂತಿದ್ರು. ಅದನ್ನು ಕೂಡ ಈ ಪೂಜ್ಯರು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಭೀಕರ ಬರಗಾಲ ಮತ್ತು ಇಲ್ಲಿ ಸಾಕಷ್ಟು ಮಳೆ ಆಗಲಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ನಾಡನ್ನ ಇವತ್ತು ನರೇಗಲ್ ಅನ್ನುವಂತ ಏನಾದ್ರು ಹೆಸರಿದ್ರೆ ಅದು ಶ್ರೀ ಗುರು ಅನ್ನದಾನ ಮಹಾಶಿವಯೋಗಿಗಳವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಯ ಮೂಲಕನೇ ನರೇಗಲ್ ಅನ್ನುವಂಥದ್ದು ಇವತ್ತು ಪ್ರಚಲಿತದಲ್ಲಿದೆ ಅನ್ನುವಂಥದ್ದು. ಇಲ್ಲಾಂದ್ರೆ ಅದು ಒಂದು ಹಳ್ಳಿಯಾಗಿ ಉಳಿದು ಬಿಡ್ತಿತ್ತು. ಅದನ್ನ ಒಂದು ನಗರ ಪಟ್ಟಣ ಸ್ಥಿತಿಗೆ ತಂದಂತದ್ದು ನಮ್ಮ ಈ ಹಾಲಕೇರಿ ಮಠದ ಎಲ್ಲ ಪೀಠ ಪರಂಪರೆ ಎಲ್ಲ ಗುರುಗಳವರಿಗೆ ಅದು ಸಲ್ಲುತ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ
ಎಲ್ಲ ಶರಣ ಪೂಜ್ಯ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇಷ್ಟೊತ್ತು 13 ಜನ ಪೀಠಾಧಿಪತಿಗಳ ಬಗೆಗೆ ಅನ್ನದಾನೇಶ ಎಂದರೆ ಅನ್ನವನ್ನು ನೀಡುವ ಶಿವ ಎಂದು ಹೇಳುತ್ತಾ, ಬೇಡಿದ ಭಕ್ತರಿಗೆ ಬೇಡಿದ್ದನ್ನು ನೀಡುವ ಶ್ರೀಗಳು, ಮಠಗಳು ಕೊಡುವ ಸಂಸ್ಕಾರ ಎಲ್ಲಿಯೂ ಸಿಗುವುದಿಲ್ಲವೆಂದು ಹೇಳುತ್ತಾ, ಹಳೆಯದಾದ ಹಾಳಕೆರೆಯ ಹೆಸರಿನ ಅರ್ಥವನ್ನು ತಿಳಿಸುತ್ತಾ, ಸಂಸ್ಥಾನ ಮಠ ಎಂಬ ಅಭಿಧಾನ ಬಂದದ್ದು ಕಲ್ಲು ಮಠದ ಬಗೆಗೆ, ಗವಿಯಲ್ಲಿ ನಡೆಯುವ ತ್ರಿಕಾಲಲಿಂಗ ಪೂಜೆ, ದಾಸೋಹ, ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು, ಮುಪ್ಪಿನ ಮಹಾಸ್ವಾಮಿಗಳ ಬಗೆಗೆ, ಹೀಗೆ ಎಲ್ಲವನ್ನೂ ವಿವರಿಸುತ್ತಾ ಶಿವಯೋಗ ತತ್ವದಡಿಯಲ್ಲಿ ಶಿವಯೋಗ ಸಾಧಕರಾಗಿ ಇಡೀ ನಾಡಿನ ಜನತೆಯನ್ನು ಉದ್ಧರಿಸಿದ ಅನ್ನದಾನೇಶ್ವರರ ಮಹಾಸ್ವಾಮಿಗಳ ಮಹಿಮೆಯನ್ನು ಅತ್ಯಂತ ಪ್ರಬುದ್ಧವಾಗಿ ನಮ್ಮ ಜೊತೆಗೆ ಡಾಕ್ಟರ್ ಕಲ್ಲಯ್ಯ ಹಿರೇಮಠ್ ಸರ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಹಂಚಿಕೊಂಡರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ 1-2 ಮಾತುಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯ್ದೊಳು ಗುರುಲಿಂಗ ಜಿಂಗಮ ದಾಯತು ಅರಿಯಲಿಕೆ ಶುಲವೋಪಾಯದಿ ಬಾಯಕರ ಸ್ಥಳಕ್ಕೆ ಎದುರಾಗಿ ತಂದಿರಿಸಿಟ್ಟು ದಾಯದೋರಿ ಸಮಸ್ತ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗಡ ಬಸವ ಶರಣಾರ್ಥಿ. ಡಾಕ್ಟರ್ ಕಲ್ಲಯ್ಯ ಹಿರೇಮಠರು ಅತ್ಯಂತ ಸ್ಪಷ್ಟವಾಗಿ ನಿರರ್ಗಳವಾಗಿ ತಮ್ಮ ಉಪನ್ಯಾಸವನ್ನ ಹೇಳ್ತಾ, ಕೇವಲ ಇಡೀ ಒಬ್ಬ ಸ್ವಾಮಿಗಳ ಬಗ್ಗೆ ಶಿವಯೋಗ ಸಾಧಕರನ್ನ ನಾವು ಯಾವರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಅವ್ರ ಬಗ್ಗೆ ಹೇಳದೆ ಅನ್ನದಾನೇಶ್ವರ ಮಠದ ಪರಂಪರೆ ಚರಿತ್ರೆಯನ್ನ ಅತ್ಯಂತ ಸುದೀರ್ಘವಾಗಿ ಸುಮಾರು 500-600 ವರ್ಷದ ಇತಿಹಾಸವುಳ್ಳ ಮತ್ತು ಇದನ್ನ ವಿರಕ್ತ ಪರಂಪರೆಗೆ ಅಥವಾ ಬಸವ ಪರಂಪರೆಗೆ ಅಲ್ಲಮ ಪರಂಪರೆಗೆ ಸೇರಿಸಿ ಇದೊಂದು ಬಹುದೊಡ್ಡ ಪರಂಪರೆ ಅಂತ ಹೇಳ್ತಾ, ಆ ಊರಿನಲ್ಲಿರ್ತಕ್ಕಂಥ ಬಡತನ ನೀಗಿಸ್ಲಿಕ್ಕೆ ಅಣ್ಣ ಅಷ್ಟೇ ಅಲ್ಲ, ದನಕರುಗಳಿಗೆ ಮೇವು ನೀರು ಕೊಡ್ತಕ್ಕಂಥ ಕಾರ್ಯವನ್ನ ಶ್ರೀಮಠವು ನಿರಂತರವಾಗಿ ಮಾಡಿತು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ತೇವೆ. ನಮ್ಮ ಈ ವೇದಿಕೆಯ ವಿಶ್ವಸ್ತರಾದಂಥ ಡಾಕ್ಟರ್ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ರು ಮತ್ತು ಅವ್ರ ಮನೆಯವರು ಅದೇ ಕಾಲೇಜಿನೊಳಗೆ ಕಲ್ತವ್ರು. ಶಕುಂತಲಾ ಸಿಂಧೂರ್ ಅಂತಕ್ಕಂಥ ಅಜೀವ ಸದಸ್ಯೆ ಆ ಕಾಲೇಜಿನೊಳಗೆ ಕಲ್ತವ್ರು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಮತ್ತು ಅವ್ರ ಮನೆಯವರು ಆ ಸಂಸ್ಥೆಯೊಳಗೆ ಸುಮಾರು 30 ವರ್ಷ ಕಾರ್ಯವನ್ನು ನಿರ್ವಹಿಸಿದವರು. ಡಾಕ್ಟರ್ ಕಲ್ಲಯ್ಯ ಹಿರೇಮಠರು ಈ ಒಂದು ಸುದೀರ್ಘವಾದ ಚರಿತ್ರೆ ಪರಂಪರೆಯ ಇತಿಹಾಸವುಳ್ಳ ಈ ಮಠದ ಬಗ್ಗೆ ಒಂದು ಲೇಖನವನ್ನು ತಾವು ಬರೆದು ಕಳಿಸ್ಕೊಡ್ಬೇಕು. ಅದು ಪೇಜ್ಗಳನ್ನು ಎಷ್ಟು ಅಂತ ಇಟ್ಬೇಡ್ರಿ, ಮಿನಿಮಮ್ ಒಂದು 20-25 ಪುಟಗಳ ಮಾಡಿ ಕಳಿಸ್ಕೊಡಿ. ಇನ್ನೊಂದು ಕೋರಿಕೆ ಶ್ರೀ ಕಲ್ಲಯ್ಯ ಹಿರೇಮಠ್ ಸರ್ ಅಲ್ಲಿ, ಬಸವ ಪೂರ್ವ ಯುಗದೊಳಗ ಈ ರೀತಿಯ ಕಾಯಕ ದಾಸೋಹ ಮತ್ತು ಇಷ್ಟಲಿಂಗದ ಪರಿಕಲ್ಪನೆಗಳು ನಾವು ಎಲ್ಲೂ ಕಾಣೋದಿಲ್ಲ, ಯಾವ ವಚನಕಾರರು ಕಾಣೋದಿಲ್ಲ. ವೀರಶೈವ ಪದವನ್ನ ಮೊಟ್ಟ ಮೊದಲಿಗೆ ಬಂದಿದ್ದು 1368 1383ರಲ್ಲಿ ಬಂತಂದ್ರೆ ಬಸವಣ್ಣನ ಐಕ್ಯದ ನಂತರ ಸುಮಾರು 250 ವರ್ಷಗಳ ನಂತರ ಈ ಪದ ಪ್ರೌಢದೇವರಾಯನ ಕಾಲದೊಳಗೆ ಭೀಮ ಕವಿಯ ಬಸವ ಪುರಾಣದಾಗ ಮೊಟ್ಟ ಮೊದಲಿಗೆ ಬಂತು. ಅದಕ್ಕಿಂತ ಮುಂಚೆ ಸಕಲೇಶ ಮಾದರಸ ಆಗಲಿ ಹರಿಹರನಾಗಲಿ ಅಲ್ಲಿಯೂ ಕೂಡ ಈ ಪದ ಬಂದಿಲ್ಲ. ಅಂದ್ರೆ ಬಸವೋತ್ತರ ಮತ್ತು ಪ್ರೌಢದೇವರಾಯನ ಕಾಲಘಟ್ಟದೊಳಗೆ ಒಂದು 250 ವರ್ಷದ ಕಾಲಘಟ್ಟದೊಳಗೆ ಆಂಧ್ರ ಮೂಲದ ಈ ವೀರಶೈವರು ಇದಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕೂ ಅಥವಾ ವೈಷ್ಣವರಿಗೆ ಬೇರೆಯವರಿಗೆ ವೈದಿಕರಿಗೆ ಜೈನರಿಗೆ ಪೈಪೋಟಿ ಹಿಡಿದು ನಾವು ಕೂಡ ಬಸವಣ್ಣನ ತತ್ವ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮ ಆಚರಣೆಗಳನ್ನು ಕೂಡ ಇದರೊಳಗೆ ಸೇರಿಸಿ ಆ ವೀರಶೈವರನ್ನ ಇವತ್ತು ನಾವು ಅಪರಾಧಿಗಳಂತ ಹೇಳಲ್ಲ, ಅದರ ವಚನ ಪರಂಪರೆ ಇದು ಬಸವಣ್ಣ ಲಿಂಗಾಯತ, ಬಸವ ಧರ್ಮ, ಶರಣ ಧರ್ಮ, ಲಿಂಗಾಯತ ಅಂತಕ್ಕಂಥದ್ದು ಹೆಚ್ಚಿಗೆ ಸೂಕ್ತ. ತಮ್ಮ ಮುಂದಿನ ಉಪನ್ಯಾಸದೊಳಗೆ ದಯವಿಟ್ಟು ವೀರಶೈವ ಲಿಂಗಾಯತ ಅನ್ನದೇ ಲಿಂಗಾಯತ ಅಂತ ತಿಳ್ಕೊಂಡ್ರೆ ವೀರಶೈವ ಲಿಂಗಾಯತದ ಉಪಪಂಗಡ ಅಂತಕ್ಕಂಥದ್ದನ್ನು ಅದನ್ನು ಅಲಗಳ್ತಿಲ್ಲ. ಯಾಕಂದ್ರೆ ಎಲ್ಲ ಮಠಗಳು ಇವತ್ತು ವೀರಶೈವ ಮಠಗಳಾಗ್ಲಿ ಅಥವಾ ವಿರಕ್ತ ಮಠಗಳಾಗ್ಲಿ ಗುರುಪೀಠಗಳಾಗ್ಲಿ ಎಲ್ಲರಿಗೂ ಬಸವಣ್ಣ ಅನಿವಾರ್ಯ. ಬಸವಣ್ಣನಿಲ್ಲದೆ ಮಠಗಳು ನಿಲ್ಲುವುದು ಸಾಧ್ಯನೇ ಇಲ್ಲ. ಅಂತ ಒಬ್ಬ ಪ್ರಖರವಾದಂಥ ಬಸವಣ್ಣನಿಗೆ ಮತ್ತೆ ನಾವು ಬೇರೆ ಶೈವ ಮೂಲದ ವೀರಶೈವವನ್ನ ತಳಕ್ ಹಾಕೋದು ತಪ್ಪು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಅವ್ರಲ್ಲಿ ಹೇಳ್ತೀನಿ. ಇನ್ನೊಂದು ಅವರು ಹೇಳ್ತಾ 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 ವೈರಾಗ್ಯ ಮಲ್ಲಣ್ಣರ ಕರ್ತೃ ಗದ್ದಿಗೆ ಅಲ್ಲಿದೆ ಅಂತಂತಂದ್ರು. ಆದ್ರೆ ನನ್ನ ಅಧ್ಯಯನಕ್ಕೆ ಅವರು ಬಾಗಲಕೋಟೆಯೊಳಗೆ ಅವರು ಲಿಂಗೈಕ್ಯಗಾರ, ಅಲ್ಲಿ ಅವ್ರ ಗದ್ದಿಗೆ ಇರ್ತಾರೆ ಹೊಳೆದಂಡಿಗೆ. ಬಹುಶಃ ಗೌರಮ್ಮಕ್ಕ ಅವರು ಅದ್ರ ಬಗ್ಗೆ ಹೇಳ್ಬೋದು. ಅವರು ಎಂ ಜೀವಾಪುರದವರು, ವೈರಾಗ್ಯ ಮಲ್ಲಣ್ಣರು, ಗಾಣಿಗ ಸಮಾಜದವರು. ಬಹಳಷ್ಟು ಹಾನಗಲ ಕುಮಾರಸ್ವಾಮಿಗಳ ಜೊತೆಗೆ ಚಿತ್ತರಗಿ ವಿಜಯಮಾಂತ ಸ್ವಾಮಿಗಳ ಜೊತೆಗೆ ಇವತ್ತ ಅವರೇನು ವೀರಶೈವ ಮಹಾಸಭೆಯನ್ನಾಗ್ಲಿ ಅಥವಾ ಉಳಿದ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಲಿಕ್ಕೆ
ಕಾರಣಿ ಪುರುಷರು ವೈರಾಗ್ಯ ಮಲ್ಲಣ್ಣರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಅಷ್ಟೇ ಅಲ್ಲ, ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಮೊಟ್ಟ ಮೊದಲಿಗೆ ಬಸವ ಪುರಾಣ ಹೇಳಲಿಕ್ಕೆ ಆಗ್ರಹ ಮಾಡಿದಂಥವ್ರು ಭಾಳ ಸಿಟ್ಟಿನವರಿದ್ದರು. ಅವರ ಗದ್ದಿಗೆ ಬಾಗಲಕೋಟೆಯ ನದಿಯ ದಂಡೆ ಮೇಲೆ ಇದೆ ಅಂತಕ್ಕಂಥದ್ದು ನಾನು ಕೂಡ ನೋಡಿ ಬಂದೀನಿ ಮತ್ತು ಬಲ್ಲವರು ಅದ್ರ ಬಗ್ಗೆ ಹೇಳ್ಬೋದು. ಒಟ್ಟಾರೆ ತಮ್ಮ ಉಪನ್ಯಾಸ ಸ್ಪಷ್ಟವಾಗಿತ್ತು. ನನ್ನ ವಿನಂತಿ ಅಂದ್ರೆ ಶರಣ ಸಾಹಿತ್ಯ, ವಚನಕಾರರು, ಬಸವೋತ್ತರ ಕಾಲದ ಶಿವಯೋಗ ಸಾಧಕರ ಬಗ್ಗೆ ತಾವಿಗೆ ಮಾಹಿತಿ ಲೇಖನ ಸಿಕ್ಕಲ್ಲಿ ತಾವು ಮತ್ತೆ ಈ ಗೂಗಲ್ ವೇದಿಕೆಯೊಳಗೆ ಬಂದು ಪಾಲ್ಗೊಂಡು ನಮಗೆ ಜ್ಞಾನ ದಾಸೋಹನ ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ಇನ್ನೊಬ್ಬ ಅಜೀವ ಸದಸ್ಯ ಡಾಕ್ಟರ್ ಶರಣಮ್ಮ ಗೋರೆಬಾಳ್, ಅವರ ಹೆಸರ ಸಜ್ಜಲಗುಡ್ಡದ ಶರಣಮ್ಮ ಇಟ್ಟಾರ. ಅವ್ರ ತಂದೆ ತಾಯಿ ಸಂಪೂರ್ಣವಾಗಿ ಶರಣ ಸಂಸ್ಕಾರ. ಅವರು ತಮ್ಮ ತಂದೆಯ ತಾಯಿಯ ಅವ್ರು ಇನ್ನೂ ಇದ್ದಾರೆ, 100 ವರ್ಷ ಬದುಕಲಿ. ಅವ್ರು ಇತ್ತೀಚೆಗೆ ತಮ್ಮ 36 ವರ್ಷನ ಮದುವೆಯ ಸಮಾರಂಭದ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದರು. ನಮ್ಮ ಆತ್ಮೀಯರು, ಮಾರ್ಗದರ್ಶಕರು, ಹಿತೈಷಿಗಳು, ಮುಖ್ಯವಾಗಿ ಅಕ್ಕನ ಅರಿವಿನ ಹೆಚ್ಚಿನ ಅಟೆಂಡೆನ್ಸ್ ಉಪನ್ಯಾಸದೊಳಗೆ ಪಾಲ್ಗೊಂಡವ್ರು ಅಂತಂದ್ರೆ ಬಹುಶಃ ನನಗಿಂತ ಹೆಚ್ಚು ಅಂತಂದ್ರೆ ಡಾಕ್ಟರ್ ಶರಣಮ್ಮ ಗೋರೆಬಾಳ್. ಅವ್ರ ತಾಯಿ ಕಮಲಾಕ್ಷಿ ಅಮ್ಮ ಅವರಿಗೆ ಮತ್ತು ಕೆಂಗಾಪುರ ಸಾಹೇಬರಿಗೆ, ಅವ್ರ ಮನೆಯವರಿಗೆ, ಮಗಳಿಗೆ ಪ್ರಜ್ಞಾ, ಮತ್ತು ಅವರಿಗೆ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿಗೆ ಅವ್ರು ಪಾಲ್ಗೊಳ್ಳಿ. ನಮ್ಮಲ್ಲಿ ಮೊಟ್ಟ ಮೊದಲಿಗೆ ಅಕ್ಕನ ಅರಿವಿನ ಉಪನ್ಯಾಸ 3-4 ವರ್ಷ ಕೆಳಗೆ 2ನೇದು 3ನೇದು ಉಪನ್ಯಾಸ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಮಾಡಿದ್ದಾರೆ. ಒಳ್ಳೆಯ ಶಿಕ್ಷಣ ಪ್ರೇಮಿಗಳು, ಸಮಾಜ ಪ್ರೇಮಿಗಳು, ಅವರ ಕುಟುಂಬಕ್ಕೆ ನಾನು ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಈ ಸಂದರ್ಭದೊಳಗೆ ಒಟ್ಟಾರೆ ನಮ್ಮ ಗುರಿ 12ನೇ ಶತಮಾನದೊಳಗೆ ಯಾವುದೋ ಒಂದು ಕುತಂತ್ರಕ್ಕೆ ಬಲಿಯಾಗಿ ಒಂದು ಜಗತ್ತಿನ ಬಹಳ ಪ್ರಬಲವಾದಂಥ ಸಿದ್ಧಾಂತ ಶರಣ ಸಿದ್ಧಾಂತ ಇವತ್ತು ಮ್ಯಾಗ್ನಾ ಕಾರ್ಟಾದವರಾಗಲಿ, ಅಮೇರಿಕೆಯವರಾಗಲಿ, ಕೆನಡಾದವರಾಗಲಿ, ಪಾಶ್ಚಿಮಾತ್ಯರು ಮತ್ತು ಪೌರಾತ್ಯರು ಬಸವಣ್ಣ ಮತ್ತು ಆತನ ಕ್ರಾಂತಿಯನ್ನ, ಆ ಶರಣರ ಕ್ರಾಂತಿಯನ್ನ ಮುಕ್ತ ಮನಸ್ಸಿನಿಂದ ಕೊಂಡಾಡಿಯುವ ಬಸವಣ್ಣ ಪಾರ್ಲಿಮೆಂಟ್ ವಿಶ್ವಸಂಸ್ಥೆಯು ಕೂಡ ಅಂದ್ರೆ ಅಲ್ಲಿ ಇದರ ಬಸವಣ್ಣನ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಭಾರತದ ಸಂವಿಧಾನ ಅಷ್ಟೇ ಅಲ್ಲ, ದಾಸ್ ಕ್ಯಾಪಿಟಲ್ ದಲ್ಲಿ ಕೂಡ ಕಾರ್ಲ್ ಮಾರ್ಕ್ಸ್ ಬಸವಣ್ಣನ ಬಗ್ಗೆ ಹೇಳ್ತಾನೆ. ಬಸವಣ್ಣ ಅಂತಕ್ಕಂಥ ಕರ್ನಾಟಕದ ಬಹುದೊಡ್ಡ ಸೋಷಿಯಲ್ ರಿಫಾರ್ಮರ್, ಆತನ ಕಾಯಕ ದಾಸೋಹದ ನೀತಿ ನನಗಿಂತ ಚೆನ್ನಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ನನ್ನ ಕಳಕಳಿ ಅಂದ್ರೆ ನಾವು ಯಾರನ್ನು ಕಡಿಮೆ ಮಾಡೋದು ಬೇಡ, ನಾವು ಯಾರು ಹೆಚ್ಚಿಗಿದ್ದೀವಿ ಆ ಮೌಲ್ಯಗಳನ್ನು ಎತ್ಕೊಂಡು ನಾವು ಹೋಗ್ಬೇಕು. ಕಲ್ಲ ಹಿರೇಮಠರ ನಿಮ್ಮ ಧ್ವನಿ, ಅಸ್ಖಲಿತ ಧ್ವನಿ, ಕಂಚಿನ ಕಂಠ ನಮಗೆ ಶರಣರ ಸೇನೆಗೆ ಅಥವಾ ಅಕ್ಕನ ಅರಿವಿಗೆ ಒಂದು ಶಕ್ತಿ ಅಂತ ತಿಳ್ಕೊಂಡು ತಮಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಶರಣಾರ್ಥಿ ಸರ್. ಶರಣಾರ್ಥಿ ಸರ್. ಸರ್ ಶರಣಾರ್ಥಿ. ಎಂದಿನಂತೆ ನಿರರ್ಗಳವಾಗಿ ತಮ್ಮ ಅನುಭವದ ನುಡಿಗಳನ್ನು ಅತ್ಯಂತ ಕಳಕಳಿಯಿಂದ ಮತ್ತು ಅಭಿಮಾನದಿಂದ ಹಂಚಿಕೊಂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ದತ್ತಿ ದಾಸೋಹಿಗಳಿಂದ ಒಂದೆರಡು ಅನಿಸಿಕೆಗಳು. ಡಾಕ್ಟರ್ ಶರಣಮ್ಮ ಮೇಡಮ್. ಹಾ ಮೇಡಮ್, ಎಲ್ಲರಿಗೂ ಶರಣಾರ್ಥಿ. ಅಕ್ಕನ ಅರಿವು ಅಧ್ಯಯನ ವೇದಿಕೆ ಮತ್ತು ಬಸವಾದಿ ಶರಣರ ಚಿಂತನ ವೇದಿಕೆ ವತಿಯಿಂದ ಇವತ್ತು ನನ್ನ ತಂದೆಯವರಾದ ಕಲ್ಮೇಶ್ವರ್ ಕೆಂಗಾಪುರ್, ತಾಯಿ ಕಮಲಾಕ್ಷಿ ಕೆಂಗಾಪುರ್ ಅವರ ಹೆಸರಿನಲ್ಲಿ ಒಂದು ದತ್ತಿ ಉಪನ್ಯಾಸ ಅತ್ಯದ್ಭುತವಾಗಿ ನಡೀತು. ಅಕ್ಷರ ದಾಸೋಹಿ ಹಾಗೂ ಅನ್ನ ದಾಸೋಹಿಗಳಾದಂಥ ಶಿವಯೋಗ ಸಾಧಕರಾದ ಪರಮ ಪೂಜ್ಯ ಹಾಳಕೇರಿ ಅನ್ನದಾನೇಶ್ವರ ಶ್ರೀಗಳವರ ಚರಿತ್ರೆಯನ್ನ ಕೇಳುವ ಭಾಗ್ಯ ಇವತ್ತು ನಮ್ದಾಯ್ತು. ಹೀಗಾಗಿ ಅವಕಾಶ ಮಾಡಿಕೊಟ್ಟಂತ ಇದಕ್ಕೆ ರೂವಾರಿಗಳಾದಂಥ ಕಾರಣೀಕರ್ತರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮೊದಲಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕುಟುಂಬದ ಪರವಾಗಿ. ಅಲ್ಲದೆ ಅತ್ಯಂತ ಸುಂದರವಾಗಿ ನನ್ನ ಪರಿಚಯ ಹಾಗೂ ಉಪನ್ಯಾಸಕರ ಪರಿಚಯವನ್ನ ಮಾಡಿದಂತ ಸಹೋದರಿ ಸುಧಾ ಪಾಟೀಲ್ ರವರಿಗೆ ಪದೇ ಈ ವಿಷಯವನ್ನ ನನಗ ನೆನಪಿಸ್ತಾ ನೀವು ಜಾಯಿನ್ ಆಗ್ಬೇಕು ಅನ್ನುವಂತ ಮಾತನ್ನ ತಿಳಿಸ್ತಾ ಇರುವಂತ ಇದನ್ನ ಈ ಉಪನ್ಯಾಸ ಯಶಸ್ವಿ ಆಗ್ಲಿಕ್ಕೆ ಕಾರಣೀಕರ್ತರಾದಂತ ಆತ್ಮೀಯ ಗೆಳತಿ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ಇದುವರೆಗೆ ತುಂಬಾ ಉತ್ತಮವಾಗಿ ಅಧ್ಯಯನ ಪೂರ್ಣವಾಗಿ ಅತ್ಯಂತ ಮಾರ್ಮಿಕವಾಗಿ ಉಪನ್ಯಾಸವನ್ನ ನೀಡಿದಂತ ಹಿರಿಯರಾದಂತ ಡಾಕ್ಟರ್ ಕಲ್ಲಯ್ಯ ಎಸ್ ಹಿರೇಮಠ್ ಸರ್ ಅವರೇ, ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿ. ಈ ಹಾಳಕೇರಿಯ ಅನ್ನದಾನೇಶ್ವರ
ಅವರ ಒಂದು ಉಪನ್ಯಾಸವನ್ನ ಇವತ್ತ ಇಟ್ಟಿದ್ದು ಕಾಕತಾಳೀಯ ಅನ್ನಬಹುದು. ಯಾಕಂದ್ರೆ ನಮ್ಮ ಮನೆಯವ್ರ ತಂಗಿ ನಮ್ಮ ಚಿಕ್ಕಮ್ಮ ಅವರನ್ನ ಹಾಳ್ಕೇರಿಗೆ ಕೊಟ್ಟಿದೀವಿ ನಾವು. ಹೀಗಾಗಿ ಹಾಲ್ಕೆರೆ ಅನ್ನದಾನೇಶ್ವರ ಮಠಕ್ಕೆ ನಾವು ಪದೇ ಪದೇ ಹೋಗಿ ಬರ್ತೀವಿ. ನಾವು ಅಲ್ಲಿಯ ಭಕ್ತರು. ಹೀಗಾಗಿ ಅವರ ಒಂದು ಚರಿತ್ರೆಯನ್ನ ಇವತ್ತ ಕೇಳುವಂತಾಯ್ತು. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ತಂದೆಯವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕಾದ್ರೆ, ಅವರು ಗ್ರಾಮ ಸೇವಕರಾಗಿ ರಾಯಚೂರು ಜಿಲ್ಲೆಯ ಕುಷ್ಟಗಿ ಮತ್ತು ಲಿಂಗಸ್ಕೂರಿನೊಳಗ ತಮ್ಮ ನೌಕರಿಯನ್ನ ಪ್ರಾರಂಭಿಸಿ ಕೊನೆಗೆ ಧಾರವಾಡಕ್ಕೆ ಬಂದು ಕೃಷಿ ಅಧಿಕಾರಿಯಾಗಿ 2003 ಅವರು ನಿವೃತ್ತರಾದ್ರು. ಈಗ 80 ವರ್ಷ ಪೂರೈಸಿದ ಅವರ ಹೆಸರಿನಲ್ಲಿ ದತ್ತಿ ಕಾರ್ಯಕ್ರಮ ಇದ್ದದ್ದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ನಮ್ಮ ತಂದೆ ಬಹಳ ಪ್ರಾಮಾಣಿಕರು. ತಮ್ಮ ಕಾಯಕವನ್ನ ಬಹಳ ಚೆನ್ನಾಗಿ ಮಾಡಿದಂತವ್ರು, ಬಹಳ ಪ್ರಾಮಾಣಿಕವಾಗಿ ಮಾಡಿದವರು. ಅದೇ ರೀತಿ ಅವರ ಸ್ವಭಾವ ದಾಸೋಹಿಗಳವರು. ಮನೆಗೆ ಯಾರ್ ಬಂದ್ರು ಕೂಡ ಊಟ ಮಾಡದೇನೆ ಅವ್ರು ಯಾರನ್ನು ಕಳ್ಸುದಿಲ್ಲ. ನಾವು ಸಣ್ಣವರಿದ್ದಾಗ ನನಗೆ ನೆನಪಿಗೆ ಬರ್ತದೆ, ಅವ್ರು ಎಲ್ಲೋ ಹೋಗಿ ಬಸ್ ಸ್ಟ್ಯಾಂಡ್ಗೆ ಇಳಿದ್ರಂದ್ರ ಒಂದು ಖರ್ಚಿಪ್ಪೋ ಏನೋ ಒಂದು ವಸ್ತು ಕಳಿಸಿ ನಮ್ಮ ಅವ್ವನಿಗೆ ಹೇಳಿ ಕಳಿಸ್ತಿದ್ರು. ಅವ್ರು ಇಷ್ಟ್ ಜನ ಊಟಕ್ ಬರ್ತಾರ, ನೀ ಊಟ ತಯಾರ್ ಮಾಡ್ಬೇಕು ಅಂತ ಹೇಳಿ. ಹಿಂಗಾಗಿ ಅವರು ಎಷ್ಟು ಜನ ಮದುವೆ ಆಗ್ಲಾರ್ದಂತ ಅಪ್ಪನ ಗೆಳೆಯರು ನಮ್ ಮನಿಯೊಳಗ ಊಟ ಮಾಡಿ ಬೆಳೆದು ದೊಡ್ಡವರಾದವರು, ನೌಕರಿ ಮುಗಿಸಿದವರು ಕೂಡ ಇದ್ದಾರೆ. ಆ ರೀತಿ ಒಂದು ನಿರ್ಮಲ ಮನಸ್ಸು, ಪ್ರಾಮಾಣಿಕ ಮನಸ್ಸು ನಮ್ಮ ಅಪ್ಪಂದು. ಹೀಗಾಗಿ ಅವರ ಮಗಳು ಅಂತ ನನಗೆ ಹೇಳ್ಕೊಳಿಕ್ಕೆ ಬಹಳ ಖುಷಿ ಆಗ್ತದ. ಮತ್ತ ಅನೇಕ ಸಲ ಈಗ ರೈತರು, ಅವ್ರ ಗ್ರಾಮ ಸೇವಕರಿದ್ದಾಗ ರೈತರು ಏನೋ ಕೊಟ್ಟಿರ್ತಾರ, ಹೊಲದೊಳಗ ಹೆಸರು ಏನೋ ಕಾಳ್ ಕೊಟ್ಟಿರ್ತಾರ. ಆದ್ರ ಅವ್ರು ಪೂರ್ಣವಾಗಿ ಅವ್ನ ಮನಿಗ್ ತರ್ತಿರ್ಲಿಲ್ಲ. ಯಾರಿಗೋ ಕೊಟ್ಟು ಯಾರಿಗೋ ಬಡವ್ರಿಗೆ ಕೊಟ್ಟು ಬಂದ್ಬಿಡ್ತಿದ್ರು. ಕೊಟ್ಟವ್ರು ನಮಗ್ ಭೇಟಿ ಆದ ಕೇಳ್ತಿದ್ರು, ಸಿಂಗ ಮುಟ್ಟಿದ್ವೇನ್ರಿ, ಹೆಸರು ಮುಟ್ಟಿದ್ವೇನ್ರಿ ಮನಿಗೆ. ಅವಾಗ ನಮ್ಗ್ ಗೊತ್ತಾಗ್ತಿತ್ತು ಯಾರೋ ಅವ್ರಿಗೆ ಕೊಟ್ಟಿದ್ರು ಅಂತ. ಅಂದ್ರೆ ಈ ರೀತಿಯಾಗಿ ಅವರು ಬಡವರಿಗೆ ತಲುಪ್ಬೇಕು, ಅವರ ವಸ್ತು ಅವ್ರಿಗೆ ತಲುಪ್ಬೇಕು, ನಮಗ್ ದುಡ್ದದ್ದು ಮಾತ್ರ ಸಾಕು ಅನ್ನುವಂತ ಮನೋಭಾವನೆ ಇರುವಂತವ್ರು ನಮ್ಮ ಅಪ್ಪ. ಅದೇ ರೀತಿ ಅವರ ಹೆಂಡತಿಯಾಗಿ, ಧರ್ಮ ಪತ್ನಿಯಾಗಿ ನಮ್ಮ ಅವ್ವನು ಕೂಡ ಬಹಳ ಶಾಂತ ರೀತಿಯಿಂದ ಬದುಕನ್ನ ಸಾಗಿಸ್ಕೊಂಡು ಬಂದಂತವಳು. ಅವ್ರದ್ದು ಅಪರೂಪದ ಜೋಡಿ. ಅವರ ಹೆಸರಿನೊಳಗೆ ಇವತ್ತು ದತ್ತಿ ಆದದ್ದು ಬಹಳ ಸಂತೋಷ. ಅಷ್ಟೇ ಅಲ್ಲ, ಅವ್ರಿಗೆ ಬಹಳಷ್ಟು ಬಡ ಹುಡುಗರಿಗೆ, ನಾವು ಸಣ್ಣವರಿದ್ದಾಗ ಹೈಸ್ಕೂಲ್ನೊಳಗೆ ಇದ್ದಾಗ ಕೂಡ ಪಗಾರ ಸಣ್ಣದಿದ್ರು ಕೂಡ ಅವರು ತಮ್ಮ ಪಗಾರನಲ್ಲಿ ಅನೇಕ ಬಡ ಹುಡುಗರಿಗೆ ಪುಸ್ತಕಗಳನ್ನು ಕೊಡ್ಸುದು, ನೋಟ್ಬುಕ್ ಗಳನ್ನು ಕೊಡ್ಸುದು, ಅಥವಾ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಯಾರಾದ್ರೂ ಶಿಕ್ಷಣ ಬಿಟ್ಟಿದ್ರಂದ್ರೆ, ಶಾಲೆ ಕಲಿದ್ ಬಿಟ್ಟಿದ್ರಂದ್ರೆ ಅವರಿಗೆ ಹಣ ಕೊಟ್ಟು ಅವರನ್ನ ಶಾಲೆಗೆ ಮುಂದುವರಿಯುವಂತೆ ಮಾಡುದು. ಹೀಗೆಲ್ಲ ನಮ್ ತಂದೆಯವರು ಮಾಡ್ತಿದ್ರು. ಮತ್ ಆಗಸ್ಟ್ 15 ಜನವರಿ 26 ಬಂತಂದ್ರೆ ಇವತ್ತಿನವರೆಗೂ ಕೂಡ ಅವರು ಯಾವ್ದಾದ್ರು ಒಂದು ಶಾಲೆಗೆ ಪೇಪರ್ಮೆಂಟ್, ಚಾಕ್ಲೇಟ್ ಹಂಚುವಂತ ಕೆಲಸವನ್ನ ಮಾಡ್ತಾರ. ಅಷ್ಟು ಒಂದು ದೇಶಭಕ್ತಿ ಅವರಿಗೆ. ಅಲ್ದೆ ನಮ್ಮ ಊರು, ಅಪ್ಪನ ಊರು ಕಲಘಟಗಿ ತಾಲೂಕು ತಾವರಿಗೇರಿ. ಅಲ್ಲಿ ಇದುವರೆಗೂ ಕೂಡ ಪ್ರತಿ ವರ್ಷ ಹೈಸ್ಕೂಲಿನಲ್ಲಿ ಉತ್ತಮ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಹೋಗಿ ಬಹುಮಾನಗಳನ್ನ ಅವರು ಕೊಟ್ಟು ಬರ್ತಾರ. ಈ ರೀತಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತ ಅಪ್ಪ, ಅವನ ಹೆಸರಿನಲ್ಲಿ ಇವತ್ತು ಒಂದು ದತ್ತಿ ಕಾರ್ಯಕ್ರಮ ನಡೆದಿದ್ದು ಬಹಳ ಸಂತೋಷ. ನಮ್ಮ ಪಟ್ಟಣ್ ಸರ್ ಹೊಸ ಯೋಚನೆಗಳಿರ್ತಾವ, ಅವರು ಹೊಸ ಯೋಜನೆಗಳಿರ್ತಾವ. ನಮ್ಮನ್ನ ಅಧ್ಯಯನಕ್ಕೆ ಒಳಪಡಿಸುವುದು ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಿಂದ ಒಂದು ಧನ್ಯತಾ ಭಾವನವನ್ನು ವ್ಯಕ್ತಪಡಿಸ್ಲಿಕ್ಕೆ ಅವರು ಅವಕಾಶವನ್ನ ಮಾಡಿಕೊಡ್ತಾರ. ಈ ರೀತಿ ಈ ಒಂದು ಉಪನ್ಯಾಸದ ಮೂಲಕ ನಾವು ಮಹಾನ್ ಚೇತನಗಳ ಒಂದು ಪೂಜ್ಯರ, ಶಿವಯೋಗ ಸಾಧಕರ, ಅದ್ರೊಳು ಸಜ್ಜಲಗೂಡು ಶರಣಮ್ಮನವರು, ಹಠಯೋಗಿ ಹುಚ್ಚಿರಪ್ಪಾಜ್ ಅವರು, ಹೀಗೆ ಅನೇಕ ಹೆಸರುಗಳನ್ನ ಉಪನ್ಯಾಸಕರು ತಗೊಂಡ್ರು. ಅವರೆಲ್ಲರ ಹೆಸರುಗಳನ್ನ ಕೇಳಿದ್ದೇ ನಮ್ಮ ಕಿವಿಗೆ ಒಂದು ಭಾಗ್ಯ ಅಂತ ಹೇಳ್ತಾ, ಒಂದು ಸುಂದರವಾದ ಕಾರ್ಯಕ್ರಮ ಮೂಡಿ ಬಂತು. ನಾವು ಕುಟುಂಬದವರೆಲ್ಲ ಕೂಡಿ ಈ ಒಂದು ಉಪನ್ಯಾಸವನ್ನ ಕೇಳಿದ್ವಿ. ನಮ್ಮೆಲ್ಲ ಕುಟುಂಬದ ಪರವಾಗಿ ಈ ಒಂದು ಉಪನ್ಯಾಸಕರಿಗೆ ಮತ್ತು ಇದನ್ನ ಆಯೋಜನೆ ಮಾಡಿದಂತ ಎಲ್ಲ ಸಂಘಟಕರಿಗೆ, ಉಪಸ್ಥಿತರಿದ್ದು ಉಪನ್ಯಾಸ ಕೇಳಿದ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸಿ, ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ನಾನು ಶ್ರೀ ಗುರು ಅನ್ನದಾನೇಶ್ವರರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಬಹಳ ಕೃತಜ್ಞಳಾಗಿ ಉಳಿತೀನಿ ಅನ್ನುವಂತ ಅನಿಸ್ತದ. ಯಾಕಂದ್ರೆ ಈ ನಾನಿರುವ ಒಂದು ಕಾಲಘಟ್ಟದಲ್ಲಿ, ನಾನು ಅಲ್ಲಿ ನರೇಗಾಲದಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡುವ ಹೊತ್ತಿನಲ್ಲಿ
ನನ್ನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದವರೇ ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು. ಅಂದ್ರೆ ಅವರಿಗೆ ಸಾಮಾನ್ಯವಾಗಿ ಬೆತ್ತದ ಅಜ್ಜಾರು ಅಂತ ಅಂತಿದ್ರು. ಆ ಬೆತ್ತದ ಅಜ್ಜಾರದ ಕುರಿತು ನಾನು ಆಮೇಲೆ ಮಾತಾಡ್ತೀನಿ ನನ್ನ 4 ಮಾತು. ಮೊದಲಿಗೆ ಅಭಿನವ ಅನ್ನದಾನ ಮಹಾಸ್ವಾಮಿಗಳು, ಇತ್ತೀಚೆಗೆ ಲಿಂಗೈಕ್ಯರಾದಂತಹ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಈ ಬೆತ್ತದ ಅಜ್ಜಾರು ಏನ್ ಬೆಳೆಸಿದ್ರು ಸಂಸ್ಥೆಗಳನ್ನ, ಅವೆಲ್ಲ ಹೆಮ್ಮರಗಳಾಗಿ ಈಗ ಬೆಳೆದು ನಿಂತಿದ್ದಕ್ಕೆ ಕಾರಣೀಭೂತರಂದ್ರ ಅಭಿನವ ಅನ್ನದಾನ ಮಹಾಸ್ವಾಮಿಗಳು. ಅವರು ನೂರಾರು ಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ. ಆಯುರ್ವೇದ ಒಂದು ಕಾಲೇಜನ್ನ, ಆಯುರ್ವೇದ ಆಸ್ಪತ್ರೆಯನ್ನ, ಕಿವುಡುಮೂಕರ ಒಂದು ಶಾಲೆಯನ್ನ, ನೂರಾರು ಹೊಸ ವಿಚಾರಗಳು, ಪ್ರತಿದಿನ ನೂರಾರು ಕನಸುಗಳೊಂದಿಗೆ ಅವರು ಕೆಲಸ ಪ್ರಾರಂಭ ಮಾಡ್ತಿದ್ರು. ಎಷ್ಟೋ ಕೆಲಸ, ಬಹಳಷ್ಟು ಒಂದು ಸಂಸ್ಥೆಗಳು ಇಡೀ ಅಲ್ಲಿ ನಾವು ಹೋದ್ವಿ ಅಂದ್ರ ಪರಿಸರ, ವಾತಾವರಣ, ಕ್ಯಾಂಪಸ್ ನೋಡಿದಿವಿ ಅಂದ್ರೆ ಇದೇನೋ ಒಂದು ವಿಶ್ವವಿದ್ಯಾಲಯದ ಮಟ್ಟಿಗೆ ಇವತ್ತು ಬೆಳೆದು ನಿಂತದ ವಿಶ್ವವಿದ್ಯಾಲಯವೇನೋ ಅಂತ ಅನಿಸ್ತದ. ಅವ್ರು ಯಾವಾಗ್ಲೂ ಬಸವಣ್ಣನವರ ಒಂದು ವಚನ ಅವರಿಗೆ ಬಹಳ ಇದನ್ನ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ತಮ್ಮ ಪ್ರವಚನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲೇಕ್ ಅದನ್ನೊಂದು ಹೇಳ್ತಿದ್ರು ಅವರು, ಆಶೀರ್ವಚನ ಕೊಡುವಂತ ಮೊದ್ಲ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದರೆಯು ಕೆರೆ ತುಂಬಿದಂತಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ಪರಮ ನಿರಂಜನ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ ಅಂತ. ಈ ವಚನ ನನ್ನ ಜೀವನಕ್ಕೆ ಬಹಳ ಹತ್ತಿರವಾದಂಥದ್ದು. ವ್ಯಕ್ತಿಯ ಜೀವನದೊಳಗ ದೇವನ ಅನುಗ್ರಹ ದೃಷ್ಟಿ ಬೀಳ್ತಂತಂದ್ರ ಅದು ಸಿರಿಯು ಬರ್ಲಿಕ್ಕೆ ಪ್ರಾರಂಭ ಆಗ್ತತಿ. ಯಾವಾಗ ದೇವನ ಅನುಗ್ರಹ ನಮ್ಮ ಮೇಲೆ ಬೀಳ್ತದೋ ಅವಾಗ ಸಿರಿಯು ಬರಲಿಕ್ಕೆ ಪ್ರಾರಂಭ ಆಗ್ತದ. ಬಡತನದ ಬವಣೆಯಲ್ಲಿ ಬಳಲುವವರು ಎಲ್ಲ ರೀತಿಯ ಸಂಪತ್ತು ಹೊಂದತೊಡಗುತ್ತಾರೆ. ಬೆನ್ನಲ್ಲಿ ಬರ್ಕು ಎಂಬ ಪದದ ಅರ್ಥ ಬಹಳ ಇದೆ. ಸಿರಿಯು ಬೆನ್ನು ಹತ್ತಿ ಬಿಡುತ್ತದೆ. ಸೂರ್ಯನ ದಿಕ್ಕಿಗೆ ನಡೆದಾಗ ನೆರಳು ಹೇಗೆ ನಮ್ಮ ಬೆನ್ನು ಹತ್ತುತ್ತದೆಯೋ ಹಾಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬೇಸಿಗೆಯಲ್ಲಿ ಒಣಗಿ ಬೆಂಡಾಗಿ ನಿಂತಿದ್ದ ಕೆರೆಗೆ ಒಂದು ಹೆದ್ದೊರೆ ಹರಿದು ಕೆರೆಯು ತುಂಬಿದಂತೆ ಸಂಪತ್ತು ತುಂಬುತ್ತದೆ. ಇಷ್ಟು ದಿನ ಯಾವ ವಸ್ತು ಇರ್ಲಿಲ್ಲ, ಬೇಕು ಅಂತ ಹಂಬಲಿಸಿ ಹಾತೊರಿತಿದ್ರು ಕೂಡ ಅದು ಯಾವುದೂ ಅನಾಯಾಸವಾಗಿ ಸಿಕ್ಕಿರ್ಲಿಲ್ಲ. ಆದ್ರ ಇವನ ಸಂಪತ್ತಿನಿಂದಾಗಿ ಅರಸನ ಗಮನ ಸಹ ಹರಿದು ಗಣ್ಯ ವ್ಯಕ್ತಿ ಆಗುವಂತಹ ಒಂದು ಸ್ಥಿತಿ ನಿರ್ಮಾಣವಾಗ್ತೈತಿ. ಅಂದ್ರೆ ಯಾವಾಗ ಅಂತಂದ್ರ ದೇವನ ಅನುಗ್ರಹ. ಅಂದ್ರೆ ಹರನೀವ ಕಾಲಕ್ಕೆ ಸಿರಿಯು, ಹರನು ಈವ ಕಾಲಕ್ಕೆ ಇವೆಲ್ಲ ಸ್ಥಿತ್ಯಂತರಗಳು ಆಗ್ತಾವು ಅಂತ. ಹಾಗೆ ಈ ಬೆಲ್ಲವಿದ್ದಲ್ಲಿ ನೊಣ ಇರುವೆ ಬಂದು ಮುತ್ತುವಂತೆ, ಮುಂದೆ ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಸಿರಿ ಸಂಪತ್ತು ಸುತ್ತುವರಿತದ, ಬಂಧು ಬಳಗ ಸುತ್ತುವರಿತಾರ, ಮನೆ ತುಂಬಾ ಆಳು ಕಾಳುಗಳು, ಕೈ ಕೆಲಸದ ಸೇವಕರು ಎಲ್ಲರೂ ಬರ್ತಾರೆ. ಇಷ್ಟೆಲ್ಲ ಆಗಿದ್ದಾಗ ಒಂದು ವೇಳೆ ಆ ಹೊತ್ತಿನೊಳಗ ಸಿರಿಮದದಿಂದ ಸಿರಿಗರದಿಂದ ಮೆರೆದ್ರ ಈ ಸಮಾಜವನ್ನ ಮರೆತರ ಏನಾಗ್ತತಿ ಅಂದ್ರ, ಮಡಕೆಯ ತುಂಬ ಹಾಲನ್ನು ತುಂಬಿರುವಾಗ ಒಂದು ಕಲ್ಲು ಬಂದು ಪಟ್ಟನೆ ಬಡಿದಂತೆ ತುಂಬಿದ ಹರವಿಯ ಕಲ್ಲು ಕೊಂಡಡೆ. ಪಟ್ಟಂತ ಒಂದು ಕಲ್ಲು ಬಡೀತು ಅಂತಂದ್ರೆ ಹೇಗೆ ಅದು ಎಲ್ಲ ಹಾಲು ಸೋರಿ ಹೋಗ್ತದ ಅನ್ನುವಂಥದ್ದು, ಎಲ್ಲಾ ಜೊಳ್ಳ ಅನ್ನುವಂಥದ್ದು. ಅಂದ್ರ ದೇವನ ದೃಷ್ಟಿ ಒಳ್ಳೇದಿದ್ದಾಗ, ದೇವನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಎಲ್ಲಾ ಸಿರಿ ಸಂಪತ್ತು ಬರ್ತದ ಅನ್ನುವಂಥದ್ದನ್ನು ವಚನವನ್ನ ಅವರು ಯಾವಾಗ್ಲೂ ಹೇಳ್ತಿದ್ರು. ಹಾಗೆ ನನ್ನ ಜೀವನದ ಮೇಲೆ, ನನ್ನ ಮೇಲೆ ಈ ಗುರು ಅನ್ನದಾನೇಶ್ವರ ಸ್ವಾಮಿಗಳ ಒಂದು ಕೃಪಾ ದೃಷ್ಟಿ ನನ್ನ ಮೇಲೆ ಬಿತ್ತು. 1971 ನಾನು TK ಪಾಟೀಲ್ ಅಂತ ಒಬ್ರು ಲಂಡನ್ ರಿಟೈರ್ಡ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಇದ್ರು. ಅವರು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಿದ್ರು. ಅವರು ನನ್ನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು. ಅವಾಗಿನ ಕಾಲದೊಳಗೆ ಹೆಣ್ಣು ಮಕ್ಕಳನ್ನ ನರೇಗಲ್ಲ ಅಂತ ಊರೊಳಗೆ ಇವರು ಆ ತಾಯಿ ಇರ್ತಾರೇನ್ ಕೇಳ್ರಿ ಮೊದಲ ಅಂತಂದ್ರತ್ತ ಗುರು ಅನ್ನದಾನೇಶ್ವರರು. ಅವ್ರಿಗೆ ನನಗ ಮುಖತಃ ಪರಿಚಯ ಇದು ನೋಡಿರ್ಲೇ ಇಲ್ಲ. ನಾನು ಇಂಟರ್ವ್ಯೂದೊಳಗ ಬ್ಯಾರೆ ಎಲ್ಲ ಅಧಿಕಾರವನ್ನ ಅವರು ಆಡಳಿತ ಮಂಡಳಿಗೆ ಮತ್ತು ಪ್ರಿನ್ಸಿಪಾಲ್ರಿಗೆ ಕೊಟ್ಟು ಬಿಡ್ತಿದ್ರು. ಅಂತದ್ರೊಳಗ ಅವರು ನೋಡ್ರಿ ಆ ತಾಯಿ ಇರ್ತಾರೋ ಇಲ್ಲೋ ಅಂತ. ನಾನು ಅಲ್ಲಿ ಪರಿಸರ ಮತ್ತು ಅಲ್ಲಿ ಆಧ್ಯಾತ್ಮಿಕ ವಾತಾವರಣ ಎಲ್ಲ ನೋಡಿ, ಇಲ್ಲ ನಾನು ಇರ್ತೀನಿ ಅಂತ ಹೇಳಿದ್ಮೇಲೆ ಮುಂದುವರೆದು ನಾನು ಅಲ್ಲೇ ಉಳಿಯುವಂತೆ ಆಯ್ತು. ಮುಂದೆ ನಮ್ಮ ಮನೆಯವರು ನಾನು ಕೂಡ ಅದೇ ಸಂಸ್ಥೆಯಲ್ಲಿ 33 ವರ್ಷ ಸೇವೆಯನ್ನ ಮಾಡಿ ಒಂದು ನಿವೃತ್ತಿಯನ್ನ ಹೊಂದಿದೆವು.
ಅಲ್ಲಿ ಇರುವಾಗೆಲ್ಲ ಈ ನನಗ ನಾನು ಏನಾದ್ರೂ ಒಂದು ಕಿಂಚಿತ್ ನಂದು ಏನಾದ್ರೂ ಸಾಧನೆ ಇದ್ರಿ, ಕಿಂಚಿತ್ ನನ್ನ ವ್ಯಕ್ತಿತ್ವದೊಳಗೆ ಏನಾದ್ರೂ ಒಂದು ದಾನ ಗುಣ ಅನ್ರಿ, ಕರುಣೆ ಅನ್ರಿ, ಏನಾರೇ ಪ್ರೀತಿ ಪ್ರೇಮ ವಾತ್ಸಲ್ಯ ಇವೆಲ್ಲ ಆ ಪವಿತ್ರವಾದ ನೆಲದ ಮೇಲೆ ಅಡ್ಡಾಡಿದ್ದಕ್ಕ ಅದು ಆ ಭೂಮಿಯು ನನ್ನ ಕರ್ಮ ಭೂಮಿಯಾಗಿತ್ತು ಅನ್ನೋ ಇದರಿಂದಲೇ ನನಗೆ ಇವೆಲ್ಲ ಪ್ರಾಪ್ತಿ ಅದು ಅಂತ ನಾನು ನಿಸ್ಸಂಶಯವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಈ ಸಂಸ್ಥೆದೊಳಗ ಬಹಳಷ್ಟು ಜನ ಈಗ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಸಂಶೋಧಕರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂತಹ R.C. ಹಿರೇಮಠರು ಕೂಡ ತಮ್ಮ ಮನದಾಳದ ಮಾತನ್ನ ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಅವರು ಈ ಗುರು ಅನ್ನದಾನೇಶ್ವರರ ಕುರಿತು ನನ್ನೂರು ರೋಣ ತಾಲೂಕು ಕುರುಡಿಗೆ, ಇದು ಹಾಲಕೇರಿಯ ಸಮೀಪದ ಹಳ್ಳಿ. ಹಾಲಕೇರಿಯ ಸುತ್ತಲಿರುವ 100 ಹಳ್ಳಿಗಳ ಮೇಲೆ ಗುರು ಅನ್ನದಾನೇಶ್ವರರ ಪ್ರಭಾವ ಎಷ್ಟೆಂದರೆ ಮನೆ ಮನೆಗಳಲ್ಲಿಯೂ ಅನ್ನದಾನಿ, ಅನ್ನದಾನಪ್ಪ, ಅನ್ನದಾನೀಶ, ಅನ್ನದಾನಯ್ಯ ಎಂದು ಹೆಸರು ಹೊಂದಿದವರು ಸಿಗುತ್ತಾರೆ. ಕುರುಡಿಗೆಯ ನನ್ನ ಮನೆಯಲ್ಲಿ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಅನ್ನದಾನೀಶ್ವರ ಪುರಾಣ ಪ್ರವಚನವನ್ನು ಹಚ್ಚುವ ರೂಢಿ ಪದ್ಧತಿ ನಡೆದುಕೊಂಡು ಬಂದಿದೆ ಅಂತ ಹೇಳ್ತಾ ಮುಂದುವರೆದು ಬರೀತಾರೆ. ಅಂದ್ರೆ ಒಂದ್ಸಲ ಪುರಾಣ ಪ್ರಸಂಗ, ಮಂಗಲದ ಪ್ರಸಂಗ ಬರ್ತದ. ಅಂದು ಸಂಜೆ ಶ್ರೀ ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಅವ್ರ ಮನೆಗೆ ಹೋಗಿರ್ತಾರ, R.C. ಹಿರೇಮಠರ ಮನೆಗೆ. ಅವಾಗ ಪುರಾಣ ಪ್ರಾರಂಭವಾಗ್ಬೇಕು ಅನ್ನುವಷ್ಟ್ರೊಳಗ ಪುರಾಣ ಹೇಳ್ಬೇಕಾದ ಶಾಸ್ತ್ರಿಗಳಿಗೆ ಜ್ವರ ಬಂದವ್ರು ಹಾಸಿಗೆ ಹಿಡಿದು ಬಿಟ್ಟಿರ್ತಾರ. ಅವಾಗ R.C. ಹಿರೇಮಠರಿಗೆ 7 ವರ್ಷದ ಬಾಲಕ. ಆಮೇಲೆ ಜನರೆಲ್ಲ ಸೇರಿಬಿಟ್ಟಾರ, ಇನ್ನೇನು ಪುರಾಣ ಶುರು ಆಗ್ತೈತಿ ಅಂತ. ಅವಾಗ ಗುರುಗಳು ಏನ್ ಮಾಡ್ತಾರ, ಈ ಭತ್ತದ ಗುರುಗಳು ಅನ್ನದಾನೇಶ್ವರ ಸ್ವಾಮಿಗಳು R.C. ಹಿರೇಮಠರಿಗೆ ತಮ್ಮ ಜಳಕ ಮಾಡಿ ಬಾ ಪುರಾಣ ಓದುವಂತೆ ಅಂತ ಹೇಳ್ತಾರ. ಇವರು 7 ವರ್ಷದ ಒಬ್ಬ ಮಗು ಆಗ್ಲಿ ಅಂತ ಸ್ನಾನ ಮಾಡಿ ಭಸ್ಮ ಹಚ್ಕೊಂಡು ಬಂದು ಪುರಾಣ ಓದಿದೆ. ಅದು ತುಂಬಾ ಹಳೆಗನ್ನಡ ಶಬ್ದ ಸಾಹಿತ್ಯ. ನಾನು ಓದುವುದನ್ನು ಕಂಡು ಗುರುಗಳು ತಮ್ಮ ಬೆತ್ತದಿಂದ ನನ್ನ ಬೆನ್ನ ಮೇಲೆ ಆಶೀರ್ವದಿಸಿ ಹೀಗೆ ಹೇಳ್ತಾರಂತ. ಗುರುಗಳು ಬೆತ್ತದ ಅಜ್ಜಾರು, ತಮ್ಮ ಬಾಳ ಚಲೋ ಓದಿದಿ, ಇಷ್ಟು ಚಿಕ್ಕ ವಯಸ್ಸಿನ್ಯಾಗ ಇಷ್ಟು ದೊಡ್ಡ ಪುರಾಣ ಓದಿ ಅಂದ್ರ ದೊಡ್ಡ ಜಾಗಕ್ಕೆ ಹೋಗ್ತಿ, ಚಲೋ ಶಾಣೆ ಆಗ್ತಿ ಅಂತಂದ್ರಂತ. ಅವರ ಚಿತ್ತದ ಅನುಗ್ರಹದಿಂದೇ ಮುಂದೆ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಆದೆ. ಇದಕ್ಕೆಲ್ಲ ಮೂಲ ಶ್ರೀರಕ್ಷೆ ಅದು ಹಾಲಕೇರಿಯ ಶ್ರೀ ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ಅಂತ ಹೇಳ್ತಾರೆ. ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ಬಹಳಷ್ಟು ಜನರಿಗೆ, ಬಡ ಮಕ್ಕಳಿಗೆ ಆಶ್ರಯದಾತರಾಗಿದ್ರು, ಅನ್ನದಾನಿಗಳಾಗಿದ್ರು. ಅನ್ನ ಅಕ್ಷರ ಆಶ್ರಯ ನೀಡಿ ಅವರನ್ನ ಪ್ರಬುದ್ಧ ಒಂದು ನಾಗರಿಕರನ್ನಾಗಿ ಮಾಡಿದ್ದನ್ನ ನಾವು ಕಾಣ್ತೀವಿ. ಹಾಗೆ ಇವೆಲ್ಲ ಆಗ್ಲಿಕ್ಕೆ ನಾನೇ ಕಾರಣ, ಗುರು ಅನ್ನದಾನೇಶ್ವರೇ ಕಾರಣ ಅಂತ R.C. ಹಿರೇಮಠರು ಒಂದು ಕಡೆ ಬರೀತಾರೆ. ಹಾಗೆ ವರಕವಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ತಮ್ಮ ಕಾವ್ಯೋದ್ಯಾನದಲ್ಲಿ ಹೀಗೆ ಹೇಳ್ತಾರೆ: ಹಾಲಕೇರಿಯಲ್ಲಿ ಅರಳಿ ಅಧ್ಯಾತ್ಮ ದರವಿಂದ ಸೌರಭ ಸೂಸಿತ್ತು ದಶ ದಿಕ್ಕುಗಳಿಗೆ, ಲೆಕ್ಕವಿಲ್ಲದ ಭಕ್ತ ಭೃಂಗಿಗಳು ತೂಗಿದವು ಕಾರುಣ್ಯ ಮಕರಂದ, ಸುದಯ ಸುರಿಮಳೆಗೆ ಬದುಕಿನ ಅಮಾವಾಸ್ಯೆಗೆಸಿದ ಬಂದ ಹುಣ್ಣಿಮೆಯಾಗಿ, ಬದುಕಿನ ಅಮಾವಾಸ್ಯೆಗೆ ಈ ಸುದಯ ಸುರಿಮಳೆಗೆ ಅದು ಹುಣ್ಣಿಮೆಯಾಗಿ, ಬಾಳು ಬತ್ತಿದ ಬನಕ್ಕೆ ಸುಗ್ಗಿಯಾಗಿ, ಬಾಳೆಲ್ಲ ಬೆಳಗಿತು ವನವೆಲ್ಲ ಕೊನರಿತು, ಜನಪದವು ಸಂತಸದ ಬುಗ್ಗೆಯಾಗಿ, ಸರ್ವಾಂಗ ಲಿಂಗಮಯ ಉಸಿರುಸಿರು ಶಿವಮಯ, ದೃಷ್ಟಿ ಕಾರುಣ್ಯದ ಈ ಮಹಿಮನ ಅನ್ನದಾನೀಶ್ವರನೆಂಬ ಅಭಿಧಾನ ಸಾರ್ಥಕವು ತ್ರಿವಿಧ ದಾಸೋಹಕ್ಕೆ ಹೆಸರೆನಿಸಿದವನ ಅಂತ ಈ ಸಿದ್ದಯ್ಯ ಪುರಾಣಿಕರು ಮನತುಂಬಿ ತಮ್ಮ ಕಾವ್ಯೋದ್ಯಾನದಲ್ಲಿ ಬಣ್ಣಿಸ್ತಾರ ಅಂತ. ಅನ್ನದಾನ ಸ್ವಾಮಿಗಳು ಬಹಳ ಹೊರಗೆ ಅವರು ತೋರಿಸ್ಕೊತಿರ್ಲಿಲ್ಲ. ಬಹಳಷ್ಟು ಸಾಮಾಜಿಕ ಒಂದು ಒತ್ತಡ ಜನಸಂದಣಿ ಇರುವಂತಲ್ಲಿ ಅವ್ರು ಬರ್ತಿರ್ಲಿಲ್ಲ. ಆದ್ರ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಯಾವಾಗ್ಲೂ ತ್ರಿಕಾಲ ಪೂಜಾನಿಷ್ಠರಾಗಿರ್ತಿದ್ರು. ಅವ್ರದ್ದು ಅನುಷ್ಠಾನ ಬಹಳ, ಅವರು ಅನುಷ್ಠಾನಕ್ಕೆ ಕೂತ್ರಂದ್ರ ಎಲ್ಲ ಮಹಾಸ್ವಾಮಿಗಳು ಎಲ್ಲರೂ ದೂರದಿಂದ ಬಂದು ಅವ್ರ ದರ್ಶನವನ್ನ ಪಡಿತಿದ್ರು. ಮುಖ್ಯವಾಗಿ ಅವರು ಪ್ರಚಾರ ಪ್ರಿಯರಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರಚಾರ ಅಂತಿರ್ಲಿಲ್ಲ. ಮತ್ತು ನಮ್ಮ ಕಾಲೇಜಿನ ಸಮಾರಂಭಕ್ಕೆ ನಮ್ಮ ಕಾಲೇಜ್ದಾಗ ಯಾವಾಗ್ರೆ ವರ್ಷಕ್ಕೆ ಒಂದ್ಸಲ ಅವ್ರನ್ನ ನೋಡ್ಬೇಕಾದ್ರೆ ಬಹಳ ಅಪರೂಪವಾಗಿ ಬರ್ತಿದ್ರು. ಬಂದರೂ ಕೂಡ ಅವ್ರು ಏನೂ ಮಾತಾಡ್ತಿರ್ಲಿಲ್ಲ. ಅವ್ರ ಜೊತೆಗೆ ಈ ಶಿವೋಗ ಮಂದಿರದ
ಸದಾಶಿವ ಸ್ವಾಮಿಗಳು ಬರ್ತಿದ್ರು. ಸದಾಶಿವ ಸ್ವಾಮಿಗಳೇ ಆಶೀರ್ವಚನ ನೀಡ್ತಿದ್ರು. ಅವ್ರು ಏನ್ ಮಾಡ್ತಿರ್ಲಿಲ್ಲ, ಸುಮ್ಮ ಕೂತಿರ್ತಿದ್ರು. ಆದ್ರೆ ಅವರ ದರ್ಶನ ಮಾತ್ರದಿಂದಲೇ ನಾವು ಪುಳಕಿತರಾಗ್ತಿದ್ವಿ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತೀನಿ. ಹಾಗೆ ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಮಹಾ ಕಲಾವಿದರಾಗಿದ್ರು ಅಂತ ಹೇಳ್ತೀವಿ. ಅವರು ಭತ್ತ ಹಿಡಿದು ಗೆರೆ ಹಾಕಿದ್ರೆ ಅದೇ ಒಂದು ಚಿತ್ರ ಆಗ್ತಿತ್ತು, ಒಂದು ಆಕೃತಿಯಾಗಿ ರೂಪ ತಾಳ್ತಿತ್ತು. ಯಾರಾದ್ರೂ ಮನೆ ಕಟ್ಟಲು, ದೇವಸ್ಥಾನ ಅಷ್ಟೇ ಅಲ್ಲ, ಮಠಗಳನ್ನ ನಿರ್ಮಿಸಲು ಪೂಜ್ಯರಿಂದ ನೀಲನಕ್ಷೆ, ಪಾಯ ನಕ್ಷೆ ತೆಗೆದುಕೊಂಡು ಮುಂದುವರಿತಿದ್ರು. ಅವಾಗಿನ ಕಾಲದೊಳಗ ಅನೇಕ ಗುಡಿಗಳನ್ನ, ಮಠಗಳನ್ನ ತಾವೇ ಸ್ವತಃ ತಮ್ಮ ಕೈಯಿಂದ ನಿರ್ಮಿಸಿದ್ರು. ಹಾಗೆ ಗದಗಿನಲ್ಲಿ ಆನಂದಾಶ್ರಮ, ಆಮೇಲೆ ನಮ್ಮ ಅನ್ನದಾನ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ನೀಲನಕ್ಷೆಯನ್ನು ಕೂಡ ಅವರು ಸುಮ್ಮ ಒಂದು ಬೆತ್ತದ ಒಂದು ಗೆರಿ ಹಾಕಿ, ಮಣ್ಣಿನೊಳಗ ಒಂದು ಬೆತ್ತದ ಗೆರಿ ಹಾಕಿ ಹಿಂಗ್ ಮಾಡ್ರಿ, ಶಿಸ್ಟ್ ಕಟ್ರಿ ಅಂತ ಹೇಳಿದ್ರು. ಈಗಲೂ ಕೂಡ ಅದು ಒಂದು ಭವ್ಯ ಕಟ್ಟಡ ಅಂತ ನಾನು ಹೇಳ್ತೀನಿ. ಇಳುದು ಸಾಕಷ್ಟು ಕಟ್ಟಡಗಳ ಸಮುಚ್ಚಯವನ್ನ ನಾವು ಆ ಆವರಣದಲ್ಲಿ ಕಾಣ್ತೀವಿ. ಆದ್ರೆ ಈ ಮೇನ್ ಬಿಲ್ಡಿಂಗ್ ಏನೈತಿ, ಇದು ಅಜ್ಜಾರಿಯನ್ನ ಬೆತ್ತದಿಂದ ತೋರಿಸಿ ಒಂದು ಮಣ್ಣಿನೊಳಗ ನಕ್ಷೆ ಹಾಕಿ ಹೋಗ್ಯಾರ. ಅದು ಮಾತ್ರ ಬಹಳಷ್ಟು ಜನರನ್ನ ಆಕರ್ಷಿಸ್ತೈತಿ. ಹಾಗೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಮೇನ್ ಬಿಲ್ಡಿಂಗ್ ಏನೈತಿ, ಆ ಮೇನ್ ಬಿಲ್ಡಿಂಗ್ದ ಒಂದು ಏನು ಒಂದು ಸೌಂದರ್ಯ ಐತಿ, ಅದಕ್ಕೊಂದು ವಾಸ್ತು ಇದು ಐತಿ. ಅದೇ ರೀತಿ ಈ ಮೇನ್ ಬಿಲ್ಡಿಂಗಿಗೆ, ನಮ್ಮ ಅನ್ನದಾನ ಕಾಲೇಜಿನ ಮೇನ್ ಬಿಲ್ಡಿಂಗ್ ಐತಿ ಅಂತ ಹೇಳ್ತಾ, ಅವರು ಬಹಳಷ್ಟು ಮತ್ತ ಬಹಳ ಹಳೆ ಸಂಪ್ರದಾಯವನ್ನ ಪ್ರೀತಿಸ್ತಿದ್ರು. ಆದ್ರ ಅಷ್ಟೇ ಪ್ರಗತಿಪರರು ಕೂಡ ಆಗಿದ್ರು. ಯಾಕಂದ್ರೆ ಅವರು ಸಜ್ಜಲಗುಡ್ಡದ ಶರಣಮ್ಮನವರಿಗೆ ಎಲ್ಲಾರು ಗುರು ಬಸವಾರ್ಯರು ಕೂಡ ಲಿಂಗ ದೀಕ್ಷೆಯನ್ನ ಮಾಡ್ಲಿಕ್ಕೆ ಹಿಂಜರಿಯುವಂತಹ ಕಾಲದೊಳಗ ಹಾಲ್ಕೆರೆ ಬೆತ್ತದ ಜಾರು ಗುರು ಅನ್ನದಾನೇಶ್ವರರು ಭವಿಯಾಗಿರುವಂತಹ ಈ ಸಜ್ಜಲಗುಡ್ಡದ ಶರಣಮ್ಮರಿಗೆ ಲಿಂಗದ ದೀಕ್ಷೆಯನ್ನ ಕೊಡ್ತಾರೆ, ಚಿನ್ಮಯ ದೀಕ್ಷೆಯನ್ನ ಕೊಡ್ತಾರೆ. ಅವರು ಆ ದೀಕ್ಷೆಯನ್ನ ಕೊಟ್ಟಂತ ಇಷ್ಟಲಿಂಗವನ್ನ ಎಷ್ಟೋ ದಿವಸ ಜನರಿಂದ ಮರೆಮಾಚಿ ತಮ್ಮ ಕೂದಲಿನೊಳಗ, ತಮ್ಮ ಕೂದಲಿನ ಕಟ್ಕೊಂಡಂತ ತುರುಬಿನೊಳಗ ಮುಚ್ಚಿಟ್ಕೋತಿದ್ರಂತ. ಯಾರು ಏನಾದ್ರು ಅಂದ್ರೆ ನಮ್ಮ ಅಪ್ಪಗ, ನಮ್ಮ ಅನ್ನದಾನೇಶ್ವರಿಗೆ ಕೆಟ್ಟ ಹೆಸರು ಬಂದಿತ್ತಲ್ಲ ಅಂತ ತಿಳ್ಕೊಂಡು ಎಷ್ಟೋ ವರ್ಷ ಆದ್ರು ಮರೆಮಾಚಿ ಪೂಜೆ ಟೈಮ್ನಾಗ ಅಷ್ಟೇ ಲಿಂಗವನ್ನು ಹೊರ ತೆಗೆದು ಇಷ್ಟಲಿಂಗವನ್ನ ಪೂಜೆ ಮಾಡ್ತಿದ್ರು ಅನ್ನೋಂಥದ್ದನ್ನ ಕೇಳಿದೆ. ಆಮೇಲೆ ಸಜ್ಜಲಗುಡ್ಡದ ಅಮ್ಮನವರಿಗೆ ಗುರು ಅನ್ನದಾನೇಶ್ವರ ಮೇಲೆ ಬಹಳ ವಿಶೇಷ ಭಕ್ತಿ ಇತ್ತು. ಆಮೇಲೆ ಏನ್ ಹೇಳಿದ್ರು ಕೂಡ, ಏನ್ ಮಾಡ್ಬೇಕಾದ್ರೂ ಕೂಡ ಅವರ ಒಂದು ಆದೇಶದ ಮೇರೆಗೆ ಅವರು ಮಾಡ್ತಾ ಇದ್ರು. ಯಾವಾಗ ಗುರು ಅನ್ನದಾನೇಶ್ವರರು ಲಿಂಗೈಕ್ಯರಾಗ್ತಾರಲ್ಲ, ಅವಾಗ ಈ ಸಜ್ಜಲಗುಡ್ಡದ ಶರಣಮ್ಮನವರಿಗೆ ಭೂಮಿ ನಿಂತ ನೆಲ ಕುಸಿದಂಗ ಆಗ್ತದ. ಎಲ್ಲವನ್ನ ಬಿಟ್ಟುಕೊಟ್ಟು ಒಂದು ರೂಮಿನಲ್ಲಿ, ಕತ್ತಲೆ ರೂಮ್ನಲ್ಲಿ ಹೋಗಿ ಅಲ್ಲೇ ಪೂಜಾ ಪಾಠಗಳನ್ನು ಮಾಡ್ತಾ ಇರ್ತಾರೆ. ಎಷ್ಟೋ ತಿಂಗಳಾದ್ರೂ ಹೊರಗೆ ಬರುವುದೇ ಇಲ್ಲ. ಅವಾಗ ಆ ಕಂಬಳಿಯಾಳದ ಭಕ್ತರು, ಸಜ್ಜಲಗುಡ್ಡದ ಭಕ್ತರು ಎಲ್ಲರೂ ಬಂದು, ಹಿಂಗಾದ್ರೆ ಹೆಂಗಮ್ಮ, ನೀವು ಬರ್ರಿ, ಮತ್ತ ಅಜ್ಜ ಯಾರು ಹುಟ್ಟಿ ಬರ್ತಾರೆ, ಇದು ಕಾಲಚಕ್ರ, ಹುಟ್ಟು ಸಾವು ಇದು ಕಾಲಚಕ್ರ ಅಂತೆಲ್ಲ ಹೇಳಿದ ಮೇಲೆ ಅವ್ರ ಮುಂದೆ ಎಷ್ಟೋ ದಿವ್ಸದ ಮೇಲೆ ಸಮಾಧಾನ ಮಾಡ್ಕೊಂಡು ಹೊರಗೆ ಬರ್ತಾರ. ಆಮೇಲೆ ಅವರ ಅವರು ಹಾಸ್ಪಿಟಲ್ನಾಗಿದ್ದಾಗ ಅವರ ಆರೋಗ್ಯದ ಕುರಿತು ಬಹಳಷ್ಟು ಕಳಕಳಿಯಿಂದ ಅವರು ಅನ್ನಪ್ರಸಾದ, ದೊಡ್ಡ ಪ್ರಮಾಣದೊಳಗೆ ಅನ್ನಪ್ರಸಾದವನ್ನ ಮಾಡಿ, ಕರಿಗಡುಬು ತುಪ್ಪದ ಒಂದು ಮಹಾಪ್ರಸಾದವನ್ನು ಮಾಡಿರ್ತಾರೆ. ಅವರು ಆರೋಗ್ಯವಾಗಿ ಬರ್ಲಿ ಬೆಂಗಳೂರಿನಿಂದ ಅಂತ ಹೇಳಿ. ಅದು ಯಾವ ಫಲಿಸೋದಿಲ್ಲ. ಅಂಥ ಒಂದು ಭಕ್ತಿ ಅವರನ್ನು ಕಳ್ಕೊಂಡಾಗ ಇನ್ನೇನು ಅಂತ ದೊಡ್ಡ ವಸ್ತುನೇ ಹೋಯ್ತು, ನಾನು ಇದೇನ್ ಮಾಡೋದು ಇನ್ನ ಅನ್ನುವಂತ ನಿರಾಶವಾದದ ಇದ್ರೊಳಗೆ ಅವರು ಬದುಕ್ತಾರ ಅನ್ನುವಂಥದ್ದನ್ನ ನಾವು ಚರಿತ್ರೆಯೊಳಗೆ ನೋಡ್ತೀವಿ. ಬಹಳ ಹಿಂದೇನಲ್ಲ, ಈಗ ಸುಮಾರು ಒಂದು 70-80 ವರ್ಷದ ಹಿಂದಿನ ಮಾತುಗಳಿವೆಲ್ಲ. ಇಂಥ ಒಂದು ಗುರು ಪರಂಪರೆ ಇದು. ಅಲ್ಲಮ್ಮ ಪ್ರಭುವಿನ ಶೂನ್ಯ ಪೀಠ, ವಿರಕ್ತ ಪರಂಪರೆಯ ಮಠ. ಇಂಥ ಒಂದು ಮಠದೊಳಗ ನನಗ ಸ್ವಲ್ಪ ಒಂದು ಕರ್ಮಭೂಮಿಯನ್ನಾಗಿ ಅದು ನನ್ನ ಹಣೆಯಲ್ಲಿ ಬರೆದಿತ್ತೇನು, ಅದು ಹಣೆ ಬರ ಅದೆಲ್ಲ ನಂಬುದಿಲ್ಲ ಅಂದ್ರೂ ಎಲ್ಲಿ ನಾನು ಬಿಜಾಪುರದ ಇದು ಬಸವನ ಬಾಗೇವಾಡಿ ಹತ್ರ ಇರುವಂತಹ ಹಳ್ಳಿಯ ಊರವರು, ಬಾಗಲಕೋಟೆಯಲ್ಲಿ ಶಿಕ್ಷಣ, ಈ ನರೆಗಲ್ಲ ಯಾವ ಸೆಳೀತೋ ಗೊತ್ತಿಲ್ಲ. ಅದೇ ಆ ಒಂದು ಕೂಗು ಬಹುಶಃ ನನ್ನ ತಾಯಿ ಮಗುವಿನ ಕೂಗಿದಂಗ ಕೂಗಿದ್ರೋ ಏನೋ. ನನಗ ಅಲ್ಲಿ ಅಂತ ಒಂದು ವೈವಿಧ್ಯದ ಪರಿಸರದೊಳಗ ಬಹಳ ಹೆಣ್ಮಕ್ಳು ಬಹಳಷ್ಟು ಕಾಲೇಜಿಗೆ ಬರ್ತಿರ್ಲಿಲ್ಲ. ಮತ್ತ ಹಳ್ಳಿ ವಾತಾವರಣ ಇತ್ತು. ಆದ್ರೂ ಕೂಡ ಅಂಥಲ್ಲಿ ನಾನು ನೆಲೆ ನಿಂತು ಅಷ್ಟೊಂದು ವರ್ಷ ಸರ್ವಿಸ್ ಮಾಡಿದೆ.
ನನ್ನ ಸೇವೆಯನ್ನು ನಾನು ಸಲ್ಲಿಸಿದೆ. ಈ ಗುರು ಅನ್ನದಾನೇಶ್ವರ ನನಗೆ ನನ್ನ ಬಾಳಿಗೆ ಒಂದು ಬೆನ್ನಿಗೆ ನನ್ನ ಬುತ್ತಿ ಕಟ್ಟಿ ಕಳಿಸಿಬಿಟ್ಟ ಅಂಥ ಒಂದು ಗುರುವಿನ ನಾನು ತ್ರಿಕಾಲವೂ ಕೂಡ ನೆನೆದ್ರು ಅದು ಎಷ್ಟು ನಾನು ನೆನೆದ್ರು ಎಷ್ಟು ನಾನು ಕೃತಜ್ಞಳಾಗಿದ್ದರೂ ಕೂಡ ಅದು ಕಡಿಮೆನೆ ಅಂತ ಹೇಳ್ತಾ ನನ್ನ ಬಾಳಿಗೆ ಬುತ್ತಿ ಕಟ್ಟಿ ಕಳಿಸಿದಂತಹ ಈ ಗುರು ಅನ್ನದಾನೇಶನನ್ನ ನಾನು ಈ ಹೊತ್ತಿನಲ್ಲಿ ನೆನೆಸದೆ ಇರ್ಲಿಕ್ಕೆ ಆಗ್ಲಿಲ್ಲ ಅಂತ ಈಗ ಸಾಕಷ್ಟು ವೇಳೆ ಆಗಿದೆ. ಆದ್ರೂ ಕೂಡ ನಾನು ನಿಮ್ಮೆಲ್ಲರ ವೇಳೆಯನ್ನು ತಕ್ಕೊಂಡು ನಾನು ನನ್ನ ಕೆಲವು ಅನಿಸಿಕೆಗಳನ್ನ ನನ್ನ ಭಾವನೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಟ್ಟೆ. ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸಕ್ಕೆ ಕಳಶವಿಟ್ಟಂತೆ ಅತ್ಯಂತ ಅದ್ಭುತವಾಗಿ ಭಕ್ತಿಯಿಂದ ತಮ್ಮ ಅಭಿಪ್ರಾಯ ತಿಳಿಸಿದ ಶಾರದಮ್ಮ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಪ್ರಜ್ಞಾ ಗೋರೆಬಾಳ್ ಅವ್ರು ಮಾತಾಡ್ಬೇಕು. ಹ್ಯಾಂಡ್ ರೈಸ್ ಮಾಡಿದ್ದೀರಾ ಪ್ರಜ್ಞಾ? ಇಲ್ಲ ಮೇಡಮ್, ನಾನೇ ಮೇಡಮ್ ಮಾತಾಡಿದ್ನಲ್ಲ ಆಗ್ಲೇ. ನನ್ನ ಮೊಬೈಲ್ ಕೆಟ್ಟಿದ್ದು ಇದರಲ್ಲೇ ಜಾಯಿನ್ ಆಗಿನಿ ಮೇಡಮ್. ಓಕೆ ಓಕೆ. ಗೌರಮ್ಮ ಮೇಡಮ್ ಮಾತಾಡಿ ಮೇಡಮ್. ಎಲ್ರಿಗೂ ಶರಣಾರ್ಥಿಗಳು. ಸರ್, ಪಟ್ಟಣ್ ಸರ್ ಹೇಳಿದ ಹಾಗೆ ನಮ್ಮ ಮಲ್ಲನಾರ್ಯರ ಗದ್ದಿಗೆ ನಮ್ಮ ಬಾಗಲಕೋಟೆ ಘಟಪ್ರಭಾ ನದಿ ದಂಡೆ ಮೇಲೆ ಒಂದು ಅಡವಿ ಸ್ವಾಮಿ ಮಠ ಅಂತಿದೆ. ಆ ಅಡವಿ ಸ್ವಾಮಿಯ ಮಠದಲ್ಲೇ ನಮ್ಮ ಮಲ್ಲನಾರ್ಯರ ಗದ್ದಿಗೆ ಇದ್ದಿದ್ದು ಸತ್ಯ. ಮತ್ತೆ ಇನ್ನೊಂದು ವಿಷಯ ಯಾಕೆ ಹೇಳ್ಬೇಕು ಅಂತಂದ್ರೆ, ಕಲ್ಲಯ್ಯ ಸರ್ ಹತ್ರ ಸರಿ ಚಿತ್ತರಿಗೆ ಮೂಲಕ ಈ ಕಡೆ ಬಾಗಲಕೋಟೆ ಸೈಡ್ ಬಂದ್ರು ಅಂತ ಹೇಳಿದ್ರಿ. ಅದು ಎಲ್ಲಾದ್ರೂ ಉಲ್ಲೇಖ ಇದೆನಾ ಅಂತ. ಯಾಕಂದ್ರೆ 3,000 ಜನ ಶರಣರೊಡನೆ ಪ್ರಭುದೇವರಿದ್ದದ್ದು ನಾನು ಮಾತ್ರ ಎಲ್ಲಿ ನೋಡಿಲ್ಲ, ಕೇಳಿಲ್ಲ. ಆಮೇಲೆ ಚಿತ್ತರಿಗೆ ಮಠದಲ್ಲಿ ಮಾತ್ರ ಒಬ್ಬ ಭಕ್ತರು ಉಳಿತಾರೆ. ಮುಂದೆ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರರು 101 ವಿರಕ್ತರ ಜೊತೆ ಬಂದಾಗ ಅಲ್ಲಿ ಒಬ್ಬ ಸ್ವಾಮಿಗಳನ್ನ ಪೀಠಕ್ಕೆ ಮಾಡಿ ಹೋಗ್ತಾರೆ. ಆ ಪೀಠದ ಪರಂಪರೆ ಇದು. ಬಸವ ತತ್ವವನ್ನು ಬಳಿಬಿಡಿದು ಬಂದ ಪರಂಪರೆ ಈ ಮಠಗಳು. ಮುಂದೆ ನಮ್ಮ 54 ಮಠ ಶಾಖಾ ಮಠಗಳು, ಮುಂದಿನ ಈ ಮಠಗಳು ಈ ಪೀಳಿಗೆ ಎಲ್ಲ ಬೆಳೀತಾ ಇದೆ ಅಂತ ನಾನು ಓದಿದ್ದೆ. ಅದಕ್ಕೇನು ಉತ್ತರ? ಅವರು ಹಿರೇಮಠ ಸರ್ ಇದ್ದಾರೆ. ಕಲ್ಲ ಹಿರೇಮಠ ಸರ್ ಇಲ್ಲ ಬಿಟ್ಟಾರ ಕಾಣ್ತ ಇದಾರೆ ಸರ್. ಕೇಳಿಸ್ತಾ ಇದೆ ಮೇಡಮ್. ಈಗ ಅನ್ನದಾನೇಶ್ವರ ಪುರಾಣ ಇದೆಯಲ್ಲ ಮೇಡಮ್, ದ್ಯಾಂಪುರ ಚೆನ್ನಕವಿಗಳು ಬರ್ದದ್ದು. ಹಲೋ ಸರ್, ಹೇಳ್ರಿ. ಹಲೋ, ಹೇಳ್ರಿ ಮಾತಾಡ್ತಾರೆ. ದ್ಯಾಂಪುರ ಚೆನ್ನಕವಿಗಳು ಬರದ ಶ್ರೀ ಅನ್ನದಾನೇಶ್ವರ ಪುರಾಣ ಐತಲ್ಲ ಮೇಡಮ್, ಅಲ್ಲಿ ದ್ಯಾಂಪುರ ಚೆನ್ನಕವಿಗಳು ಉಲ್ಲೇಖ ಮಾಡ್ತಾರೆ ಮೇಡಮ್. 300 ಶರಣರ ಜೊತೆ 3,000 ಜನ ಶರಣರ ಜೊತೆ ಪ್ರಭುದೇವರು ಈ ಕಡೆ ಬಂದ್ರು ಅಂತ ಐತ್ರಿ ಸರ್ ಅದ್ರಾಗ. ಯಾಕಂದ್ರೆ ಪ್ರಭುದೇವರು ಶ್ರೀಶೈಲದತ್ತ ಹೋದರು ಅಂತ ಐತಿ. ಉಳಿದ ಶರಣರು 3,000 ಅಂದ್ರೆ ಅವರು ಚಿತ್ತರಿಗೆ ಬಂದ್ರಂತ ಐತಿ ಮೇಡಮ್. ಅಲ್ಲಿ ಚಿತ್ತರಿಗೆ ಬಂದು ಅಲ್ಲಿ 500 ವರ್ಷ ಇದ್ದು ಆ ನಂತರ 3 ಮಂದಿ ಶರಣರಿಗೆ ಜವಾಬ್ದಾರಿ ಕೊಟ್ಟು ಅವ್ರು ನಿರ್ಗಮಿಸಿದ್ರು ಅಂತ ಐತಿ ಮೇಡಮ್. ಅಲ್ಲಿ ಚೆನ್ನಕವಿಗಳು ಬರ್ದಾರೆ ಮೇಡಮ್. ಹೌದ್ರಿ ಸರ್. ಅಲ್ಲಿದ ವಿಷಯ ತಗೊಂಡು ನಾನು ಮಾತಾಡಿದ್ ಮೇಡಮ್. ಓಕೆ ಸರ್, ಓಕೆ. ಹೌದು ಮೇಡಮ್. 9 ಪುರಾಣ ಬರೀತಾರಲ್ಲ ಮೇಡಮ್ ಇವ್ರು, ಆನಲ್ ಕುಮಾರ ಶಿವಾಯಿಗಳದ ಪುರಾಣ, ಆಮೇಲೆ ವೈರಾಗ್ಯದ ಮಲ್ಲಣ್ಣ ಇವ್ರದ್ದು, ಯಾರ್ದು ನಮ್ಮ ಫಕೀರ್ ಸ್ವಾಮಿ ಮಠದ್ದು, ಚಿರೇಶ್ವರ ಫಕೀರ್ ಸ್ವಾಮಿ ಮಠದ ಐತಲ್ಲ ಮೇಡಮ್ ಅದು, ಮತ್ತೆ ಇಲ್ಕಲ್ ವಿಜಯ ಮಹಾಂತೇಶ್ವರ ಪುರಾಣ, 9 ಪುರಾಣ ಹಿಂಗ್ ಬರೀತಾರಲ್ಲ ಮೇಡಮ್. 40 ಶರಣರದು, ದೊಡ್ಡ ಬಸವಾರ್ಯಾರದು ಹಿಂಗೆಲ್ಲ ಬರೀತಾರಲ್ಲ ಮೇಡಮ್. ಆ ಟೈಪ್ ಅಲ್ಲಿ ಅನ್ನದಾನ ಮಹಾಸ್ವಾಮಿಗಳು ಪುರಾಣ ಬರ್ದಾರ ಮೇಡಮ್. ದ್ಯಾಂಪುರ ಚೆನ್ನಕವಿ ಅದ್ರೊಳಗೆ ಉಲ್ಲೇಖ ಐತಿ ಮೇಡಮ್. ಸರ್, ನಾನು ಓದಿದ್ರೊಳಗೆ ಎಲ್ಲೂ ಸಿಕ್ಕಿಲ್ಲ. ಯಾಕಂದ್ರೆ ಪ್ರಭುದೇವರು ಶ್ರೀಶೈಲದತ್ತ ಹೋದರು. ಕ್ರಾಂತಿಯ ನಂತರ 3,000 ಜನ ಶರಣರೊಡನೆ ಉಳಿದವರು ಈ ಕಡೆ ಬಂದ್ರು. ಅದರಲ್ಲಿ ಒಬ್ಬ ಶರಣ ಮಾತ್ರ ಚಿತ್ತರಿಗೆ ಅಲ್ಲಿ ಉಳಿತಾರೆ, ಅಲ್ಲೇ ಉಳಿದು ಮಠ ಮಾಡ್ಕೊಂಡಿರ್ತಾರೆ. ಮುಂದೆ 101 ವಿರಕ್ತರೊಡನೆ ಯಡಿಯೂರು ಸಿದ್ದಲಿಂಗೇಶ್ವರರು ಬಂದಾಗ ಅದನ್ನ ಮತ್ತೊಬ್ಬ ಅದ್ಭುತವಾದಂತ ಒಬ್ಬ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಮಾಡಿಂದ ಈ ಎಲ್ಲ ಮಠಗಳು ಬೆಳೆದು ಅಂತ ಓದಿದ್ದೀನಿ ಸರ್. ಅದಕ್ಕೆ ಹೇಳಿದೆ. ಇಲ್ಲ, ಕಲ್ಲಯ್ಯ ಅವರು ಕಲ್ಯಾಣ ನಿರ್ಗಮನ ಮಾಡಿದ್ದು ಶ್ರೀಶೈಲಕ್ಕೆ ಹೋದ್ರು. ಅದ್ರ ಅಲ್ಲಮ್ಮ ಒಂದೇ ಜಾಗದಾಗ ನಿಂತಾರಲ್ಲ, ಅವ್ರು ಲಕ್ಷ್ಮೀಶ್ವರ ಎಲ್ಲಾ ಕಡೆ ಅಡ್ಡಾಡೋರು. ಈಗ ಕಲ್ಲಯ್ಯ ಹಿರೇಮಠ ಸರ ಹೇಳಿದ ಒಂದು ವಿಚಾರಕ್ಕೆ ನನ್ನ ಸಹಮತಿ ಇದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರು ಅಲೆಮಾರಿ ಅಲ್ಲಮ್ಮ ಒಂದ್ ಕಡೆ ನಿಂತವ್ರಲ್ಲ, ಅವರು ಜಂಗಮ ಸ್ವರೂಪಿಗಳಾಗಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಸಾಧಕರನ್ನ ಸೊಲ್ಲಾಪುರಕ್ಕೆ ಸಿದ್ದರಾಮನ್ ಕರ್ಕೊಂಡ್ ಬಂದ್ರು, ಆಮೇಲೆ ಲಕ್ಷ್ಮೇಶ್ವರಕ್ಕೆ ಹೋಗಿ ಅದೈನ್ ಕರ್ಕೊಂಡ್ ಬಂದ್ರು. ಹಿಂಗಾಗಿ
ಹೌದು ಸರ್, ಹೌದು ಸರ್. ಸಾಧ್ಯತೆಗಳು ಇದಾವೆ, ಇಲ್ಲ ಅಂತ ಹೇಳಕ್ ಆಗಂಗಿಲ್ಲ ಸರ್. ಇಲ್ಲ ಸರ್, ಅದು ದಾಂಪತ್ಯನ ಕವಿಳಿದ್ರಾಗ ಪ್ರಸ್ತಾವನೆದೊಳಗೆ ಎಲ್ಲ ಹೇಳ್ಯಾರ ಮೇಡಮ್ ಡೀಟೇಲ್ ಆಗಿ. ತಮಗೆ ಫೋಟೋ ಇದು PDF ಮಾಡಿ ಕಳಿಸ್ತೀನಿ ಮೇಡಮ್. ಇಲ್ಲ ಸರ್, ನೀವು ಲೇಖನ ಮಾಡಿ, ನಾವು 1000 ಶರಣರು ಪುಸ್ತಕ ತರ್ತಾ ಇದೀವಿ, ಸುಮಾರು 1000 ಪುಟದ್ದು. ದಯವಿಟ್ಟು ನಾವು ಲೇಖನ ಮಾಡಿ ಕಳಿಸ್ರಿ. ಕೋರಿಕೆ ಅಂದ್ರೆ ವೀರಶೈವ ಪದವನ್ನ ಕಡಿಮೆ ಮಾಡಿರಿ ಸರ್, ಇಷ್ಟ. ದಯವಿಟ್ಟು ಶಾಲೆಗಳನ್ನು ಸ್ಥಾಪನೆ ಮಾಡಿದ್ವಿ, ಆದ್ರೆ ಬಳಕೆಯೊಳಗೆ ಆಯ್ತು ಸರ್, ಆಗ್ಲಿ ಸರ್, ಆಗ್ಲಿ ಸರ್. ಅದ್ರೊಳಗೆ ಬಸವ ತತ್ವ ಬಳಿ ಹಿಡಿದು ಬಂದ ಮಠಗಳಂತಾನೆ ಬರ್ತದ್ರಿ ಸರ್ ಅದು. ಹೌನ್ರಿ. ಅವ್ರ ಬಾಗಲಕೋಟೆ ಮೇಲಿಂದನೇ ಹೋಗಿದ್ದೈತ್ರಿ ಶ್ರೀಶೈಲಕ್ಕ. ಉಳಿದವರ ಶರಣರು ಗುಲ್ಬರ್ಗ ಮೇಲಿಂದ ಇದಕ್ ಹೋಗ್ಯಾರ. ಕರ್ನಾಟಕದೊಳಗೂ ಸಂದರ್ಭ ಬೇರೆ ಬೇರೆ ಇರ್ಬೋದು ಮೇಡಮ್. ಶರಣರು ನಡೆದಾಡಿದ ಹೆಜ್ಜೆಗಳು ಅದ್ರೊಳಗೆ ಬಂದೋಗಿತ್ರಿ. ಅದು ಬಾಗಲಕೋಟೆ ಒಳಗೆ ಬಂದೋಗ್ಯಾರ ಅವ್ರು ಮೇಡಮ್. ಅದು ಬೇರೆ ಬೇರೆ ಸಂದರ್ಭ ಇರ್ಬೋದು ಮೇಡಮ್. ಹಿಂಗೇನ್ ಇದ್ರೊಳಗೆ ತಗೊಂಡ್ರ ನೋಡಿ ಮೇಡಮ್ ಅವ್ರು. ಹೌದು ಸರ್, ಬೇರೆ ಸಂದರ್ಭದಲ್ಲಿ ಅವರೆಲ್ಲ ಇದಕ್ ಬಂದ್ ಹೋಗ್ಯಾರ ಸರ್. ಚಿಮ್ಮಡ, ತೇರದಾಳ, ರಬಕವಿ ಈ ಕಡೆ ಎಲ್ಲಾನು ಬಂದ್ ಹೋಗ್ಯಾರ ಅಲ್ಲಮ್ಮ ಪ್ರಭುಗಳು. ಆದ್ರೆ ಕ್ರಾಂತಿಯ ನಂತರ ಬಂದ್ರು ಹೆಂಗೆ ಅಂತ ಅದು ಬೇಕಾಗಿತ್ತು. ಕ್ರಾಂತಿಯ ಮೊದಲ್ರಿ, ಇದು ಏನಿದಲ್ಲ ಇವ್ರು ಹೇಳಿದ್ರು ಕ್ರಾಂತಿಯ ಮೊದಲಾಗ್ಯದ್ರಿ ಸರ್ ಇದು. ಹೌದ್ರಿ. ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಮೇಡಮ್. ಶಕುಂತಲಾ ಸಿಂಧೂರ್. ಸುಧಾ ಪಾಟೀಲ್ ನೆಕ್ಸ್ಟ್ ವರ್ಡ್. ಮತ್ತಾರು ಮಾತಾಡೋರು ಇದಾರಲ್ರಿ ಸರ್? ಇಲ್ಲ, ಸ್ವಲ್ಪ ನೆಟ್ ಇದು ಪ್ರಾಬ್ಲಮ್ ಇರ್ತೈತಿ ಯಾವಾಗ್ಲೂ. ಸ್ವಲ್ಪ ಜಾಯಿನ್ ಆಗ್ತಾರೆ ನೋಡ್ರಿ. ಸೊರಟೂರ್ ಮಾತಾಡ್ತಾರಂತ ನೋಡ್ರಿ. ನಮಸ್ಕಾರ ರೀ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ ಸರ್. ಸರ್, ನಾನು ಈ ಶರಣರ ಕ್ರಾಂತಿಯ ನಂತರ ತೋಂಟೆದಾರ ಅಪ್ಪುಗಳು ಒಂದು ಸದ್ಭಾವನಾ ಗೋಷ್ಠಿ ಗದಗದಲ್ಲಿ ಮಾತಾಡಿದ್ರು. ಶರಣರ ಕ್ರಾಂತಿಯ ನಂತರ ಅನೇಕ ಶರಣರು, ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಕ್ರಾಂತಿಯ ನಂತರ ಬೇರೆ ಬೇರೆ ಸ್ಥಳಕ್ಕೆ ಹೋದ್ರು. ಉದಾಹರಣೆ ಹುಬ್ಬಳ್ಳಿ ಹತ್ರ ಒಂದು ಮಂಟೂರ್ ಅಂತ ಐತ್ರಿ ಸರ್. ಹೌದ್ರಿ ಸರ್. ಸರ್, ಹುಬ್ಬಳ್ಳಿ ಹತ್ರ ಒಂದು ಮಂಟೂರ್ ಅಂತ ಒಂದು ಊರ ಐತ್ರಿ ಸರ್. ಅಲ್ಲಿ ಶರಣರ ಕ್ರಾಂತಿಯ ನಂತರ 150 ಶರಣರು ಬಂದ್ ಅಲ್ಲೆಲ್ಲ ಮಂಟಪದ ಊರು ಮಂಟೂರ್ ಆಯ್ತಂತಕ್ಕಂಥದ್ದು ಉಲ್ಲೇಖವನ್ನ ತೋಂಟೆದಾರ ಅಪ್ಪುಗಳು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಸರ್. ಇದು ಒಂದು. ಈ ಕಲ್ಯಾಣ ಕ್ರಾಂತಿಯ ನಂತರ ಮಠಮಾನ್ಯಗಳು ಬೆಳೆದದ್ದು, ದೇವಾಲಯಗಳು ಬೆಳೆದದ್ದು, ಸಂಸ್ಕೃತಿಯ ಸಾಕಾರ ಮತ್ತು ಆಕಾರ ಶರಣರು ಇಲ್ಲೆಲ್ಲ ಕುತ್ಕೊಲ್ಲಿ ಸತ್ಸಂಗ ಮಾಡ್ಲಿ, ಭಜನೆಗಳನ್ನು ಮಾಡ್ಲಿ, ಸಮಾಜದ ಚಿಂತನೆಯನ್ನು ಮಾಡ್ಲಿ, ಈ ಶರಣ ಸಂಸ್ಕೃತಿ ಮುಂದೆ ಬೆಳಿಬೇಕಂತೇಳಿ ಕಲ್ಯಾಣದ ಕ್ರಾಂತಿಯ ನಂತರನ ಅನೇಕ ಮಠಮಾನ್ಯಗಳು ಬೆಳೆದು ಅಂತಕ್ಕಂಥದ್ದು ಇತಿಹಾಸ. ಅಂದ್ರೆ ಕಲ್ಯಾಣ ಕ್ರಾಂತಿಯ ನಂತರ ದೇವಾಲಯಗಳ ಸ್ಥಾಪನೆ ಅಂತಕ್ಕಂಥದ್ದು ಯೂನಿವರ್ಸಿಟಿ ಒಳಗೊಂದು ಚಿಕ್ಕ ಪುಸ್ತಕದಲ್ಲಿ ಈ ಎಲ್ಲಾ ವಿಷಯವನ್ನ ಹಿಡಿದು ಹಾಕಿದಾರ್ರಿ ಸರ್. ಪಟ್ನಾ ಸರ್. ಮಠಗಳು 1682 ನೀವು ಹೇಳ್ದಂಗ ಕಟ್ಟಿಗೆಹಳ್ಳಿಯ ಸಿದ್ಧಲಿಂಗ ಸ್ವಾಮಿಗಳು ಅಲ್ಲಿವರೆಗೆ ವಿರಕ್ತ ಪರಂಪರೆ ಇತ್ತು, ಮಠಗಳು ಇರ್ಲಿಲ್ಲ. ತಾವ್ ಹೇಳುದು ಸತ್ಯ. ಮಠಗಳು ಬಸವ ತತ್ವವನ್ನು ಪ್ರಚಾರ ಮಾಡ್ಲಿಕ್ಕೆ, ಹೆಚ್ಚಿನ ವ್ಯಾಪಾರ ಪ್ರಸಾರ ಮಾಡ್ಲಿಕ್ಕೆ ಮಠಗಳು ಹುಟ್ಟಿಕೊಂಡು ಆವಾಗಿನ ಕಾಲಕ್ಕೆ. ಹೌದು ಸರ್. ಈಗ ಒಂದು ಉದಾಹರಣೆ, ಅತನಿ ಶಿವಗಳಂತ ಪುಣ್ಯಾತ್ಮರು ಶರಣರು ಹುಡ್ತೇ ಹೋದ್ರ, ಮೃತ್ಯುಂಜಯ ಅಪ್ಪುಗಳು ಮಠ ಕಟ್ತೇ ಹೋದ್ರ, ಎಷ್ಟ್ ಈಗ ಸುಮಾರಾಗಿ ಒಂದು 10-20 ಸಾವಿರ ಜನ ಮುರುಘಾ ಮಠದಾಗ ಓದ್ದೆ ಹೋದ್ರ. ನಮ್ಮ ಲಿಂಗಾಯತ ಸಂಸ್ಕೃತಿ ಏನ ದಾಸೋಹ ಕಲ್ಪನೆ, ಅನ್ನದಾನ, ಜ್ಞಾನದಾನ ಮತ್ತ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಈ ನಮ್ಮ ಸಮಾಜಕ್ಕೂ ಮುಟ್ತಿದ್ದಿಲ್ರಿ ಸರ್ ಅವೆಲ್ಲ. ಈಗ ಲಿಂಗಾಯತ ಧರ್ಮದಲ್ಲಿ ಇದೆಲ್ಲ ಪರಂಪರೆಯನ್ನ ಮಠಮಾನ್ಯಗಳೇ ನಮಗ್ ಕೊಟ್ಟಲ್ಲೇ ನಾವು ಅದನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಒಂದ್ ಅನ್ನ ಕೊಟ್ರು, ಎರಡನೇದು ಲಿಂಗಾಯತ ಪರಂಪರೆಯನ್ನ ನಮ್ಗೆ ತಿಳಿಸ್ಕೊಟ್ರಲ್ರಿ. ಇವತ್ ಏನಾದ್ರೂ ಉಳ್ಕೊಂಡತ್ತಂದ್ರ ಕಲ್ಯಾಣ ಕ್ರಾಂತಿಯ ನಂತರ ಶರಣರು ಏನ್ ಬಿತ್ತಿ ಹೋಗಿರ್ತಕ್ಕಂತ ಈ ಏನ ಆಚಾರ ವಿಚಾರಗಳ ಸಂಸ್ಕೃತಿಯಿಂದ ನಾವೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಗೈತ್ರಿ ಸರ್. ಈಗ ಶರಣಮ್ಮ ಗೊರಬಾಳ್ ಅವರು ಅವ್ರ ತಂದೆಯವ್ರ ಬಗ್ಗೆ ಮಾತಾಡಿದ್ರು. ನಮ್ ತಂದೆಯವರು ಕೊಟ್ಟಂತ ದಾನ ಧರ್ಮ ಈ ಹಂಚಿ ಸಮಾಜಕ್ಕೆ ಹಂಚುವಂತ ಒಂದು ಮನೋಭಾವನೆ ಇದನ್ನ ಕೊಟ್ಟವರೇ ನಮ್ಗೆ ದಾಸೋಹ ಕಲ್ಪನೆ ಮೂಲಕವಾಗಿ ಶರಣರ ತತ್ವಗಳೇ ಇವತ್ತು ಅದಾವ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ಸರ್ ನಾವು. ಅದಕ್ಕೆ ಕಲ್ಯಾಣ ಕ್ರಾಂತಿಯ ನಂತರ ಮಠಮಾನ್ಯಗಳು ಅನೇಕ ಶರಣರು ಮಠಗಳನ್ನು ಕಟ್ಟಿದ್ರು. ಆ ಪರಂಪರೆ ಇವತ್ತು ನಮ್ಮ ಸಮಾಜದಲ್ಲಿ ಐತಂತಕ್ಕಂಥದ್ದು ಒಂದು ನಿಲುವನ್ನು ಪುಸ್ತಕಗಳಲ್ಲಿ, ಅನೇಕ ಪುಸ್ತಕಗಳಲ್ಲಿ ಇದನ್ನೆಲ್ಲ ಅನುಭವ ಮಂಟಪದ ಪುಸ್ತಕದಲ್ಲಿ ಇದೆಲ್ಲ ಬಂದಿದೆ ರೀ ಸರ್. ಅದ್ರೊಳಗನು ಉಲ್ಲೇಖ ಆಗಿದೆ ಸರ್. ಕೇಳಿಸ್ತಾ ಇದೆ ಅಲ್ರಿ ಸರ್? ಕೇಳಿಸ್ತಾ ಇದೆ. ತುಂಬಾ ಧನ್ಯವಾದಗಳು. ಶಕುಂತಲಾ ಮೇಡಮ್ ಮಾತಾಡ್ತೀರಿ?
ಬಹಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಶರಣಮ್ಮ ಗೊರಬಾಳ್ ಅವರೇ ನನ್ನ ಪಟ್ನಾ ಸರ್ ಪರಿಚಯ ಮಾಡಿಸಿಕೊಟ್ಟವ್ರು. ನಿಮ್ಮೆಲ್ಲರಿಗೆ ಧನ್ಯವಾದಗಳು ಸರ್. ಇಂಥ ಸತ್ಸಂಗ ನಡೆದು ನಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿದೆ. ಧನ್ಯವಾದಗಳು ಸರ್. ಶಕುಂತಲಾ ಸಿಂಧೂರ್ ಮೇಡಮ್ ಮಾತಾಡ್ತೀರಿ? ವೀಣಾ ಎಲ್ಗಾರ್ ಮೇಡಮ್? ವೀಣಾ ಮೇಡಮ್? ಎಲ್ಲರಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ಡಾಕ್ಟರ್ ಶರಣಮ್ಮ ಗೊರಬಾಳ್ ಅವರು ತಮ್ಮ ತಂದೆ ತಾವರ ಹೆಸರಲ್ಲಿ ದತ್ತಿ ಉಪನ್ಯಾಸವನ್ನ ಇಟ್ಟದ್ದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಎರಡನೇದಾಗಿ ಸಹೋದರ ಡಾಕ್ಟರ್ ಕಲ್ಲಯ್ಯ ಹಿರೇಮಠ ಅವರು ಕೆಲವು ದಿನಗಳ ಹಿಂದೆ ನಾನು ಅವ್ರಿಗೆ ಫೋನ್ ಮಾಡಿ ನೀವು ಗೂಗಲ್ ಮೀಟ್ ನಲ್ಲಿ ಮಾತಾಡ್ಬೇಕು ಅಂದಾಗ ಬಹಳ ಅವರು ನ್ಯಾಕ್ ಕಮಿಟಿಯ ಕೆಲಸದ ಒತ್ತಡದೊಳಗಿದ್ರು. ಅದು ಮುಗಿದ್ಮೇಲೆ ನಾನು ಖಂಡಿತ ಮಾಡ್ತೇನೆ ಮೇಡಮ್ ಅಂತ ಹೇಳಿದ್ರು. ಇವತ್ತು ಕಾಲ ಕೂಡಿ ಬಂತು. ಮತ್ತೆ ಅವರ ಅಭಿಮಾನದ ಒಂದು ಪ್ರೀತಿ ಗೌರವದ ವಿಷಯವನ್ನೇ ಅವರು ಆಯ್ಕೆ ಮಾಡಿಕೊಂಡು ಮಾತಾಡಿದ್ರು ಪಟ್ಟಣ ಸರ್ ಒಂದು ಇದ್ರ ಮೇಲೆಗೆ. ಬಹಳ ಸರ್ ಹೇಳದಂಗೆ ಬಹಳ ಅವರ ಹೇಳುವ ಶೈಲಿ ಬಹಳ ಚೆನ್ನಾಗಿತ್ತು. ಅವರ ವಿಷಯ ನಿರೂಪಣೆಯಲ್ಲಿ ಸ್ಪಷ್ಟತೆ ಇತ್ತು. ಇದು ನಾವೆಲ್ಲರೂ ಕಲಿಬೇಕಾದಂತ ಸಂಗತಿ ಅಂತ ನನಗನ್ನಿಸ್ತು. ಮತ್ತೆ ಅನ್ನದಾನೇಶ್ವರ ಸ್ವಾಮಿಗಳ ಬಗ್ಗೆ ನಾನು ಬಹಳಷ್ಟು ಆ ಪರಿಸರದಲ್ಲೇ ಬೆಳೆದವಳು, ಅವರನ್ನ ಹತ್ತಿರದಿಂದ ನೋಡಿದವಳು, ಅವರ ಗದುಗಿನ ಆನಂದ ಆಶ್ರಮದಲ್ಲೇ ಓಡಾಡಿದವಳು. ಹೀಗಾಗಿ ಆ ಮಠ ಪರಂಪರೆಯ ವೈಶಿಷ್ಟ್ಯತೆಯನ್ನು ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತೆ ಶಾರದಮ್ಮ ಪಾಟೀಲ್ ಅವರು ಬಹಳ ಅಭಿಮಾನದಿಂದ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಇವೆಲ್ಲ ನಾವು ಅಲ್ಲೇ ಗದಗ ಸುತ್ತಮುತ್ತ ಇರುವಂತಹ ಈ ಪರಿಸರದಲ್ಲಿ ಹುಟ್ಟಿ ಬೆಳೆದವರಿಗೆ ಆ ಒಂದು ಪ್ರೀತಿ, ಗೌರವ, ಆತ್ಮೀಯತೆ ಇದೆಲ್ಲ ಇರುವಂತದ್ದು ಸಹಜ. ಇದರ ಜೊತೆಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಈ ಮಠ ಪರಂಪರೆಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ವೀರಶೈವ ಅನ್ನುವ ಪದವನ್ನ ನೀವು ಬೆಳೆಸಬಾರ್ದು ಅಂತ ಹೇಳಿದ್ರು. ಅದೆಲ್ಲ ಸರಿ. ಮತ್ತೆ ಹಿರಿಯರಾದ ಸೊರಟೂರ್ ಅವರು ಕೂಡ ಹೇಳಿದ್ರು, ಇವತ್ತು ಮಠಗಳು ಇಲ್ಲದೆ ಹೋಗಿದ್ರೆ ಇವತ್ತು ಲಿಂಗಾಯತ ಧರ್ಮದ ತತ್ವಗಳು, ಅದು ಶಿಕ್ಷಣ, ಜ್ಞಾನ ಇವೆಲ್ಲ ದಾಸೋಹಗಳು ನಡೀತಿರ್ಲಿಲ್ಲ. ಇದು ಕೂಡ ಒಪ್ಪುವಂತ ಮಾತೇ. ಯಾಕಂದ್ರೆ ಶರಣ ಸಿದ್ಧಾಂತಗಳನ್ನ ತರಬೇಕನ್ನೋ ಉದ್ದೇಶದಿಂದೇ ಮಠಗಳು ಹುಟ್ಕೊಂಡು ಅಂತ. ಅದು ಸರಿನೇ. ಆದ್ರೆ ಅದು ಮುಂದೆ ಬರ್ಬರ್ತಾ ಶೈಕ್ಷಣಿಕ ದಾಸೋಹವನ್ನು ನೀಡಿದ್ದು ಸರಿನೇ. ಇವತ್ತು ಯಾವ್ದು ಪಟ್ಟಣ್ ಸರ್ ಒಂದ್ ಮಾತು ಹೇಳಿದ್ರು, ಬಸವಣ್ಣನಿಲ್ಲದೆ ವೀರಶೈವರಾಗ್ಲಿ ಲಿಂಗಾಯತರಾಗ್ಲಿ ಬೇರೆ ಹಾದಿನೇ ಇಲ್ಲ ಅಂತ. ಮತ್ತೆ ಬಸವಣ್ಣನ ನಾವು ಹೇಳುವಂತ ನಾವು ಬಸವ ತತ್ವಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಆ ಪಠಣೆಗೆ ಏನು ಅರ್ಥ ಉಳಿಯೋದಿಲ್ಲ ಅಂತ. ಇವತ್ತು ವಿರಕ್ತ ಮಠಗಳ ಕೊಡುಗೆ ಬಹಳ ದೊಡ್ಡದು. ನಮ್ಮ ಕರ್ನಾಟಕದ ಎಲ್ಲ ಮಠಪೀಠಗಳ ಇತಿಹಾಸ ನೋಡ್ಬಿಟ್ರೆ ಅದು ದೊಡ್ಡ ಕೊಡುಗೆನೇ ಅದು. ಅದ್ರ ಬಗ್ಗೆ ಸಾಕಷ್ಟು PhDಗಳು ಸಂಶೋಧನೆಗಳು ಇವತ್ತು ನಡೀತಾ ಇವೆ. ಆದ್ರೆ ಎಲ್ಲೋ ಒಂದು ಕಡೆ ಬಸವ ಧರ್ಮೀಯರಿಗೆ, ಶರಣ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಂಡವ್ರಿಗೆ ಇದೆಲ್ಲೋ ಒಂದ್ ಕಡೆ ಬೇರೆ ದಾರಿನ ಹಿಡ್ಕೊಂಡಿರುವುದು ಎಲ್ಲರಿಗೂ ಭಾಸ ಆಗ್ತದೆ. ಅದನ್ನ ಇಲ್ಲಿ ನಾವು ಯಾರ್ದೇ ಪರವಾಗಿ ಮಾತಾಡ್ತೀವಿ ಅಂತಲ್ಲ. ಕಲ್ಲಯ್ಯ ಹಿರೇಮಠ ಅವ್ರಿಗೆ ನಾನು ಒಂದು ಹೇಳುವಂತ ಮಾತು, ಸರ್ ಹೇಳಿದ್ ಪಟ್ಟಣ್ ಸರ್ ಅದನ್ನೇ ಹೇಳಿದ್ರು, ಬಸವ ತತ್ವಗಳನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ಜೊತೆಗೆ ನಾವು ಎಲ್ಲಿ ಆ ಮಾರ್ಗವನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತು ಗುರು ವಿರಕ್ತ ಪರಂಪರೆ, ಗೌರವ, ಪ್ರೀತಿ, ಆದರ ಎಲ್ಲ ಇದೆ. ಆದ್ರೆ ಬಸವ ತತ್ವಗಳೇ ನಮಗ ಮೂಲ ಅಡಿಪಾಯ. ಅದು ನಾವ್ ಎಂದೂ ಬಿಟ್ಟು ಕೊಡಬಾರ್ದು. ಇವತ್ತು ಶಿಕ್ಷಣ ಕೊಡ್ತಾ ಇದ್ದಾರೆ, ಅದು ವ್ಯಾಪಾರೀಕರಣ ಆಗ್ಬಾರ್ದು ಅಂತ. ಇವತ್ತು ದಾಸೋಹ ಮಾಡ್ತಾ ಇದ್ದೀವಿ, ಅದು ಗಳಿಕೆ ಆಗ್ಬಾರ್ದು ಅಂತ. ನಮ್ಮ ಶರಣರ ಮೂಲ ಉದ್ದೇಶ, ಆಶಯ ಏನಿತ್ತು ಅದನ್ನ ಬಿಟ್ಕೊಡ್ಬಾರ್ದು ಅನ್ನೋದೇ ಈ ಒಂದು ಅಕ್ಕನ ಅರಿವಿನ ವೇದಿಕೆಯ ಒಂದು ಆಶಯ ಅಂತ ನಾನು ಅರ್ಥ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ತಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಈ ವಿಚಾರಕ್ಕೆ ತಾವು ಕೈ ಜೋಡಿಸ್ಬೇಕು. ಯಾಕಂದ್ರೆ ನಾವೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು. ಇಲ್ಲಿ ನಮ್ಗೆ ಯಾರದೇ ಒಂದು ಪರ ವಿರೋಧ ಅನ್ನುವಂತ ಮಾತುಗಳು ಇರೋದಿಲ್ಲ. ಒಂದು ನಿಜವಾದ, ನಮ್ಮ ಕಲಬುರ್ಗಿ ಸರ್ ಅದನ್ನೇ ಹೇಳ್ತಿದ್ರು, ನಿಜವಾದ ವಚನಗಳನ್ನ ಸರಿಯಾಗಿ ಅರ್ಥೈಸ್ಬೇಕು ನಾವು ಅಂತ ಹೇಳ್ತಿದ್ರು. ನಿಜವಾದ ವಚನಗಳಂತ ಯಾಕೆ ಸರ್ ಹೇಳ್ತಿದ್ರು ಅನ್ನೋದು ನಮಗ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಈಗ ಗೊತ್ತಾಗಕತ್ತದೆ. ಯಾಕಂದ್ರೆ ಸಾಕಷ್ಟು ಕೊಟ್ಟಿ ವಚನಗಳು ಸೇರ್ಕೊಂಡಿದ್ದಾವೆ. ತಮಗ್ ಹೆಂಗ್ ಬೇಕೋ ಹಂಗ ವಚನಗಳನ್ನ, ತಮಗ್ ಹೆಂಗ್ ಬೇಕೋ ಹಂಗ ಸಿದ್ಧಾಂತಗಳನ್ನ ಶರಣರ ಹೆಸರಲ್ಲಿ ಅಚ್ಚುಗೊಳಿಸ್ಬಿಟ್ಟಿದ್ದಾರೆ. ಇದು ಆಗ್ಬಾರ್ದು. ಇದನ್ನ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾವು ಕಾಸಿ ಸೋಸುವಂತ ಕೆಲಸ ಮಾಡ್ಬೇಕಾಗಿದೆ. ಅದನ್ನ ಆ ಕಳಕಳಿ ನಮಗ್ ಬೇಕಾಗಿದೆ ಅನ್ನೋದನ್ನ ಮಾತ್ರ ಈ ವೇದಿಕೆಯ ಮೂಲ ಉದ್ದೇಶವೇ ಹೊರತು ಯಾರನ್ನೂ ಅವಹೇಳನೆ ಮಾಡುವ ಉದ್ದೇಶ ಅಲ್ಲ. ಅದಕ್ಕೆ ನಿಜವಾದ ವಚನಗಳನ್ನ ಎರಡನೇದು ಸರ್ ಹೇಳ್ತಿದ್ರು, ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತ. ಅಕ್ಕನ ಅರಿವು ವೇದಿಕೆ ಮೂಲಕ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಒಂದು ಶರಣರ ವೈಚಾರಿಕ ಸ್ಪಷ್ಟತೆಯನ್ನ ತಂದು ಕೊಡುವಂತ ವೇದಿಕೆ ಅಕ್ಕನ ವಚನ ಅಧ್ಯಯನ ವೇದಿಕೆ. ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದು.
ಏನ್ ಹೇಳಿದ್ದಾರೆ ಶರಣರು ಆ ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಮಗೆ ನಿಮಗೆ ಇದೆ. ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿ ಪಂಥಕ್ಕೆ ನಾವು ಸ್ಟಿಕಪ್ ಆಗೋದು ಬೇಡ. ನಮಗೆ ಬೇಕಾಗಿರೋದು ಕೇವಲ ಶರಣ ಸಿದ್ಧಾಂತಗಳು, ಶರಣ ತತ್ವಗಳು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಅಳವಡಿಸಿಕೊಳ್ಳೋಣ, ಎಲ್ಲರಿಗೂ ಹಂಚೋಣ ಅನ್ನೋದೇ ನನ್ನ ಉದ್ದೇಶ. ಕಲ್ಲಯ್ಯ ಹಿರೇಮಠ ಅವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ಸರ್, ಒಳ್ಳೆ ಉಪನ್ಯಾಸವನ್ನ ನೀಡಿದ್ರಿ. ಮತ್ತೆ ನೀವು ವೇದಿಕೆಗೆ ಬಂದು ತಮ್ಮ ವಿಚಾರಧಾರೆಗಳನ್ನ ಇಲ್ಲಿ ಹಂಚಿಕೊಳ್ಬೇಕು ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಸರ್ ಮಾತಾಡ್ರಿ ಏನಾದ್ರು ಹೇಳುದೈತ್ರಿ ಸರ್? ಮಾದೇವಪ್ಪ ಹೊರಟ್ಟಿ ಸರ್. ಮಾದೇವಪ್ಪ ಹೊರಟ್ಟಿ ಸರ್ ಮಾತಾಡ್ತೀರಿ? ಲೆಫ್ಟ್ ಆಗ್ಯಾರಿ ಮೇಡಮ್. ಹೌದಾ, ಓಕೆ ಸರ್. ಮತ್ತೆ ಯಾರು ಮಾತಾಡ್ತಾರೇನ್ರಿ ಸರ್? ಡಾಕ್ಟರ್ ಶಶಿಕಾಂತ್ ಅವ್ರೆ, ನಾನು ಮಾತಾಡ್ಬೋದು? ಮಾತಾಡ್ಸ, ನಾನು ನಿಮ್ಮನ್ನ ಮಾತಾಡ್ಸ, ದಯವಿಟ್ಟು ಮಾತಾಡ್ಸ. ಈಗ ನೀವು ಶಿವಯೋಗ ಸಾಧಕರು ಆಳಕೇರಿ ಅನ್ನದಾನೇಶ್ವರ ಶ್ರೀಗಳ ಇದೇನು ಅನೌನ್ಸ್ ಮಾಡಿದಾಗ ನನಗೆ ಅವ್ರ ಬಗ್ಗೆ ಯಾವುದೋ ಪರಿಚಯ ಇರಲಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ಇದು ಅನಿಸ್ತು, ಇದು ಅಷ್ಟು ಪಾಪ್ಯುಲರ್ ಈ ವಿಷಯ ಇದೆಯೇನು ಅಂತ. ಹೀಗೆ ನನಗೆ ಸಂಶಯ ಬಂದಿತ್ತು. ಆದರೆ ನಮ್ಮ ಹಿರೇಮಠ ಸರ್ ಹೇಳಿದ ಇದು ಮಾತು ಮತ್ತು ನೀವೆಲ್ಲ ವಿವರಿಸಿದ್ದು, ಮತ್ತೆ ಶಾರದಮ್ಮ ಪಾಟೀಲ್ ಅವರು, ವೀಣಾ ಎಲ್ಗಾರ್ ಅವರು, ಇವರೆಲ್ಲ ಈ ಆಳ್ಕೆರೆ ಅನ್ನದಾನೇಶ್ವರ ಬಗ್ಗೆ ಹೇಳಿದ್ದೆ ಬಹಳಷ್ಟು ನಾನು ಸ್ವತಃ ತಿಳ್ಕೊಂಡೆ. ಯಾಕಂದ್ರೆ ಈಗ ವೀಣಾ ಮೇಡಮ್ ಅವರು, ಶಾರದಮ್ಮ ಪಾಟೀಲ್ ಅವರು ಅದೇ ಪರಿಸರದಲ್ಲಿ ಹುಟ್ಟಿ ಬೆಳೆದವರು, ಕೆಲಸ ಮಾಡಿದವರು. ಅವರಿಗೆ ಈ ಅನ್ನದಾನೇಶ್ವರ ಶ್ರೀಗಳ ಬಗ್ಗೆ ಪರಿಚಯ ಇರುವುದು ಸಹಜ. ಆದ್ರೆ ನನ್ನಂತೂ ನಾನು ಈ ವಿಜಯಪುರದ ಈ ಕಡೆ ಇದ್ದವನು, ನನಗೆ ವೈಯಕ್ತಿಕ ಏನು ವಿಚಾರ ಇರಲಿಲ್ಲ. ಆದರೆ ಈಗ ಈ ಇವತ್ತಿನ ಗೂಗಲ್ ಮೀಟ್ ಅಟೆಂಡ್ ಆಗಿದ್ರಿಂದ ನಾನು ಸಾಕಷ್ಟು ಅವ್ರ ಬಗ್ಗೆ ತಿಳ್ಕೊಂಡೆ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ತಾವು ಪಟ್ಟಣ ಸರ್ ತಾವು ಹೇಳಿದಾಗೆ ಈ ನಾನು ಲಿಂಗಾಯತ ಮತ್ತು ವೀರ ಶೈವದ ಟಿಪ್ಪಣಿ ಮಾಡ್ಕೊಂಡಿದ್ದೆ. ಮತ್ತೆ ಅದನ್ನ ನೀವು ವಿವರಿಸಿದ್ರೆ ತುಂಬಾ ಧನ್ಯವಾದಗಳು. ಮತ್ತೆ ಕಲ್ಲಯ್ಯ ಸರ್, ನಾನು ನಿಮ್ಮ ಉಪನ್ಯಾಸದಲ್ಲಿ ವೀರಶೈವ ವಿಶ್ವವಿದ್ಯಾಲಯ ಅಂತ ಕೇಳ್ದಂಗಾತ. ನಾನು ಅದು ಎಲ್ಲಾದ್ರೂ ಇತ್ತೇನು ಮೊದಲು ಇದ್ರೆ ಅದು ವಿಶ್ವವಿದ್ಯಾಲಯ ಅಲ್ಲ, ಗದಿನೋ ಮಾಡ್ಯಾರ ಸರ್ ಅವರು. ವಿದ್ಯಾಲಯ ವಿದ್ಯಾಲಯ ಬರೇ ವಿದ್ಯಾ, ಅದನ್ನೇ ಸ್ವಲ್ಪ ಅಂದ್ರೆ ನಾನು ಸರಿಯಾಗಿ ಕೇಳಿರ್ಲಿಕ್ಕಿಲ್ಲ ಅದು. ಅದೇ ಸರ್ ಅಷ್ಟೇ. ಬಟ್ ಅದರ್ವೈಸ್ ಇವತ್ತಿನ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಬಹಳಷ್ಟು ಚರ್ಚೆಗಳು ನಡೆದವು. ವೈಯಕ್ತಿಕವಾಗಿ ನಾನು ತುಂಬಾ ತಿಳ್ಕೊಂಡೆ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಮ್ಯಾಮ್ ಹಲೋ, ನಮಸ್ತೆ ಸರ್. ಎಲ್ರಿಗೂ ಶರಣಾರ್ಥಿಗಳು. ನಾನು ಕಲ್ಲಯ್ಯ ಸರ್ PhD ವಿದ್ಯಾರ್ಥಿನಿ. ಸರ್ ಹೇಳಿದಂತಹ ಎಲ್ಲಾ ವಿಷಯಗಳು ತುಂಬಾನೇ ಮನಸ್ಸಿಗೆ ಖುಷಿಯನ್ನು ಕೊಟ್ಟಂತಹ ವಿಷಯಗಳು. ಒಂದು ಸಜ್ಜಲಗೌಡ ಶರಣಮ್ಮನವ್ರ ಬಗ್ಗೆ ಒಂದು ವಿಷಯ ಹೇಳಿಕ್ ಇಷ್ಟಪಡ್ತೀನಿ. ಇಲ್ಲಿ ಸಜ್ಜಲಗೌಡ ಶರಣಮ್ಮನವರು ಫೋಟೋ ತೆಗಿಸ್ಕೊಳ್ಬೇಕಂತಂದ್ರ ಫೋಟೋ ತೆಗಿಬೇಕಂತ ಇಲ್ಕಲ್ಲಿಂದ ಒಬ್ಬ ಫೋಟೋಗ್ರಾಫರ್ ಹೋದ್ರೆ ಅವರು ಹೇಳ್ತಾರ, ಸಜ್ಜಲಗೌಡ ಶರಣಮ್ಮನವರು, ನಾನು ಫೋಟೋ ತೆಗಿಸ್ಕೊಳ್ಳಿಕ್ಕೆ ಬಂದಂತಹವಳಲ್ಲಪ್ಪ, ನಾನು ಪೂಜೆ ಮಾಡಿಸ್ಕೊಳ್ಳೋಕೆ ಬಂದಂತವಳಲ್ಲ, ಪೂಜೆ ಮಾಡೋಕ್ ಬಂದವಳು. ಅನ್ನದಾನೇಶ್ವರ ಸ್ವಾಮೀಜಿಗಳ ಫೋಟೋ ಹಿಡ್ಕೊಂಡ್ಮೇಲೆ ಅಮ್ಮನವರು ಫೋಟೋ ಕ್ಲಿಕ್ ಆಯ್ತಂತ. ಅಲ್ಲಿವರೆಗೂ ಅಮ್ಮನವ್ರ ಫೋಟೋ ಕ್ಲಿಕ್ ಆಗ್ಲಿಲ್ಲ ಅಂತ. ಈ ರೀತಿ ಶರಣ
ಶರಣರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ದು ಈ ವೇದಿಕೆಯಿಂದ ಇಂತಹ ಒಂದು ಉಪನ್ಯಾಸ ಹೇಳಿದಂತಹ ಎಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದ. ಧನ್ಯವಾದಗಳು ಮೇಡಮ್. ಶಕುಂತಲಾ ಅವ್ರದ್ದು ಓಪನ್ ಆಗೈತ್ರಿ ಇದು. ಶಕುಂತಲಾ ಮೇಡಮ್ ಮಾತಾಡ್ರಿ. ಶಕುಂತಲಾ ಸಿಂಧೂರ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಡ್ರಿ. ಅವನ ಹಂಗಾಗಿತ್ತು ಅದು. ಮಾತಾಡ್ರಿ. ಮೈಕ್ ಮ್ಯೂಟ್ ಮಾಡ್ಕೊರಿ ಮೇಡಮ್. ಅಕ್ಕವ್ರ ಮ್ಯಾಲ ಮೈಕ್ ಮೇಲೆ ಪ್ರೆಸ್ ಮಾಡ್ರಿ. ಮಾತಾಡ್ರಿ. ಕೇಳ್ತಿಲ್ಲ. ಆಡಿಯೋ ಆನ್ ಮಾಡ್ರಿ ಮೇಡಮ್. ಇಲ್ಲ ಅಂತ ಕಾಣ್ತು ಸರಿ. ಶರಣು ಸಮರ್ಪಣೆ ಮಾಡ್ಲಿರಿ. ಯಾರು ಮಾತಾಡ್ತಾರೆ? ಮತ್ತೆ ಯಾರಿಲ್ಲ ಬಹುಶಃ. ಈಗ ತಗದಾರ್ರಿ ಮೈಕ್. ಮಾತಾಡ ಶಕುಂತಲಾ ಅವ್ರ ಅನ್ಮ್ಯೂಟ್ ಆಗೈತೆ. ಮಾತಾಡ್ರಿ ಶಕುಂತಲಾ ಮೇಡಮ್ ಮಾತಾಡ್ರಿ. ಸರ್ ಅವ್ರಿಗೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಲಿಕ್ಕೆ ಅದಕ್ಕೆ ಅನಿಸ್ತದ್ರಿ. ಹೌದು. ರತ್ನಕ್ಕ ಕಾದ್ರೋಳಿ ಮೇಡಮ್ ಮಾತಾಡ್ತೀರಿ? ರತ್ನಕ್ಕ ಮುಗಿಸ್ಬಿಡ್ರಿ. ಇಂದಿನ ಶಿವಯೋಗ ಸಾಧಕರು ಹಾಲ್ಕೆರೆ ಅನ್ನದಾನೇಶ್ವರ ಶ್ರೀಗಳ ವಿಷಯದ ಬಗೆಗೆ ಉಪನ್ಯಾಸ ನೀಡಿದ ಉಪನ್ಯಾಸಕರಾದ ಡಾಕ್ಟರ್ ಕಲ್ಲಯ್ಯ ಹಿರೇಮಠ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿ. ಸಂಯೋಜಕರಾದ ರುದ್ರಮೂರ್ತಿ ಸರ್, ಕುಮಾರ್ ರಾಜಣ್ಣ ಸರ್, ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಸಹ ಅನಂತ ಧನ್ಯವಾದಗಳು. ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಭಕ್ತಿಪೂರ್ವಕ ನಮನಗಳು. ವಚನ ಪ್ರಾರ್ಥನೆ ಮಾಡಿದ ಸುಗುಣ ಮಲ್ಲೇಶ್ ಅವರಿಗೆ, ವಚನ ಮಂಗಳ ಮಾಡುತ್ತಿರುವ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇವತ್ತಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಮೇಡಮ್ ಅವರಿಗೆ, ಎಲ್ಲ ಬಸವ ಭಕ್ತರಿಗೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡ ಶಾರದಮ್ಮ ಪಾಟೀಲ್, ಗೌರಮ್ಮ ಮೇಡಮ್, ಲಿಂಗಪ್ಪಣ್ಣ ಕಲ್ಬುರ್ಗಿ ಸರ್, ಸೌಟೂರ್ ಸರ್, ವೀಣಾ ಎಲ್ಗಾರ್ ಮೇಡಮ್, ರತ್ನಾ ಮೇಡಮ್ ಅವರಿಗೂ ಭಕ್ತಿಯ ಅನಂತ ನಮನಗಳು. ಈಗ ವಚನ ಮಂಗಳ ಪ್ರೇಮಕ್ಕ ಅಣ್ಣಿಗೇರಿ ಅವರಿಂದ. ಪ್ರೇಮಕ್ಕ ಮೇಡಮ್. ಹ್ಞೂನ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಬಸವಣ್ಣವರ ವಚನವನ್ನ ಹಾಡ್ತಾ ಇದ್ದೀನಿ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ಅಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ ಅಂತಲ್ಲದೊಲ್ಲನಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ಅಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ
ಅಂತಲ್ಲದೊಲ್ಲನಯ್ಯ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿಲ್ಲದ ಧರ್ಮ ಅದಾವುದಯ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಂದರವಾಗಿ ವಚನಮಂಗಳ ನಡೆಸಿಕೊಟ್ಟ ಪ್ರೇಮಕ್ಕ ಅಣಿಗೇರಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಎಂದಿನಂತೆ ಶನಿವಾರ ಮತ್ತು ರವಿವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಗಲ್ ಮೀಟ್ನಲ್ಲಿ ಭಾಗಿಯಾಗಿ ಎಂದು ಹೇಳುತ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.